ತ್ರಯೋಪೇತಂ ಭೈಷ್ಮೀಮತ್ವಕರಾರ್ಥಿತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಚತುರ್ಥ ಸ್ಕಂದದಲ್ಲಿ ಮನುವಿನ ವಂಶವಿಸ್ತಾರ ಹೇಗಾಯಿತು ಅನ್ನೋದನ್ನು ತಿಳಿಸ್ತಾ ದಕ್ಷ ಪ್ರಜಾಪತಿಯ ಒಂದು ಘಟನೆಯನ್ನು ಉಲ್ಲೇಖಿಸ್ತಾ ಇದ್ದಾರೆ. ದಕ್ಷ ರುದ್ರದೇವರ ಮೇಲೆ ಹಗೆಯನ್ನು ಸಾಧಿಸ ಹೊರಟು ಅದರಿಂದ ಆದ ಅನರ್ಥ. ಈ ನಡುವೆ ಈ ಹಂತದಲ್ಲಿ ಶ್ರೀಮದ್ ಭಾಗವತ ಶ್ರೀಮದಾಚಾರ್ಯರು ನಮಗೆ ಕೊಟ್ಟಿರತಕ್ಕಂತಹ ದೊಡ್ಡ ಒಂದು ಸಿದ್ಧಾಂತ ಅಂತರ್ಯಾಮಿತ್ವೇನ ಭಗವದ್ ಆರಾಧನೆ, ಅದನ್ನು ಸಮರ್ಥಿಸುವ ಒಂದು ದೊಡ್ಡ ಪ್ರಸಂಗ ಇದು. ಶ್ರೀಮದಾಚಾರ್ಯರು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಎಲ್ಲರೊಳಗೆ ನಿಂತುಕೊಂಡು ಒಬ್ಬ ಭಗವಂತ ಅವರವರೊಳಗೆ ಇರತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಪ್ರಚೋದಿಸಿ ಜಗತ್ತಿನ ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಯಾರ್ಯಾರಿಂದ ನಾವು ಏನೇನು ಕಾರಣಕ್ಕೋಸ್ಕರ ಉಪಕೃತರಾಗಿದ್ದೇವೆ, ಆಯಾ ಕಾರಣಕ್ಕೋಸ್ಕರ ನಾವು ಅವರವರಿಗೆ ನಮಸ್ಕಾರ ಮಾಡುವಾಗ ಅವರೊಳಗಿರತಕ್ಕಂತಹ ಭಗವಂತನಿಗೆ ನಾವು ಇದನ್ನು ಸಲ್ಲಿಸಬೇಕು ಅನ್ನುವ ಚಿಂತನೆಯನ್ನು ಕೊಡುವಂತಹ ದೊಡ್ಡ ಒಂದು ಪ್ರಸಂಗ. ಹಿಂದೊಮ್ಮೆ ಪ್ರಜೇಶ್ವರರೆಲ್ಲ ಕೂಡಿಕೊಂಡು ದೊಡ್ಡ ಯಾಗವನ್ನು ಮಾಡಿದರು. ಪುರಾ ವಿಶ್ವಸೃಜಾಂ ಸತ್ರೇ ಸಮೇತಾಃ ಪರಮರ್ಷಯಃ ತಥಾ ಅಮರಗಣಾಃ ಸರ್ವೇ ಸಾನುಗಾಃ ಮುನಯೋಜ್ಞಯಃ ತತ್ರ ಪ್ರವಿಷ್ಟ ಮೃಷಯೋ ದೃಷ್ಟ್ವಾ ಅರ್ಕಮಿವ ರೋಜುಷಾ ಭ್ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ಮಹತ್ಸದಃ ಉದತಿಷ್ಠನ್ ಸದಸ್ಯಾಸ್ತೆ ಸ್ವಧಿಷ್ಣ್ಯೇಭ್ಯ ಸಹಾಜ್ಞಯಃ ಋತೆ ವಿರಿಂಚಂ ಶರ್ವಂಚ ತದ್ಭಾಸಾ ಕ್ಷಿಪ್ತ ಚೇತಸಃ. ಪ್ರಜೇಶ್ವರರೆಲ್ಲ ಸೇರಿಕೊಂಡು ದೊಡ್ಡ ಒಂದು ಯಾಗವನ್ನು ಮಾಡಿದರು. ತುಂಬಿದ ಸಭೆಯಲ್ಲಿ ಋಷಿಮುನಿಗಳು ದೇವತೆಗಳಿಂದ ತುಂಬಿದ ಸಭೆಯೊಳಗೆ ದಕ್ಷ ಪ್ರಜಾಪತಿ ಪ್ರವೇಶ ಮಾಡಿದ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಋಷಿಮುನಿಗಳು ಎದ್ದು ನಿಂತು ದಕ್ಷನನ್ನು ಸ್ವಾಗತಿಸಿದರು, ಗೌರವಿಸಿದರು. ಹೃದಯ ವಿರಿಂಚಂ ಶರ್ವಂಚ. ಬ್ರಹ್ಮದೇವರು ಎದ್ದು ನಿಂತಿಲ್ಲ, ರುದ್ರದೇವರು ಎದ್ದು ನಿಂತಿಲ್ಲ. ಯೋಗ್ಯತೆಯಲ್ಲಿ ಈರುವರು ಕೂಡ ತುಂಬ ಎತ್ತರದಲ್ಲಿರುವವರು. ಪ್ರವೇಶ ಮಾಡಿದ ಪ್ರಜಾಪತಿ ದಕ್ಷ ಹೀಗೊಮ್ಮೆ ಸಭೆಯನ್ನು ನೋಡಿದ.
ಪ್ರಾಂಗ್ನಿಷಣ್ಣಂ ಋಣಂ ದೃಷ್ಟ್ವಾ ನಾಮೃಷ್ಯತ್ ತದನಾದೃತಃ ಉವಾಚ ವಾಮಂ ಚಕ್ಷುರ್ಭ್ಯಾಂ ಅಭಿವೀಕ್ಷ್ಯ ದಹನ್ನಿವ ಶ್ರೂಯತಾಂ ರಕ್ಮರ್ಷಯೋ ಮೇ ಸಹದೇವ ಸಹಾಗ್ನಯಃ ಸಾಧೂನಾಂ ಬ್ರೋತೋ ವೃತ್ತಂ ನಾಜ್ಞಾನಾತ್ ನ ಚ ಮತ್ಸರಾತ್ ಅಯಂ ತು ಲೋಕಪಾಲಾನಾಂ ಯಶೋಘ್ನಃ ನಿರಪತ್ರಪಃ ಸದ್ಭಿರಾಚರಿತಃ ಪಂಥಾಃ ಯೇನ ಸ್ತಬ್ಧೇನ ದೂಷಿತಃ. ರುದ್ರದೇವರು ಎದ್ದು ನಿಂತಿಲ್ಲ, ನನ್ನ ಗೌರವಿಸಿಲ್ಲ, ಇದು ನನ್ನ ಯೋಗ್ಯತೆಗೆ ತಕ್ಕುದಾಗಿರತಕ್ಕಂಥ ಮರ್ಯಾದೆ ಆಗಿಲ್ಲ. ರುದ್ರದೇವರು ನನಗೆ ಅವಮಾನ ಮಾಡಿದರು ಅಂತ ಭಾವಿಸಿ ಅಲ್ಲೇ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಘೋಷಿಸಲಿಕ್ಕೆ ಪ್ರಾರಂಭ ಮಾಡಿದ. ಅಂತ ಇದ್ದಾನೆ ರುದ್ರದೇವರು ಯಾಕೆ ನನಗೆ ಗೌರವ ಕೊಡಬೇಕು ಅನ್ನೋದನ್ನು ಉಲ್ಲೇಖಿಸ್ತಾ ಇದ್ದಾನೆ. ಏಷ ಮೇ ಶಿಷ್ಯತಾಂ ಪ್ರಾಪ್ತಃ ಯನ್ಮೇ ದುಹಿತು ಅಗ್ರಹೀತ್ ಪ್ರಾಣಿಂ ವಿಪ್ರಾಜ್ಞಿ ಮುಖತಃ ಸಾವಿತ್ರ್ಯಾ ಇವ ಸಾಧುವತ್ ಗೃಹೀತ್ವಾ ಮೃಗಶಾವಾಕ್ಷ್ಯಾಃ ಪ್ರಾಣಿಂ ಮರ್ಕಟಲೋಚನಃ ಪ್ರತ್ಯುತ್ಥಾನ ಅಭಿವಾದಾರ್ಹೆ ವಾಚಾಪಿ ಅಕೃತ ನ ಉಚಿತಂ. ರುದ್ರದೇವರು ನನ್ನ ಶಿಷ್ಯ. ಯಾಕೆ ಅಂತಂದರೆ ನನ್ನ ಮಗಳನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಹಾಗಾಗಿ ಅಳಿಯನಾದವನಿಗೆ ಶಿಷ್ಯನ ಸ್ಥಾನ, ಮಾವನಾದವನಿಗೆ ಗುರುವಿನ ಸ್ಥಾನ ಆಗಿನ ಕಾಲದಲ್ಲಿ. ಹಾಗಾಗಿ ಶಿಷ್ಯನಾದವ ಗುರುವಿಗೆ ಏನು ಗೌರವ ಕೊಡಬೇಕೋ ಅಂತಹ ಗೌರವವನ್ನು ರುದ್ರದೇವರು ನನಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ರುದ್ರದೇವರನ್ನು ಈ ರೀತಿಯಾಗಿ ಒಂದು ಒಳಗಿನ ಆ ಅಹಂಕಾರದಿಂದ ಉಲ್ಲೇಖ ಮಾಡುವಾಗ ಹೀಗೆ ಮಾಡ್ತಾ ಇದ್ದಾನೆ. ನನ್ನ ಮಗಳು ಮೃಗಶಾವಾಕ್ಷಿ, ಜಿಂಕೆಯಂತಹ ಕಣ್ಣುಳ್ಳವಳು, ಇವನು ಮರ್ಕಟಲೋಚನ, ಕೋತಿ ಹಾಗೆ ಕಣ್ಣಿರುವವನು. ಉಲ್ಲೇಖ ಮಾಡುವಾಗಲೇ ಹೀಗೆ ಮಾಡ್ತಾ ಬಂದಿದ್ದಾನೆ. ಪ್ರತ್ಯುತ್ಥಾನ ಅಭಿವಾದಾರ್ಹೆ ವಾಚಾಪ್ಯಕೃತ ಉಚಿತಂ. ನಾ ಬಂದಾಗ ಮುಂದಾಗಿ ಬಂದು ಸ್ವಾಗತ ಮಾಡಬೇಕಾಗಿತ್ತು, ಗೌರವ ಸಲ್ಲಿಸಬೇಕಾಗಿತ್ತು, ನಮಸ್ಕರಿಸಬೇಕಾಗಿತ್ತು. ದೈಹಿಕವಾಗಿ ಮಾಡೋದೊಂದು ಬದಿಗಿರಲಿ, ಮಾತಿನಿಂದೂ ಮಾಡಿಲ್ಲ, ಎದ್ದೂ ನಿಂತಿಲ್ಲ. ಹೀಗಾಗಿ ನನಗೆ ಅವಮಾನ ಮಾಡಿದ್ದಾನೆ. ಹೀಗೆ ಪ್ರಾರಂಭ ಮಾಡಿಕೊಂಡು ಆ ರುದ್ರದೇವರನ್ನು ಅವಮಾನಿಸುವಂತಹ, ಅವರ ಚರೆಯನ್ನೆಲ್ಲ ಅವಮಾನಿಸುವಂತಹ ಮಾತುಗಳನ್ನು ದೀರ್ಘವಾಗಿ ಹೇಳ್ತಾ ಬಂದ. ರುದ್ರದೇವರು ಸುಮ್ಮನಿದ್ರು. ಆರೋಪ ಪ್ರತ್ಯಾರೋಪಗಳು ನಡೆಯಕ್ಕೆ ಪ್ರಾರಂಭ ಆದವು. ಕೊನೆಗೆ ಆ ಸಭಾತ್ಯಾಗ ಮಾಡಿ ದಕ್ಷ ಹೊರಟು ಹೋಗ್ಬಿಟ್ಟ. ರುದ್ರದೇವರು ಹೊರಟು ಹೋದರು. ಈ ದಕ್ಷ ಪ್ರಜಾಪತಿ ರುದ್ರದೇವರು ತುಂಬಿದ ಸಭೆಯಲ್ಲಿ ನನಗೆ ದೊಡ್ಡ ಅವಮಾನ ಮಾಡಿದ್ದಾರೆ ಅಂತ ಅಹಂಕಾರದಿಂದ ಕೋಪಿಸಿಕೊಂಡು ಪ್ರತೀಕಾರವನ್ನು ಮಾಡಬೇಕು. ತುಂಬಿದ ಸಭೆಯಲ್ಲಿ ನನಗೆ ಹೇಗೆ ಅವಮಾನ ಆಯಿತೋ ರುದ್ರದೇವರನ್ನು ಹಾಗೆ ಅವಮಾನಿಸಬೇಕು ಅಂತ ತೀರ್ಮಾನ ಮಾಡಿದ. ತಾನು ಒಂದು ದೊಡ್ಡ ಯಜ್ಞವನ್ನು ಪ್ರಾರಂಭ ಮಾಡಿದ. ಯಜ್ಞ ಶಬ್ದಕ್ಕೇನೆ ಅರ್ಥ ದೈವ ಪೂಜಾಯಾಮ್, ಭಗವಂತನ ಆರಾಧನೆ, ಭಗವತ ಪ್ರೇರಣೆಯ ಭಗವತ ಪ್ರೀತ್ಯರ್ಥಂ ಆಗಬೇಕು. ಆದರೆ ಇಲ್ಲಿ ಅಂತಹ ಸದುದ್ದೇಶ ಇದ್ದಿರಲಿಲ್ಲ. ರುದ್ರ ಅವಮಾನನಾರ್ಥಂ ಇದೊಂದೇ ಉದ್ದೇಶ. ಅದನ್ನಿಟ್ಟುಕೊಂಡು ದೊಡ್ಡ ಯಾಗವನ್ನು ಪ್ರಾರಂಭಿಸಿದ. ಅವಮಾನ ಹೇಗೆ? ಲೋಕದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ,
ಅವರೆಲ್ಲರೂ ಕೂಡ ಆಹುತರಿಗೆ ಮಾನ ಸಮ್ಮಾನ. ರುದ್ರದೇವರನ್ನು ಮಗಳ ಸಹಿತ ಕರೀಲಿಕ್ಕಿಲ್ಲ. ಇದು ಅವರಿಗೆ ಅವಮಾನ ಆಗತ್ತೆ. ಹೀಗೆ ನಿಶ್ಚಯಿಸಿಕೊಂಡು ಅದರಂತೆ ಮುನ್ನಡೆದಿದ್ದಾನೆ. ಸದಾ ವಿದ್ವಿಷತೋ ಏವಂ ಕಾಲೋ ವೈ ಧ್ರಿಯಮಾಣಯೋ ಜಾಮಾತು ಶ್ವಶುರಸ್ಯಾಪಿ ಸುಮಹಾನ್ ಅತಿಚಕ್ರಮೆ ಯದಾಭಿಷಿಕ್ತೋ ದಕ್ಷಸ್ಥೋ ಬ್ರಹ್ಮಣ ಪರಮೇಷ್ಠಿನ ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯೆ ಸ್ಮಯಃ ಅಭವತ್. ಪ್ರಜೇಶ್ವರನನ್ನಾಗಿ ಅವನನ್ನು ಬ್ರಹ್ಮದೇವರು ಒಂದು ಹಂತದಲ್ಲಿ ಆ ಸ್ಥಾನದಲ್ಲಿ ಪಟ್ಟಾಭಿಷೇಕ ಮಾಡಿದಾಗ ಇನ್ನಷ್ಟು ಅವನ ಅಹಂಕಾರ ಜಾಸ್ತಿ ಆಗಿದೆ. ಇಂತಹ ಒಂದು ಕೃತ್ಯಕ್ಕೆ ಎಳೆಸಿದ್ದಾನೆ. ಆಹುತರಾಗಿರತಕ್ಕಂತಹ ದೇವತೆಗಳು ಋಷಿಗಳು ಗುಂಪು ಗುಂಪಾಗಿ ದಕ್ಷ ಪ್ರಜಾಪತಿಯ ಅರಮನೆ ಕಡೆಗೆ ಸಾಗ್ತಾ ಇದ್ದಾರೆ. ಇವರಿಬ್ಬರಿಗೆ ಆಹ್ವಾನ ಇಲ್ಲ. ಹಾಗಾಗಿ ಇಂತಹದ್ದೊಂದು ಘನ ನಡೀತಾ ಇದೆ ಅಂತ ಹೇಳಿಕೊಂಡವರಿಗೆ ತಿಳಿದೂ ಇಲ್ಲ. ಲೋಕದೃಷ್ಟಿಯಿಂದ ಸತೀದೇವಿಯ ಕಣ್ಣಿಗೆ ಈ ದೃಶ್ಯ ಬಿದ್ದಿದೆ. ವಿಚಾರಿಸಿದಾಗ ತಿಳಿಯಿತು, ತವರು ಮನೆಯಲ್ಲಿ ಅಪ್ಪನ ಮನೆಯಲ್ಲಿ ಇಂತಹದ್ದೊಂದು ದೊಡ್ಡ ಯಜ್ಞ ನಡೀತಾ ಇದೆ. ದೃಷ್ಟ್ವಾ ಸ್ವನಿಲಯಾಭ್ಯಾಸೆ ಲೋಲಾಕ್ಷೀ ಮೃಷ್ಟಕುಂಡಲಾ ಪತಿಂ ಭೂತಪತಿಂ ದೇವಂ ಔತ್ಸುಕ್ಯಾದಭ್ಯಭಾಷತ. ಭಾರೀ ಅಲಂಕಾರ ಮಾಡಿಕೊಂಡು ಸುರಸ್ತ್ರೀಯರೆಲ್ಲ ದಕ್ಷ ಪ್ರಜಾಪತಿಯ ಅರಮನೆ ಕಡೆಗೆ ಹೊರಟಿದ್ದಾರೆ. ಸಹಜವಾಗಿರತಕ್ಕಂತಹ ತವರಿನ ಮೇಲಿನ ಪ್ರೀತಿಯಿಂದ ಸತೀದೇವಿಗೆ ತಾವೂ ಅಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಬಯಕೆ ಉಂಟಾಯಿತು. ಪತಿಯ ಬಳಿ ಬಂದು ಹೇಳ್ತಾ ಇದ್ದಾರೆ, ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರ ಅಭಿಸರಾಮಃ ವಾಮತೆ ಯದ್ಯರ್ಥಿತ ಅಮೇ ವಿಬುಧಾ ವ್ರಜಂತಿ. ತವರ ಮನೆಯಲ್ಲಿ ದೊಡ್ಡ ಯಜ್ಞ ನಡೀತಾ ಇದೆ, ಉತ್ಸವ ನಡೀತಾ ಇದೆ, ನಾವೂ ಅಲ್ಲಿ ಪಾಲ್ಗೊಳ್ಳೋಣ. ಆ ಒಂದು ಯಜ್ಞದ ಉತ್ಸವದ ಸಂಭ್ರಮವನ್ನು ವರ್ಣಿಸ್ತಾ ಇಂತಹ ಉತ್ಸವದಲ್ಲಿ ನಾವೂ ಪಾಲ್ಗೊಳ್ಳಬೇಕು ಅಂತ ತನ್ನ ಬಯಕೆಯನ್ನು ಬಂಧು ಬಾಂಧವರೆಲ್ಲ ಸೇರಿರುವಂತಹ ಸಂದರ್ಭ. ಹಾಗಾಗಿ ಎಲ್ಲರನ್ನೂ ಕೂಡ ಒಂದೆಡೆ ಕಾಣುವ ಯೋಗ. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ. ಆಹ್ವಾನ ಇಲ್ಲ ಅಂತ ಒಂದು ಮಾತು ಬರುತ್ತೆ. ಆದರೆ ಅನಾಹುತಾ ಅಪಿ ಅಭಿಯಂತಿ ಸೌಹೃದಂ ಭರ್ತು ಗುರೋ ದೇಹಕೃತಶ್ಚ ಕೇತನಂ ತನ್ಮೇ ಪ್ರಸೀದ ಇದಮರ್ತ್ಯ ವಾಂಛಿತಂ ಕರ್ತುಂ ಭವಾನ್ ಕಾರಣಿಕೋ ಬತಾರ್ಹತಿ. ಆಹ್ವಾನ ಇಲ್ಲ, ನಾವು ಹೇಗೆ ಹೋಗೋಣ ಅನ್ನುವ ಒಂದು ಮಾತು ಅಡ್ಡ ಬರುತ್ತೆ. ಸತೀದೇವಿ ಅದಕ್ಕೆ ಅಂತ ಇದ್ದಾರೆ, ಹೌದು ಆಹ್ವಾನ ಇಲ್ಲದೆ ಹೋಗಬಾರದು. ಅದರದ್ದು ಎಲ್ಲಿ? ಪರಕೀಯರ ಕಡೆಗೆ. ತವರು ಮನೆಗೆ ಹೋಗಲಿಕ್ಕೆ, ಪತಿಯ ಮನೆಗೆ ಹೋಗಲಿಕ್ಕೆ, ಗುರುಗಳ ಮನೆಗೆ ಹೋಗಲಿಕ್ಕೆ, ದೇವಾಲಯಕ್ಕೆ ಹೋಗಲಿಕ್ಕೆ, ಅರಸ್ಥಾನಕ್ಕೆ ಹೋಗಲಿಕ್ಕೆ, ಇಲ್ಲೆಲ್ಲ ಆಹ್ವಾನ ಎಂಬುದು ಬೇಕಾಗಿಲ್ಲ. ಆಹ್ವಾನ ಇಲ್ಲದೆಯೇ ಇಲ್ಲೆಲ್ಲ ಕಡೆ ಕೂಡ ಹೋಗಬಹುದು. ಹಾಗಾಗಿ ತವರಿನಲ್ಲಿ ಇಂತಹದ್ದೊಂದು ಯಜ್ಞ ನಡೀತಾ ಇದೆ, ನಾವು ಹೋಗೋಣ. ರುದ್ರದೇವರು ಈ ಹಿಂದೆ ತುಂಬಿದ ಸಭೆಯಲ್ಲಿ ನಡೆದಿರತಕ್ಕಂತಹ ಮಾತುಗಳನ್ನೆಲ್ಲ ನೆನಪಿಸ್ಕೋತಾ ಇದ್ದಾರೆ. ಎಷ್ಟು ಕಟುವಾಗಿರತಕ್ಕಂತಹ ಮಾತುಗಳಿಂದ ದಕ್ಷ ಪ್ರಜಾಪತಿ ರುದ್ರದೇವರನ್ನು ನಿಂದಿಸಿದ್ದ.
ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ದಕ್ಷ ಪ್ರಜಾಪತಿ ನಮ್ಮಿಬ್ಬರನ್ನು ಎಷ್ಟು ದ್ವೇಷಿಸ್ತಾ ಇದ್ದಾನೆ, ಅವನ ಮನಸ್ಸಿನ ಚಿಂತನೆ ಏನು, ಮನೋನಿಯಾಮಕರಾಗಿ ಇರತಕ್ಕಂತಹ ರುದ್ರದೇವರಿಗೆ ದಕ್ಷ ಪ್ರಜಾಪತಿಯ ಮನಸ್ಸಿನೊಳಗೆ ಏನು ಚಿಂತನೆ ನಡೀತಾ ಇದೆ ಅನ್ನೋದು ತಿಳಿದೇ ಇರುವಂತಹದ್ದಲ್ಲ. ಹಾಗಾಗಿ ಸತೀದೇವಿಯನ್ನು ಸಮಾಧಾನಪಡಿಸ್ತಾ ಇದ್ದಾರೆ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತಾ ಅಪಿ ಅಭಿಯಂತಿ ಬಂಧುಷು ತೇ ಯದಿ ಅನುತ್ಪಾದಿತ ದೋಷದೃಷ್ಟಯ ಬಲೀಯಸ ಅನಾತ್ಮ್ಯಮದೇನ ಮನ್ಯುನ. ಆಹ್ವಾನ ಇಲ್ಲದೆಯೂ ಕೂಡ ಇಂತಹ ಕಡೆಗೆಲ್ಲ ಹೋಗಬಹುದು, ಹೌದು ಅವಶ್ಯವಾಗಿ ಹೋಗಬಹುದು. ಆದರೆ ಆ ಆಹ್ವಾನ ಎಲ್ಲ ಕಡೆ ಇದ್ದು ಇಲ್ಲಿ ಮಾತ್ರ ಇಲ್ಲ ಅಂತಂದರೆ ಅದು ಯಾಕೆ ಅನ್ನೋದನ್ನು ಸ್ವಲ್ಪ ನಾವು ವಿಮರ್ಶೆ ಮಾಡ್ಕೋಬೇಕು. ಅಕಸ್ಮಾತ್ ಹೀಗೆ ನಡೆದಿದೆ, ಪ್ರಮಾದವಶಾತ್ ಹೀಗೆ ನಡೆದಿದೆ, ಅವಶ್ಯವಾಗಿ ಇಲ್ಲಿ ಹೋಗಬೇಕು. ಆದರೆ ಎಲ್ಲಿ ಅರಿಷಡ್ವರ್ಗಗಳನ್ನು ಮನಸ್ಸಿನೊಳಗೆ ತುಂಬಿಕೊಂಡು, ಅರಿಷಡ್ವರ್ಗಗಳನ್ನು ಮನಸ್ಸಿನೊಳಗೆ ತುಂಬಿಸಿಕೊಂಡು ಆ ಹಿನ್ನೆಲೆಯಲ್ಲಿ ಈ ಆಹ್ವಾನ ಇಲ್ಲದೇ ಹೋದದ್ದಾದರೆ ಅಂತಹ ಕಡೆ ಮಾತ್ರ ನಾವು ಹೋಗಬಾರದು. ವಿದ್ಯಾ ತಪೋ ವಿತ್ತ ವಪುರು ವಯಃಕುಲೈ ಸತಾಂ ಗುಣೈ ಷಡ್ಭಿ ಅಸತ್ತಮೇತರೈ ಸ್ಮೃತೌ ಹತಾಯಾಂ ಭೃತಮಾನ ದುರ್ದೃಶಃ ಸ್ತಬ್ಧಾ ನ ಪಶ್ಯಂತಿ ಧಾಮ ಭೂಯಸಾಂ. ಅರಿಷಡ್ವರ್ಗಗಳು ಒಳಗೆ ತುಂಬಿ ಇತ್ತು ಅಂತಂದರೆ ಮತ್ತೊಬ್ಬರ ಯೋಗ್ಯತೆಯನ್ನು ಅರಿಯುವಂತಹ ಸಾಮರ್ಥ್ಯ ಇಲ್ಲದಾಗಿ ಹೋಗತ್ತೆ. ಹಾಗಾಗಿ ಆ ಸ್ಮೃತಿ, ಆ ಬುದ್ಧಿ, ಆ ವಿವೇಕ ಹೊರಟು ಹೋಯಿತು ಅಂತಂದರೆ ನೈತಾದೃಶಾನಾಂ ಸ್ವಜನವ್ಯಪೇಕ್ಷೆಯ ಗೃಹಾನ್ ಪ್ರತೀಯಾತ್ ಅನವಸ್ಥಿತಾತ್ಮನಾಂ ಯೇ ಅಭ್ಯಗತಾನ್ ವಕ್ರಧಿಯ ಅಭಿಚಕ್ಷತೆ ಆರೋಪಿತ ಭ್ರೂಭಿ ಅಮರ್ಷಣಾಕ್ಷಿಭಿ. ಯಾರ ಮನಸ್ಸು ಇಷ್ಟು ಕಲುಷಿತವಾಗಿದೆ ಅವರ ಮನೆಗೆ ಮಾತ್ರ ನಾವು ಹೋಗಬಾರದು. ನಮ್ಮವರು ಅಂತ ನಾವು ಭಾವಿಸಿ ಹೋಗೋದು, ಅವರಲ್ಲಿ ಆ ಭಾವನೆ ಇಲ್ಲ, ದ್ವೇಷಿಸ್ತಾ ಇದ್ದಾರೆ, ಶತ್ರುತ್ವೇನ ಗಮನಿಸ್ತಾ ಇದ್ದಾರೆ, ಅಂತಹವರ ಮನೆಗೆ ಹೋಗಬಾರದು. ಯಾಕೆ? ಇದೇ ಉದ್ದೇಶವನ್ನು ಇಟ್ಟುಕೊಂಡು ಅವರು ಇಂತಹ ಆಹ್ವಾನ ಕೊಡದೇ ಇದ್ದ ಪಕ್ಷದಲ್ಲಿ ಬಂದಾಗ ಗೌರವಿಸುವುದಿಲ್ಲ. ಒಂದು, ಅದರ ಬದಲಾಗಿ ಅವಮಾನ ಮಾಡ್ತಾರೆ. ಆ ಅವಮಾನ ಅದು ಎಷ್ಟು ನೀಚವಾದದ್ದು. ತಥಾರಿಭಿರ್ನವ್ಯಧತೆ ಶಿಲೀಮುಖೈ ಶೇತೆ ಆರ್ದಿತಾಂಗ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ರಣಾಂಗಣದಲ್ಲಿ ಶತ್ರುಗಳು ಪ್ರಯೋಗಿಸಿರತಕ್ಕಂತಹ ಆಯುಧ ಮರ್ಮಚ್ಛೇದಕವಾಗಿರತ್ತೆ. ಅದರಿಂದ ಏನು ನೋವಾಗತ್ತೆ ಅದು ಒಂದು ಕಡೆ. ನಮ್ಮವರು ಅನಿಸಿಕೊಂಡವರು ಆಡುವ ಕೆಟ್ಟ ಮಾತುಗಳು, ಇದರಿಂದ ಆಗುವಂತಹ ನೋವು ತುಲನೆ ಮಾಡಿದರೆ ರಣಾಂಗಣದಲ್ಲಿ ಶತ್ರುಗಳು ಹೊಡೆದಿರತಕ್ಕಂತಹ ಮರ್ಮಚ್ಛೇದಕವಾಗಿರತಕ್ಕಂತಹ ಆಯುಧಗಳಿಂದ ಆಗಿರುವ ನೋವು ಅದನ್ನಾದರೂ ಸಹಿಸಿಕೊಳ್ಳಬಹುದು, ಇದನ್ನಲ್ಲ. ರುದ್ರದೇವರು ಆ ಸತಿಯ ಯೋಗ್ಯತೆಯನ್ನು ಹೇಳ್ತಾ ಇದ್ದಾರೆ. ವ್ಯಕ್ತಂ ತ್ವಮುತ್ಕೃಷ್ಟಗತೆ ಪ್ರಜಾಪತೆ ಪ್ರಿಯ ಆತ್ಮಜಾನಾಮಸಿ ಶುಭ್ರು ಸಮ್ಮತ ಅಥಾಪಿ ಮಾನಂ ನ ಪಿತುಃ ಪ್ರಪಸ್ಯಸೆ ಮದಾಶ್ರಯಾತ್ ಕಃ ಪರಿತಪ್ಯತೆ ಯತಃ. ನೀನು ದಕ್ಷ ಪ್ರಜಾಪತಿಗೆ
ಮಮತೆಯ ಮಗಳು. ಎಲ್ಲರೂ ನಿನಗೆ ಆತ್ಮೀಯರೇ. ಆದರೆ ಇವತ್ತು ನನ್ನನ್ನು ವಿವಾಹ ಮಾಡಿಕೊಂಡಿದ್ದಿ ಎಂಬ ಒಂದೇ ಕಾರಣಕ್ಕೋಸ್ಕರ ಎಲ್ಲ ಸದ್ಗುಣಗಳಿದ್ದೂ ಕೂಡ ನನ್ನ ಕೈ ಹಿಡಿದಿದ್ದಿ ಎಂಬ ಕಾರಣಕ್ಕೋಸ್ಕರ ಆ ದಕ್ಷ ಪ್ರಜಾಪತಿ ನಿನ್ನ ತಂದೆ ನಿನ್ನನ್ನೂ ಕೂಡ ದ್ವೇಷಿಸ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಗೌರವ ಸಿಗೋದಿಲ್ಲ, ಅದರ ಬದಲಾಗಿ ಅವಮಾನ ಆಗತ್ತೆ. ರುದ್ರದೇವರು ಅಂತ ಇದ್ದಾರೆ, ದಕ್ಷ ಪ್ರಜಾಪತಿ ಇವತ್ತು ನಮ್ಮನ್ನು ಹೇಗೆ ದ್ವೇಷಿಸ್ತಾ ಇದ್ದಾನೆ ಅಂತಂದರೆ, ಯಥಾ ಅಸುರಾಹ ಹರಿಂ, ಅಸುರರು ಶ್ರೀಹರಿಯನ್ನು ಹೇಗೆ ದ್ವೇಷಿಸ್ತಾ ಇದ್ದಾರೆ ಆ ರೀತಿ ನಮ್ಮನ್ನು ದ್ವೇಷಿಸ್ತಾ ಇದ್ದಾನೆ. ಅಲ್ಲ, ಈ ಎಲ್ಲ ದುರ್ಘಟನೆಗಳಿಗೆ ಮೂಲ ಕಾರಣ ತಂದೆ ಬಂದಾಗ ತಾವು ಎದ್ದು ನಿಲ್ಲದೇ ಹೋದದ್ದು. ಹೌದು, ಶಾಸ್ತ್ರ ದೃಷ್ಟಿಯಿಂದ ಮಾವನಾದವನಿಗೆ ಗುರುವಿನ ಸ್ಥಾನ, ಅಳಿಯನಾದವನಿಗೆ ಶಿಷ್ಯನ ಸ್ಥಾನ. ಹಾಗಾಗಿ ಮೂಲ ಯೋಗ್ಯತೆ ಏನೇ ಇದ್ದರೂ ಈ ಬಾಂಧವ್ಯದ ನೆಲೆಯಲ್ಲಿ ತಾವು ಎದ್ದು ನಿಂತು ಆತನನ್ನು ಗೌರವಿಸಬೇಕಿತ್ತು. ಅದು ನಡೆದಿಲ್ಲ. ಇದನ್ನೇ ಕಾರಣವಾಗಿಟ್ಟುಕೊಂಡು ಈ ಎಲ್ಲ ಘಟನೆಗಳು ಮುಂದುವರಿತಾ ಇದ್ದಾವೆ. ಹಾಗಾದರೆ ಇದರ ಮೂಲ ಕಾರಣ ನಮ್ಮಲ್ಲೇ ಇದೆ ಅಂತಂದ ಮೇಲೆ ನಾವೇ ಅದನ್ನು ಸರಿ ಮಾಡಿಕೊಂಡು ಹೋಗಬೇಕಾದುದು ನಮ್ಮ ಕರ್ತವ್ಯ ಅಂತ ಸತೀದೇವಿ ಅಂದರೆ, ರುದ್ರದೇವರು ಅದಕ್ಕೆ ಉತ್ತರಿಸ್ತಾ ಇದ್ದಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ಪ್ರಾಜ್ಞೈ ಪರಸ್ಮೈ ಪುರುಷಾಯ ಗುಹಾಶಯಾಯೈವ ಚೇತಸಾ ನ ದೇಹಮಾನಿನೇ. ಒಬ್ಬರು ಬಂದರು ಅಂತ ಹೇಳಿಕೊಂಡು ಗುರುಗಳು, ಹಿರಿಯರು, ತಂದೆ ತಾಯಂದಿರು, ಬಂಧುಗಳು, ಅತಿಥಿಗಳು ಎದ್ದು ನಿಂತು ಮುಂದಾಗಿ ಹೋಗಿ ಸ್ವಾಗತಿಸಿ ಅರ್ಘ್ಯಪಾದ್ಯಾಚಮನಾದಿಗಳನ್ನಿತ್ತು ಷೋಡಶ ಉಪಚಾರ ಪೂಜೆಗಳನ್ನಿತ್ತು ಸತ್ಕರಿಸ್ತೇವೆ. ಇದು ಶಾಸ್ತ್ರಸಮ್ಮತವಾಗಿರತಕ್ಕಂತಹ ನಡೆ. ಈ ನಡೆಯ ಹಿಂದೆ ಇರಬೇಕಾಗಿರುವ ಚಿಂತನೆ ಏನು? ಬರಿದೆ ಆಚಾರ ಅಷ್ಟೇ ಮುಖ್ಯ ಆಗೋದಿಲ್ಲ, ವಿಚಾರವೂ ಮುಖ್ಯವಾಗತ್ತೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಮಾಡುವ ಕಾರ್ಯವನ್ನು ತಿಳಿದು ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಮಾಡಿದ ಕರ್ಮ ಫಲವನ್ನು ಕೊಡುತ್ತೆ. ಗಂಗಾ ನದಿಯಲ್ಲಿ ಮಿಂದರೆ ಅದೆಷ್ಟು ದೊಡ್ಡ ಫಲ. ಎಲ್ಲ ಪಾಪಗಳು ಸುಟ್ಟು ಬೂದಿ ಆಗ್ತವೆ. ಹಾಗಾಗಿ ಜನ್ಮದಲ್ಲಿ ಒಂದು ಬಾರಿಯಾದರೂ ಹೋಗಿ ಗಂಗಾ ಸ್ನಾನ ಮಾಡಿ ಬರಬೇಕು ಅನ್ನೋದು ಸನಾತನ ಸಂಸ್ಕೃತಿಯನ್ನು ಒಪ್ಪಿ ಬದುಕ್ತಾ ಇರತಕ್ಕಂತಹ ಎಲ್ಲ ಭಾರತೀಯರ ದೊಡ್ಡ ಆಶೆ. ಇವತ್ತೆಲ್ಲ ಈಗ ಬಯಸಿದರೆ ಹೊರಟು ಹೋಗಿ ಬೆಳಗಾದ ಇಲ್ಲಿಂದ ಹೊರಟು ಸಾಯಂಕಾಲ ಮತ್ತೆ ಪುನಃ ರಾತ್ರಿ ಗಂಗಾ ಸ್ನಾನ ಮಾಡಿ ಮರಳಬಹುದೋ ಏನೋ. ಆದರೆ ಹಿಂದೆ ಎಲ್ಲ ಹಾಗಿರಲಿಲ್ಲ. ಬದುಕಿನಲ್ಲಿ ಒಂದು ಬಾರಿ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಹೊರಟ ಮೇಲೆ ಅಲ್ಲಿ ಹೋಗಿ ಮುಟ್ತೇವೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಗಂಗಾ ಸ್ನಾನ ಮಾಡಿ ಮತ್ತೆ ಮರಳಿ ಊರನ್ನು ಸೇರ್ತಾ ಇದ್ದೀವೋ ಇಲ್ಲೋ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿಯೂ ಕೂಡ ಬದುಕಿನಲ್ಲಿ ಒಂದು ಬಾರಿ ಆದರೂ ಗಂಗಾ ಸ್ನಾನ ಮಾಡಲೇಬೇಕು ಅನ್ನೋ ಹೆಬ್ಬಯಕೆ. ಆಗದೆ ಹೋದರೆ ಹೀಗೆ ಮಾಡೋಣ.
ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. ಗಂಗೆಯಿಂದ ನಾವು 100 ಯೋಜನ ದೂರ ಇದ್ದಿರಬಹುದು, ನಾವು ಎಲ್ಲಿ ಸ್ನಾನ ಮಾಡ್ತೇವೋ ಅಲ್ಲೇ ಆ ಗಂಗೆಯನ್ನು ಸ್ಮರಿಸಿಕೊಂಡು ಸ್ನಾನ ಮಾಡೋಣ. ಗಂಗಾ ಸ್ನಾನ ಮಾಡಿದ ಫಲ. ಬೆಳಗಾತ ಎದ್ದು ಒಂದಿಷ್ಟು ಪ್ರಾತಃಸ್ತೋತ್ರಗಳು ಅಂತಿದ್ದಾವೆ. ಬೆಳಗಾತ ಎದ್ದು ಹೇಳುವಂತಹ ಒಂದಿಷ್ಟು ಶ್ಲೋಕಗಳು. ಅಲ್ಲೊಂದು ಮಾತು, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್. ನಾನು ಕಾಶಿಗೆ ಹೋಗಬೇಕು, ಅಲ್ಲೇ ವಾಸ ಮಾಡಬೇಕು, ನಿತ್ಯ ಗಂಗಾ ಸ್ನಾನ, ಗಂಗಾ ತಟದಲ್ಲಿ ಉಳಿದು ಸಾಧನಾನುಷ್ಠಾನ ಮಾಡಬೇಕು, ನಿತ್ಯ ಸಂಕಲ್ಪ ಮಾಡಬೇಕಂತೆ. ನಿತ್ಯ ಬೆಳಗಾದ ಎದ್ದು ಸಂಕಲ್ಪ ಮಾಡಬೇಕಂತೆ. ಆ ಸಂಕಲ್ಪ ಮತ್ತೆ ಈಡೇರತ್ತೋ ಇಲ್ಲೋ ಗೊತ್ತಿಲ್ಲ, ಚಿಂತೆ ಇಲ್ಲ. ಕಾಶಿ ವಾಸ ಫಲಂ ಲಭೇತ್. ಈ ಸಂಕಲ್ಪ ಮಾಡಿದ್ದಕ್ಕೂ ಕೂಡ ಫಲ ಇದೆ. ಯಾಕೆ? ಸಂಕಲ್ಪ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಬೇರೆಲ್ಲ ಕಡೆ ಹಾಗೆ ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೇವೆ, ಇನ್ವೆಸ್ಟ್ ಮಾಡಿದ್ದೇವೆ, ಆ ಪ್ರತಿಫಲ ಪಡೀಲಿಕ್ಕೆ ಒಂದಿಷ್ಟು ವರ್ಷ ಆದರೂ ಅಲ್ಲಿ ನಿರಂತರವಾಗಿ ದುಡಿಯಬೇಕು. ಅರ್ಧದಲ್ಲಿ ನಿಂತು ಹೋಯಿತು ಅಂತ ಹೇಳಿದರೆ ಎಲ್ಲ ಲಾಸ್, ಹೊರಟೋಯ್ತು. ಆದರೆ ಈ ವೈಷ್ಣವ ಧರ್ಮದಲ್ಲಿ ಹಾಗಿಲ್ಲ. ಸಂಕಲ್ಪ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಹಾಗಾಗಿ ಬೆಳಗಾತೆದು ಸಂಕಲ್ಪ ಮಾಡಬೇಕು ನಿತ್ಯ. ಕಾಶಿ ವಾಸ ಫಲಂ ಲಭೇತ್. ಅಲ್ಲಿ ಹೋಗಿ ವಾಸ ಮಾಡಿ ನಿತ್ಯ ಗಂಗಾ ಸ್ನಾನ ಮಾಡಿ ಅಲ್ಲಿ ಉಳಿದು ಆ ಭಗವದ್ ಮಂತ್ರಗಳನ್ನು ಜಪಿಸಿದರೆ ಏನು, ಸಾಧನೆ ಮಾಡಿದರೆ ಏನು ಫಲವೋ ಅಂತಹ ಫಲಕ್ಕೆ ಭಾಗ್ಯಗಳಾಗಬಹುದು. ಇದು ಗಂಗೆಯ ಮಹತ್ವ. ಯಾರು ಹೀಗೆ ತಿಳಿದು ಗಂಗಾ ಸ್ನಾನ ಮಾಡ್ತಾರೆ ಅವರಿಗೆ ಅತ್ಯಂತ ಫಲ, ಶ್ರೇಯಸ್ಸಿನ ಫಲ. ಅದಿಲ್ಲ ನೋಡಿ, ನಾವು ಹೋಗಿ ಗಂಗಾ ಸ್ನಾನ ಮಾಡ್ತೇವೆ, ಬದುಕಿನಲ್ಲಿ ಒಂದು ಬಾರಿ 100 ವರ್ಷಗಳ ಆಯುಷ್ಯ ಅಂತ ಇಟ್ಟುಕೊಳ್ಳೋಣ. ಅಲ್ಲಿ ಒಂದು ದಿವಸ, ಒಂದು ಹೊತ್ತು. ಗಂಗಾ ನದಿ ಎಲ್ಲಿ ಹುಟ್ಟತ್ತೆ, ಎಲ್ಲಿ ಹೋಗಿ ಕೊನೆಗೊಳ್ಳತ್ತೆ, ಎಷ್ಟು ದೊಡ್ಡ ಪ್ರವಾಹ. ನಾವು ಹೋಗಿ ಸ್ನಾನ ಮಾಡೋದು ಎಲ್ಲಿ? ಆ ಪ್ರವಾಹದ ಯಾವುದೋ ಒಂದು ಮೂಲೆಯಲ್ಲಿ. ಒಂದು ಕ್ಷಣ 3 ಮುಳುಗು ಹಾಕಿ ಮೇಲೆ ಬರ್ತೇವೆ, ಗಂಗಾ ಸ್ನಾನ ಆಯಿತು ಅಂದ್ಕೋತೇವೆ. ಅದಕ್ಕೆ ಫಲ ಇದೆ. ಯಾಕೆ? ತಿಳಿದು ಮಾಡಿದಾಗ. ಅದೇ ಗಂಗಾ ನದಿಯಲ್ಲಿ ಅದೆಷ್ಟು ಜಲಚರಗಳು, ಮೀನುಗಳು, ಮೊಸಳೆಗಳು, ಆಮೆಗಳು, ಇನ್ನೂ ಏನೇನೋ ಜಲಚರಗಳು ಹುಟ್ಟಿದ್ದೂ ಅಲ್ಲೇ. ತಲೆಮಾರಿನಿಂದ 7 ತಲೆಮಾರಿನಿಂದಲೂ ಕೂಡ ಹುಟ್ಟಿದ್ದೂ ಅಲ್ಲೇ, ಬೆಳೆದದ್ದೂ ಅಲ್ಲೇ, ಉಂಡದ್ದೂ ಅದನ್ನೇ, ನಾಳೆ ಪ್ರಾಣ ಹೋಗೋದು ಅಲ್ಲೇ. ಹಾಗಾದರೆ ಅವುಗಳಿಗೆ ಎಷ್ಟು ಪುಣ್ಯ ಇರಲಿಕ್ಕಿಲ್ಲ ಅಂತ ಭಾವಿಸಿದರೆ ಉಂಟೋ? ಇಲ್ಲ. ಯಾಕಿಲ್ಲ? ನಮ್ಮ ಇಡೀ ಬದುಕಿನಲ್ಲಿ 100 ವರ್ಷದ ಆಯುಷ್ಯದಲ್ಲಿ ಯಾವುದೋ ಒಂದು ಕ್ಷಣ ಹೋಗಿ ಮುಳುಗಿ ಬಂದದ್ದಕ್ಕೆ, ಇಲ್ಲೇ ಕುಳಿತು ಸಂಕಲ್ಪ ಮಾಡಿದ್ದಕ್ಕೆ ಫಲ ಇದೆ. 7 ಜನ್ಮ ಸಂತತಿ ತಲೆಮಾರುಗಳಿಂದಲೂ ಕೂಡ ಹುಟ್ಟಿದ್ದು ಅಲ್ಲೇ, ಬೆಳೆದದ್ದು ಅಲ್ಲೇ, ಉಂಡದ್ದು ಅದನ್ನೇ, ನಾಳೆ ಶರೀರ ತ್ಯಾಗ ಮಾಡಿದ್ದು ಅಲ್ಲೇ. ಅವುಗಳಿಗೆ ಯಾಕಿಲ್ಲ? ಯಾಕೆ ಅಂತ ಹೇಳಿದರೆ, ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗಾ. ಈ ಜ್ಞಾನವೇ ಅವುಗಳಿಗಿಲ್ಲ. ಯಚ್ಛೌಚ ನಿಸ್ಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ಈ ಪರಿಜ್ಞಾನ ಅವುಗಳಿಗಿಲ್ಲ. ಏನು ಗಂಗೆ ಅಂತಂದರೆ? ಭಗವಂತ ಬಲಿಯ ನಿಗ್ರಹಕ್ಕೋಸ್ಕರ ವಾಮನ ರೂಪವನ್ನು ತೆಗೆದುಕೊಂಡು ಬಂದ. 3 ಹೆಜ್ಜೆಯ ಸ್ಥಳವನ್ನು ಯಾಚಿಸಿದ. 2ನೇ ಹೆಜ್ಜೆಯಿಂದ ಆಕಾಶವನ್ನೆಲ್ಲ ಅಳೆಯಲಿಕ್ಕೆ ಹೊರಟಾಗ
ಉಗುರಿನ ಕಾಲ ಉಗುರಿನ ಮೊನೆತಾಗಿ ಬ್ರಹ್ಮಾಂಡ ಕರ್ಪರ ಹರಿದು ಬಾಕ್ಯೋದಕ ಒಳಗೆ ಹರಿದು ಬಂತು. ಬ್ರಹ್ಮದೇವರು ಕಮಂಡಲುವಿನಲ್ಲಿ ಆ ಜಲವನ್ನು ಸ್ವೀಕರಿಸಿ ಭಗವಂತನ ಪಾದ ಪ್ರಕ್ಷಾಳನೆ ಮಾಡಿದರು. ಅಲ್ಲಿಂದ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗಾ. ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ಭಗವಂತನ ಪಾದ ಪ್ರಕ್ಷಾಳನೆ ಮಾಡಿದಾಗ ಅಲ್ಲಿಂದ ಹರಿದು ಬಂದಂತಹ ಜಲ ಏನಿದೆ ಇದು ಗಂಗಾ. ಏನು ಆಕೆಯ ಸಾಮರ್ಥ್ಯ! ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ರುದ್ರದೇವರಿಗೆ ಶಿವ ಅಂತ ಹೆಸರು. ಶಬ್ದಕ್ಕರ್ಥ ಏನು? ಪರಮ ಮಂಗಲ ಸ್ವರೂಪಿ ಅಂತ ಅರ್ಥ. ದೊಡ್ಡ ಆಕ್ಷೇಪ. ರುದ್ರದೇವರು ಶಿವ ಮಂಗಲ ಆಗಲಿಕ್ಕೆ ಹೇಗೆ ಸಾಧ್ಯ? ಅಲ್ಲ, ಯಾಕೆ ಆಗಬಾರದು? ಕೇಳಿ. ಶ್ಮಶಾನದಲ್ಲಿ ವಾಸ, ಶ್ಮಶಾನದಲ್ಲಿ ಬೆತ್ತಲೆಯಾಗಿ ತಿರುಗಾಡೋದು, ಶವಸುಟ್ಟ ಆ ಬೂದಿಯನ್ನು ಚಿತಾಭಸ್ಮವನ್ನು ಮೈತುಂಬ ಬೆಳ್ಕೊಳ್ಳೋದು, ಕೈಯಲ್ಲಿ ಕಪಾಲ, ಕೊರಳಲ್ಲಿ ರುಂಡಗಳ ಮಾಲೆ, ತಲೆಯನ್ನೆಲ್ಲ ಕೆದರಿ ಹಾಕಿಕೊಂಡಿರುವಂತಹದ್ದು. ಒಂದೊಂದು ಅಪಾವಿತ್ರದ ಪರಮಾವಧಿ, ಒಂದೊಂದು ಸಂಕೇತಗಳು ಕೂಡ ಈ ಪರಮಾವಧಿ, ಅಮಾಂಗಲ್ಯದ ಪರಮಾವಧಿ. ಅವೆಲ್ಲವನ್ನು ಧಾರಣೆ ಮಾಡಿಕೊಂಡಿರತಕ್ಕಂತಹ ರುದ್ರದೇವರು ಶಿವ ಆಗೋದು ಹೇಗೆ ಸಾಧ್ಯ? ಹೌದು, ಹಾಗಾದರೆ ಅವರು ಶಿವ ಅಲ್ಲ, ಅವರು ಅಶಿವ ಅಂತ ಹೇಳೋಣೇನು? ಇಲ್ಲ, ಅವರು ಶಿವ. ಯಾಕೆ? ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ಪರಮಾತ್ಮನ ಪಾದ ಪ್ರಕ್ಷಾಳನೆ ಮಾಡಿದಾಗ ಹರಿದು ಬಂದಂತಹ ಜಲ ಏನಿದೆ ತೀರ್ಥ, ಮೂರ್ಧ್ನಿ ಅಧಿಧೃತೇನ ಶಿರಸ್ಸಿನಲ್ಲಿ ಸದಾ ರುದ್ರದೇವರು ಧಾರಣೆ ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಅವರು ಶಿವ. ಯಾವತ್ತೋ ಒಂದು ದಿವಸ ಶಿವ ಅಲ್ಲ, ಸದಾ ಧಾರಣೆ ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಅವರು ಸದಾಶಿವ. ಯಾವತ್ತೋ ಒಂದು ದಿವಸ ಅಲ್ಲ, ಅವರು ಸದಾಶಿವ. ಆ ಗಂಗೆಯ ಪಾವಿತ್ರ್ಯ ಏನು ಅಪಾವಿತ್ರ್ಯ ಇದ್ದರೂ ಕೂಡ ತಾನು ಪವಿತ್ರವಾಗಿದೆ, ತನ್ನ ಸಂಪರ್ಕಕ್ಕೆ ಬಂದವರನ್ನು ಪವಿತ್ರರನ್ನಾಗಿ ಮಾಡುತ್ತೆ. ಯಾರನ್ನು? ಸಾಮಾನ್ಯರನ್ನಷ್ಟೇ ಅಲ್ಲ, ಯಾರಲ್ಲಿ ಅಮಾಂಗಲ್ಯದ ಪರಮಾವಧಿ ಇದೆ ಅಂತಹವರು ಈ ಸಂಪರ್ಕಕ್ಕೆ ಬಂದರೂ ಕೂಡ ಅವರ ಅಮಾಂಗಲ್ಯವನ್ನೆಲ್ಲ ತೊಳೆದು ಪರಮ ಪಾವನರನ್ನಾಗಿ ಮಾಡುವ ಸಾಮರ್ಥ್ಯ ಅಲ್ಲಿ ಇದೆ. ಯಾಕೆ? ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕ. ಅದು ಭಗವಂತನ ಪಾದ ಪ್ರಕ್ಷಾಳನೆ ಮಾಡಿದಾಗ ಹರಿದು ಬಂದಂತಹ ಜಲ. ಆ ಜಲದಲ್ಲಿ ಭಗವಂತನ ಸನ್ನಿಧಾನ ಇದೆ. ಲೋಕದಲ್ಲಿ ಪವಿತ್ರ ವಸ್ತುಗಳು ಅಂತ ಏನೆಲ್ಲ ಇದ್ದಾವೋ ಅವುಗಳಿಗೆ ಆ ಪಾವಿತ್ರ್ಯವನ್ನು ತಂದಿತ್ತವನು ಅವನು. ಮಂಗಲ ವಸ್ತುಗಳು ಅಂತ ಏನೆಲ್ಲ ಇದ್ದಾವೆ ಅವುಗಳಿಗೆ ಮಾಂಗಲ್ಯವನ್ನು ತಂದಿತ್ತವನು ಅವನು. ಅವನ ಸಂಪರ್ಕ ಅಲ್ಲಿ ಇದೆ. ಯುಧಿಷ್ಠಿರನಿಗೆ ವಿಷ್ಣು ಸಹಸ್ರನಾಮವನ್ನು ಉಪದೇಶಿಸಬೇಕು ಭೀಷ್ಮರು. ತತ್ಪೂರ್ವದಲ್ಲಿ ಯಾವ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸ್ತಾ ಇದ್ದೇನೋ ಆ ಮಹಾವಿಷ್ಣು ಅಂತಂದರೆ ಯಾರು ಅವನ ಪರಿಚಯ ಮಾಡಿಕೊಡ್ತೇನೆ ನೋಡು ಅಂತ ಹೇಳಿಕೊಂಡು ಮಹಾವಿಷ್ಣುವಿನ ಬಗ್ಗೆ ಒಂದಿಷ್ಟು 10 ಶ್ಲೋಕಗಳಲ್ಲಿ ಪರಿಚಯ ಮಾಡಿಕೊಡುವಾಗ ಅಲ್ಲಿ ಬಂದಿರುವ ಒಂದು ಮಾತು ಇದು: ಪವಿತ್ರಾಣಾಂ ಪವಿತ್ರಂ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯಃ ಪಿತಾ. ಪವಿತ್ರಾಣಾಂ ಪವಿತ್ರಯ್ಯಃ. ಲೋಕದಲ್ಲಿ ಪವಿತ್ರ ವಸ್ತುಗಳು ಅಂತ ಏನೆಲ್ಲ ಇದ್ದಾವೋ ಅವುಗಳಿಗೆ ಪಾವಿತ್ರ್ಯವನ್ನು ತಂದಿತ್ತವನು ಯಾರೋ. ಮಂಗಲ ವಸ್ತುಗಳು ಅಂತ ಏನೆಲ್ಲ ಇದ್ದಾವೋ ಅವುಗಳಿಗೆ ಆ ಮಾಂಗಲ್ಯ ಪ್ರಧಾನಾಗಿರುವವನು ಯಾರೋ. ಅಂತಹ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸ್ತೇನೆ. ಗಂಗಾಜಲ ಪವಿತ್ರವಾಯಿತು ಯಾಕೆ? ಭಗವಂತನ ಸಂಪರ್ಕ ಇತ್ತು. ಆದ್ದರಿಂದಾಗಿ ಅದು ಗಂಗೆಯ ಮಹತ್ವ ಅಲ್ಲ, ಅದು ಭಗವಂತನ ಮಹತ್ವ.
ಮನೆಯ ನಳವನ್ನು ನಾವು ತಿರುಗಿಸಿದಾಗ ಏನು ನೀರು ಬರುತ್ತೆ ಆ ನೀರು ಈ ನೀರಿಗೂ ಏನು ವ್ಯತ್ಯಾಸ ಇಲ್ಲ. ಅದು ಇಲ್ಲಿ ಹೋಗಿ ಕೇಳಿದರೆ ಅದು H2O ಇದು H2O ಅಂತಾರೆ. ಮತ್ತು ಏನು ಹೆಚ್ಚುಗಾರಿಕೆ? ಹೆಚ್ಚುಗಾರಿಕೆ ಇದು ಭಗವಂತನ ಪಾದ ಸಂಪರ್ಕವನ್ನು ಪಡೆದಿದ್ದೆ ಎಂಬ ಕಾರಣಕ್ಕೋಸ್ಕರ ಅದರಲ್ಲಿ ಇಂಥ ಹೆಚ್ಚುಗಾರಿಕೆ. ಅಲ್ಲಿ ಎಷ್ಟು ಭಗವಂತನ ಸನ್ನಿಧಾನ ಅಂತಂದರೆ ಶಾಸ್ತ್ರ ಹೇಳುತ್ತೆ. ನಮ್ಮ ಸಿದ್ಧಾಂತದಲ್ಲಿ ತತ್ವ ವಿಚಾರ ಏನು ಅಂತಂದರೆ ಈಶನಿಗೂ ಜಡಕ್ಕೂ ಭೇದ ಇದೆ. ಈಶ ಜಡ ಆಗೋದು ಸಾಧ್ಯ ಇಲ್ಲ, ಜಡ ಈಶ ಆಗೋದು ಸಾಧ್ಯ ಇಲ್ಲ. ಗಂಗಾ ನದಿಯ ಮಹತ್ವವನ್ನು ಹೇಳುವಾಗ ಮಾತ್ರ ಈ ಮಾತನ್ನಂತಾರೆ ಆ ಹೊತ್ತಿನಲ್ಲೂ. ಯೋಸೌ ಸರ್ವಗತೋ ದೇವ ಚಿತ್ಸ್ವರೂಪೀ ನಿರಂಜನ ಸ ಏವ ದ್ರವರೂಪೇಣ ಗಂಗಾಂಬ ನಾತ್ರ ಸಂಶಯ. ಗಂಗಾ ಅಂತಂದರೆ ಯಾರು? ಗಂಗಾ ಅಂದರೆ ನೀರು, ಆ ಜಲ. ಅದು ಏನು ಕೇಳಿದರೆ ನೋಡಿ, ಅದು ಜಲ, ಅದು ಜಡ. ಅದು ಜಲ ಲಡಯೋ ರಭೇದ ಅಂತ ಇಟ್ಟುಕೊಂಡು ಕೂಡ ಅದು ಜಡ. ಶಾಸ್ತ್ರ ಹೇಳ್ತಾ ಇದೆ ಯೋಸೌ ಸರ್ವಗತೋ ದೇವ, ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ, ಚಿತ್ ಸ್ವರೂಪಿಯಾಗಿರತಕ್ಕಂತಹ, ದೋಷದ ಲೇಷಕ್ಕೂ ಎಡೆ ಇರುವಂತಹ ಭಗವಂತನೇ ದ್ರವವಾಗಿ ಹರಿದರೆ ಅದು ಗಂಗಾ. ಅದು ಗಂಗಾ. ಚಿನ್ನದ ಗಟ್ಟಿ ಇದೆ, ಅದನ್ನು ಕಾಸಿದರೆ ಏನಾಗತ್ತೆ? ನೀರಾಗಿ ಹರಿಯತ್ತೆ. ಈಗ ಆ ನೀರು ಏನದು? ಅದು ಸುವರ್ಣ, ಅದು ಚಿನ್ನ ಅಷ್ಟೇ, ಮತ್ತೊಂದಿಲ್ಲ, ಅದು ಸುವರ್ಣ. ಹೇಗೋ ಹಾಗೆ ಭಗವಂತನೇ ಒಂದು ವೇಳೆ ಇಂಥ ಭಗವಂತ ಚಿತ್ಸ್ವರೂಪಿ ನಿರಂಜನ ಸರ್ವತ್ರ ವ್ಯಾಪ್ತ ಆಗಿರತಕ್ಕಂಥ ಭಗವಂತನೇ ನೀರಾಗಿ ಹರಿದರೆ ಅದು ಗಂಗೆ. ನೀರಾಗಿ ಹರಿದ ಚಿನ್ನ ಅದು ಚಿನ್ನವೇ. ಹಾಗೆ ಇಲ್ಲಿ ನೀರಾಗಿ ಹರಿದಿರುವ ಇದು ಜಡ. ಅದು ಯಾರು ಕೇಳಿದರೆ ಅದು ಈಶನೇ ಅನ್ಬೇಕು ಅಂತಿದ್ರೆ, ಈಶ ಬೇರೆ ಜಡ ಬೇರೆ. ಆ ಹೊತ್ತಿನಲ್ಲಿಯೂ ಈ ಮಾತು ಅನ್ಬೇಕು ಅಂತಿದ್ರೆ ಅಲ್ಲಿ ಭಗವಂತನ ಸನ್ನಿಧಾನ ಅಷ್ಟು ಅಂತ ಹೇಳೋದ್ರಲ್ಲಿ ತಾತ್ಪರ್ಯ. ಭಗವಂತನ ಸನ್ನಿಧಾನ ಅಲ್ಲಿ ಅಷ್ಟು. ಆ ಕಾರಣದಿಂದಾಗಿ ಆ ಸಂಪರ್ಕಕ್ಕೆ ಯಾರ್ಯಾರು ಬರ್ತಾರೆ ಅವರು ಕೂಡ ಪವಿತ್ರರಾಗ್ತಾ ಇದ್ದಾರೆ. ಭಗವಂತನ ಸಂಪರ್ಕವನ್ನು ಪಡೆದಿರತಕ್ಕಂತಹ ನೀರು ಪರಮಪಾವನೆಯಾದಳು. ಪರಮಾತ್ಮನ ಸಂಪರ್ಕಕ್ಕೆ ಬಂದಿರತಕ್ಕಂತಹ ಜಲ ಪವಿತ್ರ ಆಗತ್ತೆ, ಮಣ್ಣು ಪವಿತ್ರ ಆಗತ್ತೆ. ಏನು ನಾವು ಗೋಪಿಚಂದನ ಧಾರಣೆ ಮಾಡ್ತಾ ಇದ್ದೇವೆ? ಏನು ಗೋಪಿಚಂದನ ಅಂತಂದರೆ? ಗೋಪಿಚಂದನ ಅಂದರೆ ಮೃತ್ತಿಕೆ, ಒಂದು ಮಣ್ಣು. ಆ ಗೋಪಿಚಂದನ ಧಾರಣೆ ಮಾಡುವಾಗ ನಾವು ಹೇಳುವ ಮಂತ್ರ ಗೋಪೀಚಂದನ ಪಾಪಘ್ನ. ಯಾಕೆ? ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇಸ್ತು. ಏನು ಪ್ರಯೋಜನ? ಧಾರಣಾತು ಮುಕ್ತಿದೋ ಭವ. ಮನೆಯಂಗಳದಲ್ಲಿರತಕ್ಕಂತಹ ಮಣ್ಣಿಗೂ ಈ ಮಣ್ಣಿಗೂ ಏನು ವ್ಯತ್ಯಾಸ? ವಿಷ್ಣುದೇಹ ಸಮುದ್ಭವ. ಭಗವಂತ ಕೃಷ್ಣನಾಗಿ ಅವತರಿಸಿ ಬಂದ. ದ್ವಾರಕೆಯಲ್ಲಿ ಗೋಕುಲದಲ್ಲಿ ಎಲ್ಲ ಸಂಚಾರ ಮಾಡಿದ. ಮಳೆಯ ಮೂಲಕ ಆ ಭಗವಂತನ ಸಂಪರ್ಕ ಪಡೆದಿರತಕ್ಕಂತಹ ಮಣ್ಣು ರಜಸ್ಸು ಎಲ್ಲ ಎಲ್ಲಿ ಬಂದು ಆ ತಾಲಾಬಿನಲ್ಲಿ ಬಂದು ಕೂತಿದೆ, ಅದೇ ಗೋಪಿ ತಾಲಾಬ್. ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ. ಕೃಷ್ಣನನ್ನು ಕರ್ಕೊಂಬರಬೇಕು ಅಂತ ಕಂಸ ಅಕ್ರೂರನಿಗೆ ಆದೇಶ ಕೊಟ್ಟು ಕಳುಹಿಸಿದ್ದು. ಅಕ್ರೂರ ವೃಂದಾವನದೊಳಗೆ ಪ್ರವೇಶ ಮಾಡಿದ. ನೋಡಿದರೆ ಎಲ್ಲೆಡೆ ಕೃಷ್ಣನ ಪಾದದ ಚಿಹ್ನೆಗಳು. ಎಲ್ಲ ಇದರ ಮೇಲೆ ನಾನು ರಥದಿಂದ ಕುಳಿತುಕೊಂಡು ಹೋಗೋದು ಹೇಗೆ ಸಾಧ್ಯ? ಇಲ್ಲ. ಹಾಗಾದರೆ ಕೆಳಗಿಳಿದು ನಡ್ಕೊಂಡು ಹೋಗಲೇ, ಅದನ್ನು ಮೆಟ್ಟಿಕೊಂಡು ಹೋಗೋದು? ಅದು ಆಗೋದಿಲ್ಲ. ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀಹಿ ಅಬ್ಜಶ್ಚ ಗಿರಿಶಃ ಸಹಲೋಕಪಾಲೈಹಿ. ಯಾವ ಭಗವಂತನ ಪಾದಧೂಲಿಯನ್ನು ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾರಂತೆ, ಅದರ ಮೇಲೆ
ನಾನು ರಥದಲ್ಲಿ ಹೋಗೋದು, ನಡ್ಕೊಂಡು ಹೋಗೋದು ಸುತರಾಮ್ ಸಾಧ್ಯ ಇಲ್ಲ, ಮುಂದೆ ಹೋಗಬೇಕಲ್ಲ ಹೇಗೆ? ಹಾಗಾದರೆ ಅದರಲ್ಲಿ ಉರುಳಾಡಿಕೊಂಡು ಹೋಗ್ತೇನೆ ಅಂತ ಹೇಳಿಕೊಂಡು ಅಕ್ರೂರ ಉರುಳಾಡಿಕೊಂಡು ಹೋದ ಅಂತ ಹೇಳ್ತಾರೆ. ಅದನ್ನೆಲ್ಲ ತನ್ನ ಸರ್ವಾಂಗದಲ್ಲಿ ಧಾರಣ ಮಾಡಿಕೊಂಡಂತೆ. ಇದು ಒಂದು ಪ್ರಸಂಗ ಅಲ್ಲ. ಇವನೇನು ಹೆಜ್ಜೆ ಗುರುದನ್ನು ನೋಡಿದ, ಅದು ಕೃಷ್ಣನ ಹೆಜ್ಜೆ ಗುರುದು ಅಂತ ಹೇಗೆ ತೀರ್ಮಾನ ಮಾಡಿದ? ದಾಸರು ಭಗವಂತನ ಪಾದವನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ಧ್ವಜ ವಜ್ರ ಅಂಕುಶ ಕುಲಿಶ ಅಂಕಿತ ಪಾದವಾ. ಭಾಗವತದಲ್ಲಿ ಆ ಪ್ರಸಂಗವನ್ನು ಗಮನಿಸಬೇಕು. ಗೋಪಿಯರು ಕೃಷ್ಣನ ಹುಡ್ಕೊಂಡು ಹೋಗ್ಬೇಕು. ಕೃಷ್ಣ ಎಲ್ಲಿ ಹೋದ, ಕೃಷ್ಣ ಎಲ್ಲಿ ಹೋದ, ಸುಲಭ ಆಗ್ತಾ ಇತ್ತಂತೆ. ಎರಡು ಯುಕ್ತಿಗಳು. ಒಂದು, ಭಗವಂತನ ಹೆಜ್ಜೆಯನ್ನು ಗುರುತಿಸಿಕೊಂಡು ಅನುಸರಿಸಿಕೊಂಡು ಹೋದರೆ ಮುಗಿದೋಯಿತು, ಕೃಷ್ಣ ಎಲ್ಲಿ ಹೋದ ಸಿಗ್ತಾನೆ. ಅಲ್ಲ, ಊರು ತುಂಬ ಎಷ್ಟು ಮಂದಿ ಅಡ್ಡಾಡಿದ್ದಾರೆ, ಅಲ್ಲಿ ಕೃಷ್ಣನ ಹೆಜ್ಜೆ ಅಂತ ಗುರುತಿಸೋದು ಹೇಗೆ? ಸುಲಭ. ಚಕ್ರ ಗಜ ವಜ್ರ ಅಂಕುಶ ಕುಲಿಶ ಅಂಕಿತ ಪಾದವ ಇದೆಲ್ಲ ಅಲ್ಲಿ ಕಾಣ್ತಾ ಇದೆ. ಇದು ಕೃಷ್ಣನ ಹೆಜ್ಜೆ, ಮತ್ತೂ ಬರಲಿಲ್ಲ, ಅದು ಕೃಷ್ಣ ಹೆಜ್ಜೆಯಲ್ಲಿದೆ. ಅದು ಅನುಸರಿಸಿಕೊಂಡು ಹೋದರೆ ಕೃಷ್ಣ ಸಿಕ್ಕಿಬಿಟ್ಟ. ಇನ್ನೊಂದು, ಹೀಗೆ ನಿಂತು ಒಮ್ಮೆ ಅಲ್ಲಾಡುವ ಗಾಳಿಯನ್ನೊಮ್ಮೆ ಆಘ್ರಾಣಿಸಬೇಕಂತೆ. ಯಾವ ದಿಕ್ಕಿನಿಂದ ತುಳಸಿಯ ಹಾರದ ಗಂಧ ಬರ್ತಾ ಇದೆ ಆ ದಿಕ್ಕನ್ನು ನಡೆಸಿಕೊಂಡು ಹೋದರೆ ಕೃಷ್ಣ ಅಲ್ಲಿದ್ದಾನಂತೆ. ಸದಾ ಕೊರಳಲ್ಲಿ ತುಳಸಿಯ ಮಾಲೆ, ಎಳೆ ತುಳಸಿಯವನ ಮಾಲೆಯು ಕೊರಳುಳು. ಇದು ಭಾಗವತ ಉಲ್ಲೇಖ ಮಾಡಿದಂತಹ ಘಟನೆಗಳು. ಭಗವಂತನ ಪಾದ ಸೋಂಕಿದ ಜಲ ಪವಿತ್ರ ಆಗತ್ತೆ, ಭಗವಂತನ ಪಾದ ಸೋಂಕಿದ ಮಣ್ಣು ಪವಿತ್ರ ಆಗತ್ತೆ, ಭಗವಂತನ ಚಿಹ್ನೆಯನ್ನು ಹೊಂದಿರತಕ್ಕಂಥ ಶಿಲೆ ಪವಿತ್ರ ಆಗತ್ತೆ. ಏನು ಶಾಲಗ್ರಾಮ ಅಂತಂದರೆ, ಯಾವ ಶಿಲೆಯಲ್ಲಿ ಭಗವಂತನ ಚಿಹ್ನೆಯಾಗಿ ಇರತಕ್ಕಂತಹ ಚಕ್ರ, ಅದರ ಚಿಹ್ನೆ ಸಹಜವಾಗಿ ಮೂಡಿ ಬಂದಿದೆ, ಅದು ಶಾಲಗ್ರಾಮ. ಅದು ಚಕ್ರಾಂಕಿತ. ದ್ವಾರಕೆಗೆ ಹೋಯಿತು ಅಂತಂದರೆ ಚಕ್ರಾಂಕಿತ ಹೊತ್ಕೊಂಡು ಬರ್ತರ್ತೇವೆ. ತೀರ್ಥ ಅಂತ ಆಗಬೇಕು ಅಂತ ಅದರದ್ದು ಬೇಕು. ಯಾಕದು ಬೇಕು ಗಮನಿಸಿ. ಅದರ ಮೈ ತುಂಬ ಚಕ್ರದ ಚಿಹ್ನೆ. ಯಾರು ಕೆತ್ತಿದ್ದು? ಸಹಜವಾಗಿ ಅದರಲ್ಲಿ ಪ್ರಕೃತಿಯೇ ನೀಡಿದೆ. ನೇರ ಭಗವಂತನ ಸಂಪರ್ಕ ಅಲ್ಲ, ಭಗವಂತನ ಚಿಹ್ನೆಯನ್ನು ಹೊತ್ತಿರತಕ್ಕಂತಹ ಆ ಕಲ್ಲು ಪವಿತ್ರವಾಗತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅಂತ ಇದ್ದಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಪವಿತ್ರತಮ ವಸ್ತು ಮತ್ತೊಂದು ಇಲ್ಲ. ಯಾವ ಜ್ಞಾನ? ಅದು ಪುಸ್ತಕ, ಇದು ಪೆನ್ನು, ಇದು ಪೆನ್ಸಿಲು, ಇದು ಮಂಚ, ಜ್ಞಾನವೇ. ಇದು ಪವಿತ್ರವಾಗಿ ಕೇಳಿದರೆ ಅಲ್ಲ. ಯಾವ ಜ್ಞಾನ ಭಗವದ್ವಿಷಯಕವಾಗಿದೆ ಆವಾಗ ಆ ಜ್ಞಾನ ಪವಿತ್ರ. ಯಾವ ಜ್ಞಾನ ಭಗವದ್ವಿಷಯಕವಾಗಿದೆ, ಆದ್ದರಿಂದ ಭಗವಂತನ ಸಂಪರ್ಕ ಬಂದದ್ದರಿಂದ ಅದು ಪವಿತ್ರ. ಅಂತಹ ಭಗವಂತನ ಪಾದದಿಂದ ಹರಿದು ಬಂದದ್ದು ಈ ಗಂಗಾ ಅನ್ನೋ ಚಿಂತನೆಯನ್ನು ಇಟ್ಟುಕೊಂಡು ನಾವಲ್ಲಿ ಬದುಕಿನಲ್ಲಿ ಒಂದು ಬಾರಿ ಮಿಂದರೂ ಕೂಡ ಬೇಡ, ಮನೆಯೊಳಗೆ ಉಳಿದುಕೊಂಡು ಗಂಗಾ ಗಂಗೇಯೋ ಬ್ರೂಯಾದ್ಯೋಜನಾನಂ ಶತೈರಪಿ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣಃ ಸತತಂ ಕಾಶೀವಾಸ ಫಲಂ ಲಭೇತ್. ಅದು ಇಲ್ಲ. ಆವಾಗ ಇಷ್ಟು ಜಲಚರ ಪ್ರಾಣಿಗಳು ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಸತ್ತರೂ ಕೂಡ ಅವುಗಳಿಗೆ ಫಲ ಇಲ್ಲ. ಎಲ್ಲಿಯೇ ಆಗಲಿ ಗೌರವಿಸುವಾಗ ಈ ಅನುಸಂಧಾನ ಬೇಕು. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ ವಿಧೀಯತೆಯ ಸಾಧು ಮಿಥ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಗುಹಾಶಯಾಯ ಏವ ನ ದೇಹಮಾನಿನೇ. ಇದು ಯಾವುದಕ್ಕೂ ಕೂಡ ಈ ಪಾವಿತ್ರ್ಯ ಬಂದದ್ದಿದ್ದರೆ ಅದು ಭಗವಂತನ ಸಂಪರ್ಕದಿಂದಾಗಿ. ಎಲ್ಲಿ ಆ ಭಗವಂತನ ಸಂಪರ್ಕ ಇಲ್ಲ
ಹೊರಟು ಹೋಗಿದೆ, ಅಲ್ಲಿ ಇದ್ಯಾವುದೂ ಇಲ್ಲ. ಈ ಮರ್ಯಾದೆ, ಈ ಗೌರವ ಇಲ್ಲ. ದೇವಾಲಯಗಳಿಗೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ, ಅರ್ಚನೆ, ಏನೆಲ್ಲ ಧೂಪ, ದೀಪ, ನೈವೇದ್ಯ ಏನೆಲ್ಲ ಮಾಡ್ತೇವೆ. ಯಾವಾಗ ಗುಡಿಯೊಳಗೆ ಭಗವಂತನ ಪ್ರತೀಕ ಇದ್ದರೆ, ಆ ಪ್ರತೀಕ ಇಲ್ಲ, ಗುಡಿ ಇದೆ, ಪ್ರದಕ್ಷಿಣೆ ನಮಸ್ಕಾರ ಇದೆಯೋ? ನಿನ್ನೆ ತನಕ ಇತ್ತು, ಪ್ರತಿಮೆಯನ್ನು ಎತ್ತಿ ಬಾಲಾಲಯದಲ್ಲಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಪ್ರತಿಮೆಯನ್ನು ಎತ್ತಿ ಬಾಲಾಲಯದಲ್ಲಿ ಇಟ್ಟಿದ್ದಾರೆ. ನಿನ್ನೆ ತನಕ ಅಲ್ಲಿ ಎಲ್ಲ ಇತ್ತು, ಇವತ್ತಿನದಲ್ಲಿ ಇಲ್ಲ. ಮತ್ತೆ ಪುನಃ ಖಾಲಿಯಾಗಿರುವ ಗುಡಿಯೊಳಗೆ ಮತ್ತೆ ಪುನಃ ತಗೊಂಬಂದು ಇಟ್ಟರು. ಇವಾಗ ಮತ್ತೆ ಪುನಃ ಇದೆ. ಹಾಗಾದರೆ ಪೂಜೆ ಮರ್ಯಾದೆ ಎಲ್ಲ ಆ 4 ಗೋಡೆಯ ಗುಡಿಗೆ ಅಲ್ಲ, 4 ಗೋಡೆಯ ಆ ಗುಡಿಗೆ ಅಲ್ಲ, ಮತ್ತು ಒಳಗಿರತಕ್ಕಂತಹ ಭಗವತ್ ಪ್ರತೀಕಕ್ಕೆ. ಸರಿ, ದೇವರ ಪ್ರತಿಮೆಗಳು ಮ್ಯೂಸಿಯಂಗೆ ಹೋದರೆ ಇದಕ್ಕಿಂತಲೂ ಚಂದದ್ದು ಸಿಗತ್ತೆ. ಇದೇನೊಂದು ಶಿವಲಿಂಗ ಅಷ್ಟೇ, ಯಾವ ಆಕಾರವೂ ಇಲ್ಲ ಅದರಲ್ಲಿ. ಆ ಮ್ಯೂಸಿಯಮಲ್ಲಿರತಕ್ಕಂತಹ ಪ್ರತಿಮೆಗಳು ಎಷ್ಟು ಚಂದವಾಗಿದ್ದಾವೆ. ಪೂಜೆ ಪುನಸ್ಕಾರಗಳುಂಟೋ ಕೇಳಿದರೆ ಇಲ್ಲ. ಹಾಗಾದರೆ ಈ ಗೌರವ, ಈ ಪೂಜೆ ಪುನಸ್ಕಾರ ಇವೆಲ್ಲ ಯಾರಿಗೆ? ಪ್ರತಿಮೆಗೆ ಅಲ್ಲ, ಪ್ರತಿಮೆಗೆ ಅಲ್ಲ, ಮತ್ತು ಪ್ರತಿಮೆಯ ಒಳಗೆ ಸನ್ನಿಹಿತನಾಗಿರತಕ್ಕಂತಹ ಭಗವಂತನಿಗೆ. ಗುಡಿಯೊಳಗಿರತಕ್ಕಂತಹ ಪ್ರತಿಮೆಯೊಳಗೆ ಮಂತ್ರತಂತ್ರಗಳಿಂದ ಆ ಭಗವಂತನ ಪ್ರತಿಷ್ಠೆ ನಡೆದಿದೆ. ಆ ಕಾರಣಕ್ಕೋಸ್ಕರ ಈ ಪ್ರತಿಮೆಗೆ ಪೂಜೆ. ಮ್ಯೂಸಿಯಮಲ್ಲಿರತಕ್ಕಂತಹ ಪ್ರತಿಮೆಯೊಳಗೆ ಆ ಸನ್ನಿಧಾನ ಇಲ್ಲ ಎಂಬ ಕಾರಣಕ್ಕೋಸ್ಕರ ಅಲ್ಲಿ ಇದ್ಯಾವುದೂ ಇಲ್ಲ. ಪೂಜೆ ಪುನಸ್ಕಾರಗಳೆಲ್ಲ ಯಾರಿಗೆ? ಗುಹಾಶಯಾಯೈವ ನ ದೇಹಮಾನಿನೇ. ನಮ್ಮ ಶಾಸ್ತ್ರ ಈ ಎಚ್ಚರವನ್ನು ನಮಗೆ ಸದಾ ಕೊಡ್ತಾ ಇದೆ. ಆ ತಿಳುವಳಿಕೆ ಯದೇವ ವಿದ್ಯೆಯ ಕರೋತಿ, ಆ ವಿದ್ಯೆ ಇದ್ದಾಗಲೇ ಶ್ರದ್ಧೆಯ ಕರೋತಿ, ತದೇವ ವೀರ್ಯವತ್ತರಂ ಭವತಿ. ಒಂದು ಪ್ರತಿಮೆಗೆ ಪೂಜೆ ಅಲ್ಲ, ಪ್ರತಿಮೆಯ ಒಳಗೆ ಸನ್ನಿಹಿತನಾಗಿರತಕ್ಕಂತಹ ಭಗವಂತನಿಗೆ ಪೂಜೆ. ಜಡ ಬೇರೆ, ಚೇತನ ಈಶ ಬೇರೆ. ಇದು ಜಡದಲ್ಲಿ ಮಾತ್ರ ಅಲ್ಲ, ಚೇತನೊಳಗಾದರೂ ಸರಿಯೇ. ಜೀವ ಬೇರೆ, ಒಳಗಿರತಕ್ಕಂತಹ ಈಶ ಬೇರೆ. ನಾವು ಸಲ್ಲಿಸುವಂತಹ ಪೂಜೆ ಆ ಈಶನಿಗೆ ಹೊರತು ಜೀವನಿಗಲ್ಲ. ಇತಿಹಾಸದಲ್ಲಿ ದೊಡ್ಡೊಬ್ಬ ಕ್ರಾಂತಿಕಾರ ಮಹಾಪುರುಷರು ದಯಾನಂದ ಸರಸ್ವತಿಯವರು ದೊಡ್ಡ ಒಂದು ಸಮಾಜವನ್ನು ಕಟ್ಟಿದರು. ಅವರ ಜೀವನ ಚರಿತ್ರೆಯಲ್ಲಿ ಆ ಪುಸ್ತಕದಲ್ಲಿ ನಾವು ಕಂಡಿರತಕ್ಕಂತಹ, ಓದಿರತಕ್ಕಂತಹ ವಿಚಾರ, ಬಾಲ್ಯದಲ್ಲಿ ತಂದೆ ತಾಯಿಂದರ ಜೊತೆಗೂಡಿಕೊಂಡು ಶಿವರಾತ್ರಿಯ ಪೂಜೆಗೋಸ್ಕರ ಗುಡಿಗೆ ಹೋಗಿದ್ದಾರೆ. ಗುಡಿಯೊಳಗೆ ಅನೇಕ ಮಂದಿ ಬಂದು ಪೂಜೆ ಮಾಡಿ ಮಾಡಿ ಹೋಗ್ತಾ ಇದ್ದಾರೆ. ಇವರು ಹೋಗುವಾಗ ರಾತ್ರಿ ಪೂಜೆಗೆ ಹೋಗಿದ್ದಾರೆ. ಆ ಶಿವಲಿಂಗದ ಮೇಲೆ ಈ ಹಿಂದೆ ಬಂದು ಪೂಜೆ ಯಾರು ಮಾಡಿ ಹೋಗಿದ್ದಾರೆ, ಅಕ್ಕಿ ಕಾಳು ಎಲ್ಲ ಚೆಲ್ಲಿದೆ. ಒಂದು ಇಲಿ ಬಂದು ಆ ಅಕ್ಕಿ ಕಾಳನ್ನೆಲ್ಲ ತಿಂತಾ ಇದೆ. ಇವರು ಬಂದಾಗ ಓಡೋಯ್ತು.
ಪುಟ್ಟ ಮಗು. ಅವರಿಗೆ ಅನಿಸ್ತು, ದೇವರು ಅಂತ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ, ತನ್ನ ಮೈ ಮೇಲೆ ಓಡಾಡ್ತಾ ಇರತಕ್ಕಂತಹ ಇಲಿಯನ್ನೂ ಓಡಿಸುವ ಸಾಮರ್ಥ್ಯ ಇಲ್ಲದಂತಹ ಈ ದೇವರು ನಮ್ಮ ಕಷ್ಟವನ್ನು ದೂರ ಮಾಡೋದು, ಓಡಿಸೋದು ಹೇಗೆ? ಹಾಗೆ ನೋಡ್ಲಿಕ್ಕೆ ಹೋದರೆ ಆ ಇಲಿ ಓಡಿ ಹೋದದ್ದು ನಮ್ಮನ್ನು ನೋಡಿ. ಆವತ್ತೇ ತೀರ್ಮಾನ ಮಾಡಿದ್ರಂತೆ, ಪ್ರತಿಮೆ ದೇವರಲ್ಲ, ಪ್ರತಿಮೆ ದೇವರಲ್ಲ. ಪ್ರತಿಮೆ ದೇವರಲ್ಲ ಅನ್ನೋದು ಸರ್ವ ತತ್ವದ ಸಿದ್ಧಾಂತವೇ ಹಾಗೆ. ಆದರೆ ಯಾವ ಶಾಸ್ತ್ರವೂ ಕೂಡ ಪ್ರತಿಮೆಯನ್ನು ದೇವರು ಅಂತ ಯಾರೂ ಹೇಳಲಿಲ್ಲ. ಅವರು ಏನು ಮಾಡಿಕೊಂಡ್ರು, ಪ್ರತಿಮೆ ದೇವರಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಮುಂದೆ ಬೆಳೆದ ಮೇಲೆ ಊರೂರಲ್ಲಿ ಉಪನ್ಯಾಸಗಳು, ಪ್ರತಿಮೆ ದೇವರಲ್ಲ, ಆದ್ದರಿಂದಾಗಿ ಯಾರೂ ಪ್ರತಿಮಾ ಪೂಜೆ ಮಾಡಬಾರ್ದು, ಪ್ರತಿಮಾ ಪೂಜೆಯನ್ನು ಯಾರು ಮಾಡಬಾರದು. ಅಷ್ಟೇ ಅಲ್ಲ, ಒಂದು ಸಪ್ತಾಹದ ಕಾರ್ಯಕ್ರಮ, ಕೊನೆಯ ದಿವಸ ದೊಡ್ಡ ಒಂದು ಮೆರವಣಿಗೆ. ಏನು ಮೆರವಣಿಗೆ ಅಂತಂದರೆ, ಆ ಊರೊಳಗೆ ಯಾವ್ಯಾವ ದೇವಾಲಯಗಳಲ್ಲಿ ಪ್ರತಿಮೆಗಳೆಲ್ಲ ಇದ್ದಾವೆ, ಆ ಪ್ರತಿಮೆಯನ್ನೆಲ್ಲ ಮೆರವಣಿಗೆ ತಗೊಂಡು ಹೋಗಿ ಒಂದು ಹೊಳೆಯಲ್ಲಾದರೆ ಹಾಕಿಬಿಡೋದು. ಇದು ನಾವು ಓದಿದ ಆ ದಯಾನಂದ ಸರಸ್ವತಿಯವರ ಜೀವನ ಚರಿತ್ರೆ ಅಂತಕ್ಕಂಥ ಗ್ರಂಥದಲ್ಲಿ ಕನ್ನಡದಲ್ಲಿತ್ತು, ನಾವು ಅದನ್ನು ಓದಿದ್ದು. ಒಂದು ತಪ್ಪು ತಿಳುವಳಿಕೆಯಿಂದಾಗಿ ಎಷ್ಟು ದೊಡ್ಡ ಅನರ್ಥ ಆಯಿತು. ಪ್ರತಿಮೆಯನ್ನು ದೇವರು ಅಂತ ಯಾರೂ ಹೇಳಿಲ್ಲ, ಅದು ಪ್ರತಿಮಾ ಅಷ್ಟೇ. ವೇದವ್ಯಾಸ ದೇವರು ಯಾರಿಗೂ ಇಂಥ ತಪ್ಪು ತಿಳುವಳಿಕೆ ಬಾರದಿರಲಿ ಅಂತ ಹೇಳಿಕೊಂಡು ಸೂತ್ರವನ್ನು ರಚನೆ ಮಾಡಿದರು, ನ ಪ್ರತೀಕೆ ನಹಿ ಸಹ ಅಂತ ಹೇಳಿಕೊಂಡು. ನಾವು ನೋಡ್ತಾ ಇರುವಂತಹದ್ದು ಪ್ರತಿಮೆ ಅಷ್ಟೇ. ಆ ಪ್ರತಿಮೆಯ ಒಳಗೆ ಭಗವಂತನ ಸನ್ನಿಧಾನ ಇದೆ ಹೊರತು ಆ ಪ್ರತಿಮೆಯನ್ನೇ ದೇವರು ಅಂತ ನಂಬಾರ್ದು, ತಿಳಿಬಾರ್ದು. ಪ್ರತಿಮೆಯನ್ನು ಪೂಜೆ ಮಾಡುವಾಗಲೂ ಕೂಡ ಅದರ ಒಳಗಿರತಕ್ಕಂಥ ಭಗವಂತನ ಸನ್ನಿಧಾನಕ್ಕೆ ಪೂಜೆ ಮಾಡಬೇಕು, ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನ ಬೇಕು. ಇದು ಪ್ರತಿಮೆ ಅಷ್ಟೇ, ಅದು ಜಡವಾಗಿರುವ ಪ್ರತಿಮೆ. ನಾವು ಪೂಜೆ ಮಾಡ್ತಾ ಇರುವಂಥದ್ದು ಸರ್ವ ಸಮರ್ಥನಾಗಿರತಕ್ಕಂಥ ಭಗವಂತನನ್ನು. ಈ ಎಚ್ಚರ ಬೇಕು. ಇದು ಎಲ್ಲಿ ಇಲ್ಲ. ದೇಶಕ್ಕೇನೆ ನಾವು ಗೌರವ ಸಲ್ಲಿಸಬೇಕು, ಭಾರತ ದೇಶಕ್ಕೆ ಗೌರವ ಸಲ್ಲಿಸಬೇಕು. ಹೇಗೆ ಸಲ್ಲಿಸ್ತೇವೆ? ಆಗಸ್ಟ್ 17, ಜನವರಿ 26 ಎದುರಲ್ಲಿ ಒಂದು ಧ್ವಜಸ್ತಂಭ ನೆಟ್ಟು ಆ ಧ್ವಜದ ಮಾಧ್ಯಮದಲ್ಲಿ ದೇಶಕ್ಕೆ ನಾವು ಗೌರವವನ್ನು ಸಲ್ಲಿಸ್ತೇವೆ. ಆ ಧ್ವಜಕ್ಕೆ ನಾವು ಎಷ್ಟು ಗೌರವ ಕೊಡ್ತೇವೆ, ಕೆಳಗೆ ಬೀಳಬಾರದು. ಅದಕ್ಕೆ ಆಗಿರತಕ್ಕಂತಹ ಗೌರವ ಏನಿದೆ ಅದಷ್ಟು ಕೊಡಬೇಕು. ಒಂದಿಷ್ಟು ನಿಯಮಾವಳಿಗಳಿದ್ದಾವೆ, ಅದನ್ನು ಹೇಗೆ ನಾವು ಗೌರವಿಸಬೇಕು ಅಂತ ಹೇಳಿಕೊಂಡು ಏನು ಮಾಡಿದರೆ ಅಪಮಾನ ಆಗತ್ತೆ, ಶಿಕ್ಷಾರ್ಹ ಅಪರಾಧ ಆಗತ್ತೆ. ಯಾವುದು ಆ ಒಂದು ಸಣ್ಣ ಬಟ್ಟೆ ತುಂಡು, ಅದೇ ಭಾರತ ದೇಶವೋ? ಅದೇ ಭಾರತ ದೇಶವೋ? ಅಲ್ಲ. ಭಾರತ ದೇಶ ಇಷ್ಟು ದೊಡ್ಡ ದೇಶ, ಬೃಹತ್ತಾದ ದೇಶ ಇದೆ. ಮತ್ತು ಹಾಗಾದರೆ ಗೌರವ ಎಲ್ಲಿ ಸಲ್ಲಿಸ್ತಾ ಇದ್ದೇವೆ? ಇಲ್ಲಿ ನೆಲ ಕೈ ಮುಗಿಸುವುದಲ್ಲ, ಇಲ್ಲ. ಅದಕ್ಕೊಂದು ಪ್ರತೀಕವನ್ನು, ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಅದರ ಮೂಲಕ ಗೌರವ ಸಲ್ಲಿಸಬೇಕು. ಅರೆ ಹೀಗೆ ಮಾಡ್ತಾ ಇದ್ದಾರೆ, ಅದು ಭಾರತ ದೇಶ ಅಲ್ಲ, ತಗೊಂಡು ಹೋಗಿ ಅದನ್ನು ಹಾನಿ ಮಾಡಬಹುದೋ? ಇಲ್ಲ. ಅದು ಹೇಗೋ ಇದು ಹಾಗೆ. ಮನೆಯಲ್ಲಿ ನಮ್ಮ ಹಿರಿಯರ, ನಮ್ಮ ತಂದೆ ತಾಯಂದಿರ ಫೋಟೋ ಇಟ್ಟುಕೊಂಡು ಗೌರವ ಸಲ್ಲಿಸ್ತೇವೆ. ಅದರ ಮೇಲೆ ಜಿರಳೆಯೂ ಓಡಾಡುತ್ತೆ, ಜೇಡವೂ ಬರಬಹುದು, ಧೂಳು ಕೂಡಬಹುದು. ಹಾಗೆಂತ ಹೇಳಿಕೊಂಡು ಅದನ್ನು ನಾಳಿಂದ ಎತ್ತಿ ಎಸೆಯೋದೋ? ರುದ್ರದೇವರು ಒಂದು ಮಾತಿನ ಮೂಲಕ ಎಷ್ಟು ದೊಡ್ಡ ಸಿದ್ಧಾಂತವನ್ನು, ತತ್ವವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಇದು ಆರಾಧನೆ ಮಾಡುವ ಎಲ್ಲರೂ ಕೂಡ ಅವಶ್ಯವಾಗಿ ತಿಳಿದಿರಬೇಕಾಗಿರತಕ್ಕಂತಹ ತತ್ವ.
ಅಂತರ್ಯಾಮಿತ್ವೇನ ಭಗವಂತನ ಉಪಾಸನೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಸರ್ವೋತ್ತಮನಾಗಿರತಕ್ಕಂತಹ ಭಗವಂತನ ವ್ಯವಸ್ಥೆಯೇ ಹಾಗೆ. ಸರ್ವೋತ್ತಮನಾಗಿರುವ ಭಗವಂತನ ವ್ಯವಸ್ಥೆಯೇ ಹಾಗೆ. ಇದು ಜಡ ಮತ್ತು ಈಶ್ವರ ಭೇದಕ್ಕೆ ಆ ತತ್ವ ಅದು ಎಷ್ಟು ಅಗತ್ಯ ಅನ್ನೋದನ್ನು ನಾವು ಇವಾಗ ನೋಡಿದೆವು. ಜೀವ ಈಶ್ವರ ಭೇದ ಇದು ಎಷ್ಟು ಅಗತ್ಯ ತಿಳುವಳಿಕೆ ಅನ್ನೋದನ್ನು ನಾವು ನೋಡೋಣ. ಇವತ್ತು ಸಾರ್ವಜನಿಕ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ತತ್ವ ಯಾವುದು? ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯೋ, ಪ್ರಧಾನಮಂತ್ರಿಯೋ, ರಾಷ್ಟ್ರಪತಿಯೋ ಯಾರೋ ಅಲ್ಲ, ಸಂವಿಧಾನ. ಎಲ್ಲರನ್ನೂ ಆತಾ ಇರುವಂತಹದ್ದು ಸಂವಿಧಾನ. ಸರ್ವೋಚ್ಚ ಸ್ಥಾನವಾಗಿರತಕ್ಕಂಥ ರಾಷ್ಟ್ರಪತಿಯೂ ಕೂಡ ದೇಶದ ಪ್ರಥಮ ಪ್ರಜೆ. ರಾಷ್ಟ್ರಪತಿಯೂ ಕೂಡ ದೇಶದ ಪ್ರಥಮ ಪ್ರಜೆ. ಅವನೇ ಪ್ರಥಮ ಪ್ರಜೆ ಅಂತಂದ ಮೇಲೆ ಎಲ್ಲರೂ ಕೂಡ ಅವನು ಪ್ರಧಾನಮಂತ್ರಿ ಇರಬಹುದು, ಮುಖ್ಯಮಂತ್ರಿ ಇರಬಹುದು, ಇನ್ನು ಯಾವುದೇ ಪದವಿಗಳಿರಬಹುದು. ನ್ಯಾಯಾಂಗ, ಶಾಸಕಾಂಗ, ಯಾವ ಅಂಗಗಳನ್ನು ತಗೊಳ್ಳಿ, ಕಾರ್ಯಾಂಗ, ಎಲ್ಲರೂ ಕೂಡ ಪ್ರಜೆಗಳೇ. ಅವರೆಲ್ಲ ನಮಗೂ ಅವರಿಗೂ ಏನು ವ್ಯತ್ಯಾಸ? ನಾವು ಪ್ರಜೆಗಳು, ಅವರು ಪ್ರಜೆಗಳ ವ್ಯತ್ಯಾಸ ಏನು? ಅವರೆಲ್ಲ ನಮ್ಮನ್ನು ಆಳುವ ಪ್ರಜೆಗಳು, ನಾವು ಬರಿದೆ ಆಳಿಸಿಕೊಳ್ಳುವ ಪ್ರಜೆಗಳು. ನಾವೆಲ್ಲ ಬರಿದೆ ಆಳಿಸಿಕೊಳ್ಳುವ ಪ್ರಜೆಗಳು, ಅವರೆಲ್ಲ ಆಳುವ ಪ್ರಜೆಗಳು. ಸರ್ವೋತ್ತಮನಾಗಿರುವಂತಹ ಶ್ರೀಹರಿ ಅವನೊಬ್ಬ ಈಶ. ಇತರ ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅವರು ಜೀವರು. ಜೀವರಾಶಿಗಳಲ್ಲಿ ಉತ್ತಮರಾಗಿರತಕ್ಕಂತಹ ಬ್ರಹ್ಮದೇವರು ಜೀವೋತ್ತಮರು, ಪ್ರಥಮ ಪ್ರಜೆ ಇದ್ದಿದ್ದ ಹಾಗೆ. ಒಂದು ದೃಷ್ಟಾಂತ ಇಟ್ಕೊಳ್ಳಿ, ಅವರು ಪ್ರಥಮ ಪ್ರಜೆ ಇದ್ದ ಹಾಗೆ. ಅವರೂ ಜೀವರು, ನಾವೂ ಜೀವರು. ನಾವು ಆಳಿಸಿಕೊಳ್ಳುವ ಜೀವರು, ಅವರು ನಮ್ಮನ್ನು ಆಳುವ ಜೀವರು. ಭಗವಂತನೊಬ್ಬನೇ ಈಶ. ಅವರೆಲ್ಲರೂ ಜೀವರು, ನಮ್ಮಂತೇನೆ. ಸರ್ವೋತ್ತಮವಾಗಿರತಕ್ಕಂಥ ಸಂವಿಧಾನ ಒಂದೇ, ಅದು ಈಶ. ಆ ಸ್ಥಾನದಲ್ಲಿ ಇಟ್ಟುಕೊಳ್ಳಿ, ಕಲ್ಪಿಸಿಕೊಳ್ಳಿ. ಉಳಿದವರೆಲ್ಲರೂ ಕೂಡ ಪ್ರಜೆಗಳು. ಅವರಿಗೂ ನಮಗೂ ವ್ಯತ್ಯಾಸ, ಅವರು ನಮ್ಮನ್ನು ಆಳುವ ಪ್ರಜೆಗಳು, ನಾವು ಬರಿದೆ ಆಳಿಸಿಕೊಳ್ಳುವ ಪ್ರಜೆಗಳು. ಭಗವಂತ ಒಬ್ಬ ಈಶ, ಎಲ್ಲ ದೇವತೆಗಳು ಕೂಡ ಆಳುವ ಜೀವರು. ಹೇಗೆ ಅವರು ಆಳ್ತಾರೆ? ಅವರಿಗೆ ಆಳುವ ಶಕ್ತಿ ಎಲ್ಲಿಂದ ಬಂತು? ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಮುಂದೆ ಇದೇ ಸ್ಕಂದದಲ್ಲಿ ಧ್ರುವರಾಜರ ಚರಿತೆ ಬರುತ್ತೆ. ಭಗವಂತ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದಾಗ ಭಗವಂತನ ಕಂಡ ಭರದಲ್ಲಿ ಭಗವಂತನ ಜೊತೆಗೆ ವ್ಯವಹರಿಸಬೇಕು, ಮಾತನಾಡಬೇಕು, ಮಾತೇ ಹೊರಡ್ತಾ ಇಲ್ಲ. ಮಗುವಿನ ಪರಿಸ್ಥಿತಿಯನ್ನರಿದ ಭಗವಂತನೇ ತನ್ನ ಕೈಯಲ್ಲಿದ್ದ ಶಂಖವನ್ನು ಕಪೋಲಕ್ಕೆ ಸ್ಪರ್ಶ ಮಾಡಿಸಿದಾಗ ಮಾತು ಹೊರಬೀಳಲಿಕ್ಕೆ ಪ್ರಾರಂಭ ಆಯಿತು. ಹೊರಬಿದ್ದ ಮಾತು ನಾವು ನೀವು ಆಡುವಂತಹ ಮಾತು ಅದು ಆಗಿರಲಿಲ್ಲ. ಅದು ಭಗವಂತನ ಸ್ತೋತ್ರವೇ ಆಗಿತ್ತು. ದೇವರ ಸ್ತೋತ್ರವನ್ನು ನಾವು ಮಾಡ್ತೇವೆ.
ದೇವರನ್ನು ಹೇಗೆ ಸ್ತುತಿಸಬೇಕು ನಮ್ಗೆ ಗೊತ್ತಿಲ್ಲ. ಆ ಹಂತದಲ್ಲಿ ನಾವೇನು ಮಾಡ್ತೇವೆ, ಯಾರೋ ಹಿರಿಯರು ಮಾಡಿಟ್ಟಂತಹ, ಜ್ಞಾನಿಗಳು ಮಾಡಿಟ್ಟಂತಹ ಸ್ತುತಿ ಏನಿದೆ, ನಾವು ಅದನ್ನು ಕಂಠಪಾಠ ಮಾಡಿಕೊಂಡು ದೇವರ ಮನೆ ಮುಂದೆ ನಾವು ಅದನ್ನು ಹಾಗೆ ಉಚ್ಚರಿಸ್ತೇವೆ. ಎಷ್ಟೋ ವೇಳೆ ನಾವು ಏನು ಅಂತ ಇದ್ದೇವೆ, ಶಬ್ದಗಳು ಸರಿಯಾಗಿ ಹೊರಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅರ್ಥದ ಜ್ಞಾನ ಅಂತೂ ಇಲ್ಲೇ ಇಲ್ಲ. ಅರ್ಥಜ್ಞಾನ ಅಂತೂ ಇಲ್ಲೇ ಇರುವುದಿಲ್ಲ. ಶಬ್ದಗಳಾದರೂ ಸರಿಯಾಗಿ ಉಚ್ಚಾರಣೆ ಹೊರಬರುತ್ತೋ ಹೇಳಿದರೆ ಅದೂ ಇಲ್ಲ. ಹಾಗಾಗಿ ನಾವು ಸ್ತುತಿಯಿಂದ ಆಡ್ತಾ ಇರುವ ಮಾತು ಅದು ಸ್ತುತಿಯಲ್ಲ, ದೊಡ್ಡ ಅಪಚಾರ ಆಗಿ ಹೋಗುವ ಸಂಭವ ಇದೆ. ಉಪಚಾರಾಪದೇಶೇನ ಅಪಚಾರ ಕ್ರಿಯಂತೆ ಅಂತ ಹೇಳಿಕೊಂಡು ಶತಾಪರಾಧ ಸ್ತೋತ್ರದಲ್ಲಿ ಹೇಳ್ತಾ ಇರೋದು ಅದನ್ನೇ. ಧ್ರುವ ಮಹಾರಾಜರು ಮಾಡಿರುವ ಸ್ತೋತ್ರ ಅದು ಹಾಗಿರಲಿಲ್ಲ. ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಮೂಡಿ ಬಂದಿರತಕ್ಕಂತಹ ಮಾತು ಅದು ಸ್ತೋತ್ರ ಆಗಿತ್ತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ಮಾತು ಸುಪ್ತವಾಗಿ ಹೋಗಿತ್ತು, ವಾಗೀಂದ್ರಿಯ ಸುಪ್ತವಾಗಿ ಹೋಗಿತ್ತು, ಮಾತೇ ಹೊರಬರ್ತಾ ಇರಲಿಲ್ಲ. ಭಗವಂತ ನೀನು ಒಳ ಪ್ರವೇಶ ಮಾಡಿ ಪ್ರೇರಣೆ ನೀಡಿದ್ದರಿಂದಾಗಿ ಇವತ್ತು ಮಾತು ಹೊರಬೀಳ್ತಾ ಇದೆ. ಅದು ಮಾತೊಂದೇ ಅಲ್ಲ, ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್, ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇವತ್ತು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದರೆ ಭಗವಂತ ಅದು ನಿನ್ನ ಅನುಗ್ರಹದಿಂದ. ಈ ಎಚ್ಚರ ಎಷ್ಟು ಮಂದಿಗೆ ಇರತ್ತೆ, ಎಷ್ಟು ಮಂದಿಗೆ ಇದೆ? ಇರೋದಿಲ್ಲ. ನಾ ಮಾಡಿದೆ, ನಾ ನೋಡಿದೆ, ನಾ ಕೇಳಿದೆ, ನಾ ಓಡಿದೆ, ನಾ ಹಿಡಿದೆ, ನಾನು 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 ಅನ್ನುವ ಅನುಸಂಧಾನ ಇರುತ್ತೆ. ಯಾವತ್ತೋ ಒಂದು ದಿವಸ ಇಷ್ಟು ದಿವಸ ನೋಡ್ತಾ ಇದ್ದದ್ದು ನಾ ಅಲ್ಲ, ಇಷ್ಟು ದಿವಸ ಓಡ್ತಾ ಇದ್ದದ್ದು ನಾ ಅಲ್ಲ, ಇಷ್ಟು ದಿವಸ ಹಿಡಿತಾ ಇದ್ದು ನಾನಲ್ಲ ಅನ್ನುವ ಎಚ್ಚರ ಬರುತ್ತೆ. ಯಾವಾಗ ನೋಡಬೇಕು ಅಂತಿದೆ, ಏನು ಪ್ರಯತ್ನ ಪಟ್ಟರೂ ಕಾಣ್ತಲೇ ಇಲ್ಲ. ಕೇಳಬೇಕು ಅಂತಿದೆ, ಎಷ್ಟು ಪ್ರಯತ್ನ ಪಟ್ಟರೂ ಕೇಳ್ತಲೇ ಇಲ್ಲ. ಊರೆಲ್ಲ ಓಡಾಡಬೇಕು ಅಂತಿದೆ, ಕೂತಲ್ಲಿಂದ ಏಳಲಿಕ್ಕೆ ಆಗ್ತಾ ಇಲ್ಲ. ಈ ಹಂತದಲ್ಲಿ ನಮಗೆ ಎಚ್ಚರ ಬರೋದು, ಅರೆ ಈ ದೇಹದ ಮೇಲೆ ಪ್ರಭುತ್ವ ನನಗಿಲ್ಲ. ಒಂದು ಕಡೆ ಇಷ್ಟು ಆಗಿ ಹೋಯಿತು. ನಮ್ಗೆ ಗೊತ್ತಿದ್ದ ಕಡೆಗೆ ನೂರಾರು ಜನ ಊಟಕ್ಕೆ ಕೂತಿದ್ದಾರೆ, ಎಲೆ ಬಡಿಸಿ ಆಗಿದೆ, ಎಲೆ ತುಂಬ ಬಡಿಸಬೇಕಾದ್ದನ್ನೆಲ್ಲ ಬಡಿಸಿ ಆಗಿದೆ, ಪರಿಷೇಕ ಆಯಿತು. ತುತ್ತು ಎತ್ತಿ ಬಾಯಿಗೊಳಗೆ ಇಟ್ಟುಕೊಳ್ಳೋಣ ಅಂತಂದರೆ ಯಾಕೋ ಕೈ ಹಿಡಿದು ಕೇಳ್ತಾ ಇಲ್ಲ, ಊಟ ಮುಂದೆ ಹೋಗ್ತಾ ಇಲ್ಲ. ಯಾಕೆ ಉಣ್ತಾ ಇಲ್ಲ? ಹಸಿವಾಗ್ತಾ ಇಲ್ವೋ? ಹಸಿವಾಗ್ತಾ ಇದೆ ಅಂತ ಹೇಳಿ ಮುಂದೆ ಕೂತದ್ದು. ಇಲ್ಲ ಇಲ್ಲಿ ಬಡಿಸಿಲ್ವೋ? ಬಡಿಸಿ ಆಗಿದೆ. ಪರಿಷೇಕ ಆಗಿಲ್ವೋ? ಪರಿಷೇಕವೂ ಆಯಿತು, ಆಪೋಷಣವೂ ತಗೊಂಡಾಯಿತು. ತುತ್ತಿ ಎತ್ತಿ ಬಾಯೊಳಗೆ ಇಟ್ಕೊಳ್ಳಿಕ್ಕಾಗ್ತಾ ಇಲ್ಲ. ಈ ಹಂತದಲ್ಲಿ ನಮಗೆ ಅರಿವಾಗೋದು, ಅರೆ ಇಷ್ಟು ದಿವಸ ಉಂಡದ್ದು ನಾನಲ್ಲ, ಮತ್ತು ಯಾರು ಹಾಗಾದರೆ? ಜ್ಞಾನಿಗಳಂದರು, ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ಬೆಳಗಾತ ಇದು ಹೇಳುವ ಪ್ರಾತಃ ಸ್ತೋತ್ರಗಳಲ್ಲಿ ಇದನ್ನೂ ಸೇರಿಸಿಕೊಂಡಿದ್ದಾರೆ. ಬೆಳಗಾತ ಎದ್ದು ಸಂಕಲ್ಪ ಮಾಡಬೇಕಂತೆ, ಭಗವಂತನನ್ನು ನೆನೆಸಿಕೊಳ್ಬೇಕಂತೆ. ನಮ್ಮಿಂದ ಏನೇನೇನೇನು ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಆಗತ್ತೆ. ಯಾವಾಗ ಹೇಗೆ ಆಗ್ತಾ ಇದೆ ಆ ಚಿಂತನೆ ಬೇಕು ನಮಗೆ ಅಂತ ಹೇಳ್ತಾರೆ. ನಮ್ಮೆಲ್ಲ ಏನು ಇಂದ್ರಿಯಗಳಿದ್ದಾವೆ, ನಾವು ಆರ್ಡ್ರ್ ಮಾಡಿದರೆ ಕೇಳೋದಿಲ್ಲ. ಇಂದ್ರಿಯಗಳ ಒಳಗೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತಿದ್ದಾರೆ.
ಇಂದ್ರಿಯಾಭಿಮಾನ ದೇವತೆಗಳು, ಕರಣಾಭಿಮಾನ ದೇವತೆಗಳು ಅಂತಿದ್ದಾರೆ. ಅವರು ಪ್ರವೃತ್ತರಾಗಬೇಕು. ನಾವು ಆರ್ಡರ್ ಮಾಡಿದರೆ ಸಾಲದು. ಸರಿ, ಹಾಗಾದರೆ ಅವರೇ ಸಮರ್ಥರು ಕೇಳಿದರೆ ಇಲ್ಲ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣ, ಅವರೊಳಗೆ ಪ್ರಾಣದೇವರು ನಿಂತುಕೊಂಡು ಪ್ರೇರಣೆ ಕೊಡಬೇಕು. ಸರಿ, ಹಾಗಾದರೆ ಅವರೇ ಸ್ವತಂತ್ರವರು ಕೇಳಿದರೆ ಇಲ್ಲ. ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ. ನಮ್ಮ ಇಂದ್ರಿಯಗಳೊಳಗೆ ಇಂದ್ರಿಯಾಭಿಮಾನ ದೇವತೆಗಳು, ಅವರೊಳಗೆ ಪ್ರಾಣದೇವರು ಪ್ರೇರಣೆ ನೀಡಬೇಕು. ಅವರೊಳಗೆ ಭಗವಂತ ನಿಂತುಕೊಂಡು ಪ್ರೇರಣೆ ಕೊಡಬೇಕು. ಭಗವಂತನಿಂದ ಪ್ರೇರಿತರಾಗಿರ ಪ್ರಾಣದೇವರು ಪ್ರೇರಿತರಾಗಿ ಇಂದ್ರಿಯಾಭಿಮಾನ ದೇವತೆಗಳಿಗೆ ಪ್ರೇರಣೆ ನೀಡಿ ಪ್ರಾಣದೇವರಿಂದ ಪ್ರೇರಿತರಾಗಿರತಕ್ಕಂಥ ಇಂದ್ರಿಯಾಭಿಮಾನ ದೇವತೆಗಳು ತಾವು ಪ್ರವೃತ್ತರಾದರು ಅಂತಂದರೆ, ನಮ್ಮ ಸಂಕಲ್ಪವೂ ಅದಕ್ಕೆ ಜೊತೆ ಸೇರಿದು ಅಂತಂದರೆ, ಎದ್ದದ್ದೋ ಓಡಿದ್ದೋ ನೋಡಿದ್ದೋ ಮಾಡಿದ್ದೋ ಎಲ್ಲ. ಈ ಒಳಗಿನ ವ್ಯವಸ್ಥೆ ಏನಿದೆ ಅದು ಯಾವುದು ಹೊರಗೆ ಗಮನಕ್ಕೆ ಬರುವಂತಹದ್ದಲ್ಲ, ಹೊರಗೆ ಅದು ತಿಳಿಯುವಂತಹದ್ದಲ್ಲ. ಹೊರಗೆ ತಿಳಿಯೋದೇನು? ನಾನು ಬಯಸಿದೆ, ಕೆಲಸ ಆಯಿತು, ನಾನು ಮಾಡಿದೆ ಎಂದು ಅಂದ್ಕೊಂಡ್ಬಿಡ್ತೇವೆ. ನಮ್ಮ ಗುರುಗಳು ಸುಂದರವಾದೊಂದು ದೃಷ್ಟಾಂತ ಕೊಡ್ತಾಯಿದ್ರು. ಫ್ಯಾನ್ ತಿರುಗಬೇಕು, ಗಾಳಿ ಬೇಕು, ಬೆಳಕು ಬೇಕು. ಏನು ಮಾಡ್ತೇವೆ? ಇಲ್ಲೊಂದು ಮೆಷಿನ್ ಇದೆ, ಒಂದು ಯಂತ್ರ ಇದೆ, ಗೋಡೆಯಲ್ಲಿ ಹೋಗಿ ಸ್ವಿಚ್ ಆನ್ ಮಾಡ್ತೇವೆ, ಗಾಳಿ ಬರಲಿಕ್ಕೆ ಶುರುವಾಯಿತು. ಹಾಗಾದರೆ ಒಂದು ಮಗು ನೋಡ್ತಾ ಇದೆ ಅಂತೆ, ಗಾಳಿ ಬರಬೇಕಾದ್ರೆ ಏನು ಮಾಡಬೇಕು? ಇಷ್ಟು ದೊಡ್ಡ ಒಂದು ಕೂರಾದ ಯಂತ್ರವನ್ನು ತಂದಿಡಬೇಕು, ಗೋಡೆಯಲ್ಲಿ ಒಂದು ಸ್ವಿಚ್ ಬೇಕು, ಸ್ವಿಚ್ ಅದನ್ನಿದ್ದರೆ ಫ್ಯಾನ್ ತಿರುಗತ್ತೆ. ಆಗತ್ತೋ? ಇಲ್ಲಿಗಲ್ಲಿಗೂ ಕನೆಕ್ಷನ್ನೇ ಇಲ್ಲ, ಫ್ಯಾನಿಗೂ ಸ್ವಿಚ್ಚಿಗೂ ಕನೆಕ್ಷನ್ನೇ ಇಲ್ಲ. ಸ್ವಿಚ್ ಅಂತ ಬಿದ್ದರೆ ಇಲ್ಲಿಂದ ಹೇಗೆ ಗಾಳಿ ಬರಬೇಕು? ಸರಿ, ಹಾಗಾದರೆ ಒಂದು ಕನೆಕ್ಷನ್ ಕೊಡೋಣ. ಬಂತೋ ಕೇಳಿದರೆ ಇಲ್ಲ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಆ ಸ್ವಿಚ್ಚಿಗೂ ಮೇನ್ ಸ್ವಿಚ್ಚಿಗೂ ಕನೆಕ್ಷನ್ನೇ ಇಲ್ಲ, ಇಲ್ಲಿಂದ ಮೇನ್ ಸ್ವಿಚ್ಚಿಗೆ ಕನೆಕ್ಷನ್ನೇ ಇಲ್ಲ. ಸರಿ, ಅದನ್ನೂ ಮಾಡೋಣ. ಮುಗಿದು ಹೋಯ್ತೋ? ಈಗಲೂ ಬಂದಿಲ್ಲ. ಯಾಕೆ? ಆ ಮೇನ್ ಸ್ವಿಚ್ಚಿಗೆ ಟ್ರಾನ್ಸ್ಫಾರ್ಮರಿಂದ ಕನೆಕ್ಷನ್ ಬೇಕು, ಅದೇ ಇಲ್ಲ. ವೈರಿಂಗ್ ಎಲ್ಲ ಆಗಿದೆ, ಮನೆ ತುಂಬ ವೈರಿಂಗ್ ಎಲ್ಲ ಆಗಿದೆ, ಮೇನ್ ಸ್ವಿಚ್ಚು ಇದೆ, ಎಲ್ಲ ಇದೆ, ಆದರೆ ಅಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ. ಆಗತ್ತೋ? ಅದನ್ನೂ ಮಾಡಾಗಿದೆ ಅಂತ ಇಟ್ಕೊಳ್ಳಿ, ಆದರೂ ಇಲ್ಲ. ಯಾಕೆಂತಂದರೆ ಅಲ್ಲಿ ಎಲ್ಲಿ ಜನ್ರೇಟ್ ಆಗಬೇಕಲ್ಲ, ಅಲ್ಲಿ ಜನ್ರೇಟೇ ಆಗ್ತಾಯಿಲ್ಲ. ಹಾಗಾದರೆ ಇಲ್ಲಿ ಸ್ವಿಚ್ ಅದುಮಿದಾಗ ಫ್ಯಾನ್ ತಿರುಗಬೇಕು, ದೀಪ ಬೆಳಗಬೇಕು ಅಂತಂದರೆ ಅದರ ಹಿಂದೆ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ, ಏನೆಲ್ಲ ವ್ಯವಸ್ಥೆಗಳಿದ್ದಾವೆ. ಹಿಂದೆ ವೈರಿಂಗ್ ಹೀಗೆಲ್ಲ ಕಾಣ್ತಾ ಇತ್ತು, ಇವತ್ತೆಲ್ಲ ಅದು ಗೋಡೆಯೊಳಗೆ ಸೀಲಾಗಿ ಹೋಗಿರುತ್ತೆ, ಅದನ್ನು ಕಾಣಲಿಕ್ಕೂ ವ್ಯವಸ್ಥೆಯೇ ಇಲ್ಲ. ಅಂಥ ಹೊತ್ತಿಗೆ ಮಗುವೊಂದು ಹೀಗೆ ತಿಳ್ಕೊಂಡ್ರೆ, ಇಲ್ಲೊಂದು ಯಂತ್ರ ಇಡಬೇಕು, ಗೋಡೆಯಲ್ಲಿ ಸ್ವಿಚ್ ಅಂಟಿಸಬೇಕು, ಅದು ಮಿದ್ರೆ ಬರತ್ತೆ. ಅದು ಎಷ್ಟು ಬಾಲಿಶವಾದಂತಹ ವಿಚಾರ ಆಗಿ ಹೋಗುತ್ತೋ. ನಾ ಬಯಸಿದೆ, ನಾ ಮಾಡಿದೆ, ನಾ ಬಯಸಿದೆ, ನಾ ಕೇಳಿದೆ ಅಂದುಕೊಂಡ್ರೆ ಅಷ್ಟೇ. ಒಳಗೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾವೆ. ಧ್ರುವ ಮಹಾರಾಜರು ಅದನ್ನು ಅನುಭವಿಸಿಕೊಂಡು ಅಂತ ಇದ್ದಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮನ. ಮತ್ತೊಬ್ಬರಿಂದ ಪ್ರೇರಿತನಾಗಿ ಅಲ್ಲ, ಸ್ವಧಾಮನ. ಇದು ಒಂದೇ ಅಲ್ಲ, ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಮತ್ತೆ ದಾಸರು ಸುಂದರದ ಮಾತಲ್ಲಿ ಅಂದರು, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಇತ್ತು ಗತಿ ಪಾಲಿಸುವ ನಮ್ಮ ಪಪಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ. ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರಳು ನಿಂತು ಈ ಕೃತಿಯ ನಡೆಸುವನು. ಗಣನಾಥ ಸಿದ್ಧಿ ನೀವ, ವಿಘ್ನ ಪರಿಹಾರ ಆಗಬೇಕು, ಗಣಪತಿ ಪೂಜೆ ಮಾಡಿದ್ವಿ.
ಹೌದು, ವಿಘ್ನ ಪರಿಹಾರ ಆಯಿತು. ಮತಿ ಪ್ರೇರಿಸುವಳು ಪಾರ್ವತೀದೇವಿ, ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವರು, ಹರಿಭಕುತಿದಾಯಕಳು ಭಾರತೀದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಇತ್ತು ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ. ಒಬ್ಬೊಬ್ಬರಿಂದ ಒಂದೊಂದು ಬಗೆಯ ಕಾರ್ಯ. ಹೇಗೆ ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಈ ಕೃತಿಯ ನಡೆಸುವನು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ. ಸರ್ವಶಕ್ತನಾಗಿರುವ, ಸರ್ವತ್ರ ವ್ಯಾಪ್ತನಾಗಿರುವ ಒಬ್ಬನೇ ಒಬ್ಬ ಭಗವಂತ ಎಲ್ಲರೊಳಗೆ ನಿಂತುಕೊಂಡು ಅವರವರೊಳಗಿರತಕ್ಕಂತಹ ಸಾಮರ್ಥ್ಯವನ್ನು ಅದು ಹೊರಬರುವ ಹಾಗೆ ಮಾಡಿದವನು ಅವನು. ಸರ್ವೋತ್ತಮ ತತ್ವದ ವ್ಯವಹಾರವೇ ಹೀಗೆ. ಸರ್ವೋತ್ತಮ ತತ್ವದ ವ್ಯವಹಾರವೇ ಹೀಗೆ. ವಿಘ್ನ ಪರಿಹಾರ ಆಗೋದು ಗಣಪತಿಯ ಪೂಜೆಯಿಂದ. ಗಣಪತಿಯನ್ನೇ ಪೂಜೆ ಮಾಡೋಣ. ಭಗವದ್ಗೀತೆಯಲ್ಲಿ ಭಗವಂತನ ಮಾತು, ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧಯೋಪೇತೋ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಮುಂದೆ ಅಂತ ಇದ್ದಾನೆ, ಯಾರದನ್ನು ತಿಳಿದಿಲ್ಲ, ಈ ತತ್ವವನ್ನು ಯಾರು ತಿಳಿದಿಲ್ಲ, ಚವತೇಹಿ ಸಹ ಅವನು ಸರಿದಾರಿಯಿಂದ ಅವನು ಭ್ರಷ್ಟನಾಗಿದ್ದಾನೆ. ವಿಘ್ನ ಪರಿಹಾರ ಮಾಡಿದ್ಯಾರು? ಭಗವಂತ. ಅದಕ್ಕೆ ಪ್ರತಿಯಾಗಿ ಮಾಡಬೇಕಾದ ನಮಸ್ಕಾರ ಗೌರವ ಕೊಡ್ತಾ ಇರೋದು ಯಾರು? ಕೃತಜ್ಞತೆ ಸಲ್ಲಿಸ್ತಾ ಇರೋದು ಯಾರಿಗೆ? ಇನ್ನೊಬ್ಬನಿಗೆ. ಆಗೋದಿಲ್ಲ. ಹಾಗಾದರೆ ವಿಘ್ನ ಪರಿಹಾರ ಮಾಡೋನು ಭಗವಂತನೇ. ಗಣಪತಿಗೆ ಯಾಕೆ ಪೂಜೆ ಮಾಡಬೇಕು? ನಾವು ವಿಶ್ವಂಭರನ್ನೇ ಇರುವಾಗ ಪೂಜೆ ಮಾಡೋಣ. ಗಣಪತಿ ಪೂಜೆ ಯಾಕೆ? ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆ ಇದಕ್ಕುಂಟು. ವಿಘ್ನ ಪರಿಹಾರ ಆಗಬೇಕೋ ಇಲ್ಲಿಂದ ಬಾ. ಮತಿಪ್ರೇರಣೆ ಆಗಬೇಕೋ ಇಲ್ಲಿಂದ ಬಾ. ಮುಕುತಿ ಪದಕ್ಕೆ ಮನ ಬೇಕೋ ಹಾಗೆ ಬಾ. ಹರಿಭಕುತಿ ಬೇಕೋ ಹೀಗೆ ಬಾ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಯಾಕೆ ನಮಸ್ಕಾರ ಮಾಡಿದ್ದು? ಗಣಪತಿಗೆ. ಹೋಗಿ ಸೇರೋದು ಭಗವಂತನಿಗೆ. ಯಾಕೆ? ಯಾಕೆ ಅಂತಂದರೆ ಗಣಪತಿಯೊಳಗೆ ನಿಂತುಕೊಂಡು ಆ ಫಲವನ್ನು ಕೊಟ್ಟವನಿದ್ದಾನಲ್ವ ಅವನಿವನು. ಪಾರ್ವತಿ ದೇವಿಯೊಳಗೆ ನಿಂತುಕೊಂಡು ಆ ಫಲವನ್ನು ಕೊಟ್ಟವನು ಯಾರಿದ್ದಾನಲ್ವ ಅವನಿವನು. ಹಾಗಾಗಿ ಆ ಕಾರ್ಯಕ್ಕೋಸ್ಕರ ನೀನು ಈ ಕೃತಜ್ಞತೆಯನ್ನು ಸಲ್ಲಿಸ್ತಿತ್ತಂದರೆ ಅದನ್ನು ಕೊಟ್ಟವರು ಯಾರು? ಅವರಿಗೆ ಹೋಗಿ ಸಲ್ಲಬೇಕು ತಾನೇ. ಅವನಿಗೆ ಹೋಗಿ ಸಲ್ಲದು. ಯಾರು ಇದನ್ನು ಅರಿಯದೆ ಇಲ್ಲ ನಾನು ಇವನಿಗೇನೇ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೋ ಆ ಪೂಜೆಯನ್ನು ಗಣಪತಿಯೂ ಸ್ವೀಕಾರ ಮಾಡಲ್ಲ. ಇವನು ತತ್ವದ ಹಾದಿಯಿಂದ ಭ್ರಷ್ಟನೂ ಆದ. ಪೂಜೆ ಹೀಗೆಯೇ ಹೋಗಬೇಕು.
ಫಲ ಹಾಗೆಯೇ ಬರಬೇಕು. ಪ್ರಾಪರ್ ಚಾನಲ್ ಅಂತ ಹೇಳ್ತಾರಲ್ಲ ಅದು. ಸರ್ವೋತ್ತಮ ತತ್ವದ ವ್ಯವಹಾರವೇ ಹೀಗೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತ ಹೇಳಿದೆ. ಯಾವುದು ಸರ್ವೋತ್ತಮ ತತ್ವ? ಸಂವಿಧಾನ. ಅದು ಅನೇಕ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಇಟ್ಟುಕೊಂಡು ಅದರ ಮೂಲಕ ಎಲ್ಲ ವ್ಯವಸ್ಥೆಯನ್ನು, ಜಗತ್ತಿನ ವ್ಯವಸ್ಥೆ ನೋಡ್ಕೊಳ್ತಾ ಇದೆ. ನಹಿ ದೃಷ್ಟಾಂತೆ ಸರ್ವಸಾಮ್ಯಂ. ಗಮನಿಸಿಕೊಳ್ಳಿ, ಈ ಸಂವಿಧಾನದ ವ್ಯಾಪ್ತಿ ಎಷ್ಟಿದೆ? ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ನ ವ್ಯಾಪ್ತಿ ಎಲ್ಲಿ ಉಂಟು, ಎಲ್ಲಿ ಇಲ್ಲ ಹೇಳಿ? ಎಲ್ಲಿ ಉಂಟು, ಎಲ್ಲಿ ಇಲ್ಲ? ಭಾರತ ದೇಶ ಅಂತ ಎಷ್ಟು ಇದೆಯೋ ಎಲ್ಲ ಕಡೆ ಇದೆ. ಸರ್ವೋತ್ತಮನಾದ ಶ್ರೀಹರಿ ಎಲ್ಲಿದ್ದಾನೆ ಕೇಳಿದರೆ ಎಲ್ಲಿಲ್ಲ ಹೇಳಿ? ಹಾಗೆ ಈ ಕಾನ್ಸ್ಟಿಟ್ಯೂಷನ್ನ ವ್ಯಾಪ್ತಿ ಎಲ್ಲಿದೆ ಕೇಳಿದರೆ ಎಲ್ಲಿಲ್ಲ ಹೇಳಿ? ಮೊದಲು ಎಲ್ಲೆಡೆ ಇದೆ. ಆ ದೇವರು ಎಲ್ಲಿದ್ದಾನೆ ತೋರಿಸಿ. ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ತೋರಿಸಿ. ಇದು ಕಾನ್ಸ್ಟಿಟ್ಯೂಷನ್ನು, ಇದು ಸಂವಿಧಾನ, ತೋರಿಸ್ಲಿಕ್ಕಾಗತ್ತಾ? ಧ್ಯಾನ ಗಮ್ಯೋ ಭವತ್ ಪ್ರಭು ಅಂತ ಭಗವಂತನ ಬಗ್ಗೆ ಹೇಳ್ತಾರೆ. ಇದೇ ಹಾಗೆ ಕೊನೆಗೆ ತೋರಿಸಬಹುದು. ಏನನ್ನು? ಆ ಸಂವಿಧಾನವನ್ನು ಬರೆದಿಟ್ಟ ಪುಸ್ತಕ ಏನಿದೆ ಅದನ್ನು ತೋರಿಸಬಹುದು. ಅದೇ ಸಂವಿಧಾನವೋ? ಅದು ಸಂವಿಧಾನವೋ? ಅಲ್ಲ. ಯಾಕೆ? ಅದು ಎಲ್ಲಿದೆ? ಅದು ಎಲ್ಲೋ ಒಳಗೆ ಭದ್ರವಾಗಿದೆ. ಅದು ಸಂವಿಧಾನ ಎಲ್ಲಿರೋದು? ಅಖಂಡ ಭರತಖಂಡದಲ್ಲಿ ಭಾರತ ದೇಶದೊಳಗೆ ವ್ಯಾಪ್ತವಾಗಿದೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಏನೆಲ್ಲ ವ್ಯವಸ್ಥೆಗಳನ್ನು ಇವತ್ತು ನಾವು ಒಂದು ಸಮಾಜ ಜನಜೀವನ ವ್ಯವಸ್ಥಿತವಾಗಿ ನಡೀಬೇಕು ಅಂತಿದ್ದರೆ ಇಲ್ಲಿ ಒಳಗೆ ಎಷ್ಟೆಲ್ಲ ವ್ಯವಸ್ಥೆಗಳು ಬೇಕು, ಏನೆಲ್ಲ ವ್ಯವಸ್ಥೆಗಳು ಗಮನಿಸಿ. ನಮಗೆ ಗಾಳಿ, ನೀರು ಏನೆಲ್ಲ ಇದೆ, ಇವತ್ತು ರಕ್ಷಣೆ ಏನೆಲ್ಲ ಇದೆ. ಇದೆಲ್ಲ ಅರಾಜಕತೆ ಸೃಷ್ಟಿ ಇಲ್ಲ, ಅರಾಜಕತೆ ಇಲ್ಲ. ಅಪರೂಪಕ್ಕೆ ಎಲ್ಲೂ ಆಗ್ತಾ ಇದೆ, ಆ ವಿಚಾರ ಬೇರೆ. ಏನು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಇದೆಯಲ್ಲ, ಇದು ಎಲ್ಲಿಂದ ಆಯಿತು, ಹೇಗಾಯಿತು? ನಮ್ಮ ಸಂವಿಧಾನದ ಮೂಲಕ ಆಯಿತು. ಆ ಸಂವಿಧಾನ ನಮ್ಮನ್ನು ಹೇಗೆ ಈ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಇಷ್ಟೆಲ್ಲ ವಿಭಾಗ ಮಾಡಿಕೊಂಡು ಅವರೆಲ್ಲರ ಒಳಗೆ ನಿಂತುಕೊಂಡು ಆ ಸಂವಿಧಾನ ಈ ವ್ಯವಸ್ಥೆ ನೋಡ್ಕೊಳ್ತಾ ಇದೆ. ರಾಷ್ಟ್ರಪತಿಯಿಂದ ಮೊದಲುಗೊಂಡು ಒಬ್ಬ ಕೊನೆಯ ವ್ಯಕ್ತಿ, ಗ್ರಾಮದ ಹಿರಿಯ ಇರಬಹುದು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರಬಹುದು, ಇಷ್ಟರ ಒಳಗೆ ನಿಂತುಕೊಂಡು ಆ ಸಂವಿಧಾನ ಕಾರ್ಯವನ್ನು ಮಾಡ್ತಾ ಇದೆ. ಈ ಅಧಿಕಾರಿ ವರ್ಗ ಗಮನಿಸಬೇಕಾದ ಒಂದು ಅಂಶ, ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಭಗವಂತ, ಒಬ್ಬ ಭಗವಂತ ಎಲ್ಲರೊಳಗೆ ನಿಂತುಕೊಂಡು ಈ ವ್ಯವಸ್ಥೆ ನೋಡ್ಕೊತಾ ಇದ್ದಾನೆ. ಬ್ರಹ್ಮನೊಳಗಿರತಕ್ಕಂಥ ಭಗವಂತನಿಗೆ ಹೆಸರೇನು ಕೇಳಿದರೆ ಅವನಿಗೆ ಬ್ರಹ್ಮ ಅಂತಲೇ ಹೆಸರು. ಶಿವನೊಳಗಿರುವ ಭಗವಂತನಿಗೆ ಹೆಸರೇನು ಕೇಳಿದರೆ ಶಿವ ಅಂತ ಹೆಸರು. ಭಗವಂತನದ ಅಲ್ಲದ ಹೆಸರೇ ಇಲ್ಲ, ಭಗವಂತನದ ಅಲ್ಲದ ಹೆಸರೇ ಇಲ್ಲ. ಆ ಹೆಸರುಗಳನ್ನೆಲ್ಲ ವಿಭಾಗ ಮಾಡಿ ಒಂದಿಷ್ಟು ಅವರಿಗೆ, ಒಂದಿಷ್ಟು ಇವರಿಗೆ, ಕೆಲವರಿಗೆಲ್ಲ ಕೊಟ್ಟಿದೆ. ಒಬ್ಬ ಡಿ ಸಿ ಇದ್ದಾನೆ. ಡಿ ಸಿ ಅಂದರೆ ಏನು ಇಲ್ಲಿ ಗಮನಿಸಿ. ಯಾರು ಒಳಗಿರತಕ್ಕಂತಹ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ, ಬ್ರಹ್ಮ ಬೇರೆ, ಹೊರಗಿರುವ ಬ್ರಹ್ಮ ಬೇರೆ. ಬ್ರಹ್ಮಣಿ ಬ್ರಹ್ಮರೂಪ, ಚತುರ್ಮುಖ ಬ್ರಹ್ಮನ ಒಳಗೆ ಇರತಕ್ಕಂಥ ಭಗವಂತ ಯಾರಿದ್ದಾನೆ ಅವನಿಗೂ ಬ್ರಹ್ಮ ಅಂತ ಹೆಸರು. ಆದರೆ ಒಳಗಿರುವ ಬ್ರಹ್ಮ ಬೇರೆ, ಹೊರಗಿರುವ ಬ್ರಹ್ಮ ಬೇರೆ. ಇವನು ಒಬ್ಬನಲ್ಲ. ಈ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ
ಡಿ ಸಿಯಿಂದ ಹಿಡ್ಕೊಂಡು ಇನ್ನೊಬ್ಬ ಯಾರೆಲ್ಲ ಇದ್ದಾರೆ, ಇದೆಲ್ಲವೂ ಕೂಡ ಪದವಿಗಳು. ಇವು ಎಲ್ಲವೂ ಕೂಡ ಏನು ಪೋಸ್ಟ್ಗಳು. ಆ ಪೋಸ್ಟ್ ಅಂತಂದರೆ ಏನು? ಸಂವಿಧಾನದ್ದೇ ಒಂದು ಭಾಗಗಳು, ಸಂವಿಧಾನದ್ದೇ ಒಂದು ಭಾಗಗಳು. ಆ ಸ್ಥಾನದಲ್ಲಿ ಕೂತಾಗ ನಾವು ಡಿ ಸಿ ಅಂತ ಯಾರನ್ನು ಕರಿತೇವೆ? ಅಲ್ಲಿ ಕೂತಿರುವ ವ್ಯಕ್ತಿಯನ್ನು ಕರಿತೇವೆ. ಸಂವಿಧಾನದ ಒಂದು ಭಾಗ ಏನಿದೆ, ಅವನೇ ಇವನೋ, ಅದೇ ಇವನೋ ಅಲ್ಲ. ಯಾಕೆ? ಆ ವ್ಯಕ್ತಿಗೆ ನಾಳೆ ಸಾವಿದೆ, ಆ ವ್ಯಕ್ತಿಗೆ ಅಲ್ಲಿಂದ ನಾಳೆ ಪದಚ್ಯುತಿ ಇದೆ, ಅವನು ಬೇರೆ. ಈ ಸಂವಿಧಾನದ ಒಂದು ಭಾಗ ಏನಿದೆ ಅದು ಪರ್ಮನೆಂಟು, ಅಲ್ಲಿದೆ. ಆ ಸ್ಥಾನದಿಂದ ಅವನು ಹೋದ, ಇನ್ನೊಬ್ಬ ಯಾರೋ ಬಂದ. ಇವಾಗ ಡಿ ಸಿ ಯಾರು ಕೇಳಿದ್ರೆ ಅವನಲ್ಲ ಇವನು, ಅವನಲ್ಲ ಇವನು. ಹಾಗಾದರೆ ಈಶ ಬೇರೆ, ಜೀವ ಬೇರೆ. ಈಶ ಬೇರೆ, ಜೀವ ಬೇರೆ ಅನ್ನೋದಕ್ಕೆ ಸಾಮಾಜಿಕ ವ್ಯವಸ್ಥೆ ದೃಷ್ಟಾಂತ ಗಮನಿಸಿ. ಡಿ ಸಿಯ ಮೂಲಕ ನಮಗೊಂದಿಷ್ಟು ವ್ಯವಸ್ಥೆಗಳು ಇರ್ತವೆ. ಅದಕ್ಕೋಸ್ಕರ ಅವನಿಗೆ ಸಲ್ಲಿಸಬೇಕಾದ ಗೌರವ ಇದೆ, ನಾವು ಅದನ್ನು ಸಲ್ಲಿಸ್ತೇವೆ. ಈಗ ನಾವು ಗೌರವ ಸಲ್ಲಿಸಿದ್ದು ಆ ವ್ಯಕ್ತಿಗೋ ಆ ಸ್ಥಾನಕ್ಕೋ, ಆ ವ್ಯಕ್ತಿಗೋ ಆ ಸ್ಥಾನಕ್ಕೋ? ಸ್ಥಾನಕ್ಕೆ, ವ್ಯಕ್ತಿಗಲ್ಲ. ಅರೆ ಹೇಗೆ ತೀರ್ಮಾನ ಮಾಡೋದು? ಅದೇ ವ್ಯಕ್ತಿ ಎಷ್ಟು ದಿವಸ ಆ ಸ್ಥಾನದಲ್ಲಿದ್ದಾನೆ, ಆ ಗೌರವ ಇದೆ, ಆ ಗೌರವ ಇದೆ. ಯಾವಾಗ ಆ ಸ್ಥಾನದಿಂದ ಅವನು ಚ್ಯುತನಾದ, ಆ ಗೌರವ ಅಲ್ಲಿ ಇಲ್ಲ. ಮತ್ತೆ ಪುನಃ ಅದೇ ಸ್ಥಾನಕ್ಕೆ ಬರಲೇವಾ? ಪುನಃ ಇದೆ. ಹಾಗಾದರೆ ಈ ಗೌರವ ಯಾರಿಗೆ? ವ್ಯಕ್ತಿಗೋ ಸ್ಥಾನಕ್ಕೋ? ಸ್ಥಾನಕ್ಕೆ. ಆ ಸ್ಥಾನ ಅಂದರೆ ಯಾರು? ಅದು ಸಂವಿಧಾನವೇ. ಸಂವಿಧಾನಕ್ಕೆ ಗೌರವ ಅಂತಂದಮೇಲೆ ನಾನು ಸಂವಿಧಾನಕ್ಕೆ ಸಲ್ಲಿಸ್ತೇನೆ, ಇಲ್ಲಿ ಯಾಕೆ ಸಲ್ಲಿಸಬೇಕು ನಾನು? ಇಲ್ಲ, ಅಲ್ಲೇ ಸಲ್ಲಿಸಬೇಕು. ಆ ಮೂಲಕವೇ ನಾನು ತಗೊಳ್ಬೇಕು. ಡಿ ಸಿ ಮೂಲಕ ಕೆಲವು ವ್ಯವಸ್ಥೆಗಳು ನಮಗೆ ಆಗಬೇಕಾದದ್ದಿದೆ. ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದ್ದು ಯಾರು? ಆ ಸ್ಥಾನ. ಆ ಸ್ಥಾನ. ನಾನು ಅಲ್ಲಿಗೆ ಗೌರವ ಸಲ್ಲಿಸ್ತೇನೆ, ನಿನಗೆ ಸಲ್ಲಿಸಲ್ಲ, ಆಗೋದಿಲ್ಲ. ಆ ವ್ಯಕ್ತಿಯ ಮೂಲಕವೇ ಅವು ಗೌರವ ಹೋಗಬೇಕಾದದ್ದು. ವಿಶ್ವಂಭರನಿಗೆ ಪೂಜೆ ಮಹಾಗಣಪತಿ ಮೂಲಕವೇ ಹೋಗಬೇಕು. ಭಗವಂತ ಆ ಮೂಲಕವೇ ಗೌರವವನ್ನು ಸ್ವೀಕರಿಸ್ತಾನೆ. ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಾಗ ಅಲ್ಲಿಂದನೇ ಕಲ್ಪಿಸಿಕೊಡ್ತಾನೆ. ನಾವು ನೇರವಾಗಿ ಸೆಂಟ್ರಲ್ಗೆ ನಾವು ನೋಡಿ ನಮಗಿಂತ ವ್ಯವಸ್ಥೆ ಆಗಬೇಕಂತ ಹಾಕಿದರೆ ಇಲ್ಲಿ ಆಗೋದಿಲ್ಲ, ನೋಡಿ ಹಾಗೆ ಬಾ, ಪ್ರಾಪರ್ ಚಾನಲ್ ಅಂತಿದೆ, ಹಾಗೆ ಬಾ ಅಂತ. ಅಹವಾಲುಗಳನ್ನು ಪ್ರಾಪರ್ ಚಾನಲ್ ಮೂಲಕವೇ ತಗೊಳ್ಳತ್ತೆ, ಅನುಕೂಲತೆಗಳನ್ನು ಪ್ರಾಪರ್ ಚಾನಲ್ ಮೂಲಕವೇ ಕೊಡತ್ತೆ. ಪ್ರತಿಯಾಗಿ ಸಲ್ಲಿಸುವ ಗೌರವವನ್ನು ಕೂಡ ಪ್ರಾಪರ್ ಚಾನಲ್ ಮೂಲಕ ತಗೊಳ್ಳೋದು ಅದೇ. ಅಂಗಡಿಯಿಂದ ಒಂದು ಮ್ಯಾಚ್ ಬಾಕ್ಸ್ ಖರೀದಿಸ್ತೇವೆ. ತತ್ಪ್ರಯುಕ್ತವಾಗಿ ಒಂದು ಏನೋ ಅದರ ಏನು ಮುಖಬೆಲೆ ಅಂತ ಒಂದಿರುತ್ತೆ, ಅದರ ಮೇಲೆ ಒಂದು ಟ್ಯಾಕ್ಸ್ ಅಂತ ಒಂದಿಷ್ಟಿರುತ್ತೆ. ₹1 ಮ್ಯಾಚ್ ಬಾಕ್ಸ್ ಅಂತ ಆದರೆ ಒಂದು 5 ಪೈಸೆ ಅದಕ್ಕೆ ಟ್ಯಾಕ್ಸ್ ಅಂತ ಇರುತ್ತೆ. ನಾವು ಅಂಗಡಿಯವನಿಗೆ ₹1 ಪೂರ ಕೊಡಬೇಕು. ಕೊಟ್ಟಾಗ ಅವನಿಗೆ ಹೇಳೋದು, ನೋಡು ಇದು ₹1 ಪೂರದ ನಿನಗೆ ಕೊಟ್ಟದ್ದು, ನಾನು ಇಷ್ಟನ್ನು ಕೂಡ ಇದು ನಿನಗೆ ಕೊಟ್ಟದ್ದು, ನೀನೇ ಇಟ್ಕೋಬೇಕು. ನಾವೇನೋ ಹೇಳಬಹುದು, ಆದರೆ ಅದು ಆಗತ್ತೋ ಹೇಳಿದರೆ ಇಲ್ಲ, ಅದು ಟ್ಯಾಕ್ಸ್ ಅಲ್ಲಿಗೆ ಹೋಗಲೇಬೇಕು. ಎಲ್ಲಿಗೆ ಹೋಗತ್ತದು? ಅದು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೂ ಹೋಗತ್ತೆ. ನಾವು ಮಾಡುವ ಪೂಜೆ ಮಹಾಗಣಪತಿ ಇದು ನಿನಗೆ ಮಾಡ್ತಾ ಇರೋದು, ಅದು ನೀನೇ ಇಟ್ಕೋಬೇಕು, ಇನ್ಯಾರು ಕೊಡಬೇಡ. ಆಗೋದಿಲ್ಲ, ಆಗೋದಿಲ್ಲ. ನಾವು ಕೊಟ್ಟ ₹1 ಇಷ್ಟು ಪೈಸೆ ಅಂತ ಏನಿದೆ ಅದು ಎಲ್ಲೆಲ್ಲಿಗೆ ಹೋಗಬೇಕು ಅದು ಅಲ್ಲೇ ಹೋಗುತ್ತೆ ಹೊರತಾಗಿ ಅವನ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ.
ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಕೊಡೋದು ಅವನಿಗೆ ಅಂತಂದಮೇಲೆ ನಾನು ನಿನ್ನ ಹತ್ರ ಯಾಕೆ ಕೊಡಬೇಕು? ನಿನಗೆ 75 ಪೈಸೆ ಮಾತ್ರ ನಿಂಗೆ ಕೊಡ್ತೇನೆ, ಆ 4 ಆಣೆ ನಾನು ಅಲ್ಲಿ ಸರ್ಕಾರದ ಖಜಾನೆ ಇದೆ ಅಲ್ಲೇ ಹೋಗಿ ಕಟ್ಟಿ ಬರ್ತೇನೆ. ಆಗೋದಿಲ್ಲಪ್ಪ, ಅದು ಇಲ್ಲೇ ಕೊಡಬೇಕು, ಅದು ಇಲ್ಲೇ ಕೊಡಬೇಕು. ಸರ್ಕಾರಿ ವ್ಯವಸ್ಥೆಯ ಆಳುಗಳಿಗೆ ತಿಂಗಳು ವೇತನ ಬರುತ್ತೆ. ಯಾರು ಕೊಡ್ತಾರೆ? ಅದಕ್ಕೊಂದು ವ್ಯವಸ್ಥೆ ಇದೆ. ಬ್ಯಾಂಕಲ್ಲಿ ಕೌಂಟರಲ್ಲಿ ಕ್ಯಾಶರ್ ಕೂತಿದ್ದಾನೆ, ಅವನ ಹತ್ರ ನಾವು ನಮ್ಮದು ಏನೋ ವ್ಯವಹಾರ ತೋರಿಸಿದರೆ ಅವನು ಕೊಡ್ತಾನೆ. ತಿಂಗಳು ಸಂಬಳ ಯಾರು ಕೊಡ್ತಾ ಇದ್ದಾರೆ ನಿಮಗೆ? ಆ ಕೌಂಟರಲ್ಲಿ ಕೂತಿದ್ದಾನಲ್ಲೊಬ್ಬ, ಅವನ ಹೆಸರು ಏನೋ ಒಂದಿದೆ, ಚಂದ್ರಶೇಖರ ಅಂತ ಹೆಸರಿದೆ. ಯಾರು ಕೊಟ್ಟರು? ಅವನು ಕೊಟ್ಟ ಅಂತೀವೋ? ಇಲ್ಲ. ಯಾರು ಕೊಟ್ಟರು? ಸರ್ಕಾರ ಕೊಡ್ತು, ಸರ್ಕಾರ ಕೊಡ್ತು. ನಡುವೆ ನೀನು ನಿಂತ್ಕೊಂಡು ಏನಾದ್ರದ್ದು ಕ್ರೆಡಿಟ್ ತಗೊಳ್ತಿ, ನಾನು ನೇರ ಅಲ್ಲಿಂದ ತಗೋತೇನೆ, ಆಗೋದಿಲ್ಲ. ಇಲ್ಲಿಂದಲೇ ಬರಬೇಕು. ಸರ್ವೋತ್ತಮ ತತ್ವದ ವ್ಯವಸ್ಥೆಯೇ ಹೀಗೆ. ಈಶ ಬೇರೆ, ಜಡ ಬೇರೆ, ಈಶ ಬೇರೆ, ಜೀವ ಬೇರೆ. ಒಂದು ದಿವಸ DC ಬಂದಿದ್ದಾರೆ, ಮನೆ ಪಕ್ಕ, ಜೊತೆಗೆ ಪೊಲೀಸ್ ಪೇದೆಯೂ ಬಂದಿದ್ದಾನೆ. ನಮಗೆ ಮನೆಯಲ್ಲಿ ಪಕ್ಕದ ಮನೆಯವನು ಏನೋ ಉಪದ್ರ ಮಾಡ್ತಾ ಇರ್ತಾನೆ. ಆಗಾಗೆ ನಾವೇನು ಮಾಡ್ತೇವೆ? DC ಹತ್ರ ಹೋಗಲ್ಲ. ಮತ್ತು ಆ ಪೊಲೀಸ್ ಪೇದೆಯನ್ನು ಕರೆದು ಹೇಳಿದೆ ಸರಿ, ನಾವು ಗದರಿಸ್ತಾನೆ, ಸುಮ್ಮನೆ ಆಗ್ತಾನೆ. ನಮಗೆ ಸಂಪರ್ಕ ಇರೋದು, ನಮಗೆ ಪ್ರೀತಿ ಇರೋದು, ನಮಗೆ ವ್ಯವಹಾರ ಇರೋದು ಆ ಪೊಲೀಸ್ ಪೇದೆ ಜೊತೆಗೆ. ಒಂದು ದಿವಸ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. DC ಇದರಲ್ಲಿ ನಂಬಬೇಕಾಗಿರೋ ಇವನು ಅಂತ ಹೇಳಿಕೊಂಡು ಪೊಲೀಸ್ ಪೇದೆಯನ್ನು ಕರೆದು ಕೂಡಿಸಿ ಚಾರ್ ಹಾಕಿ ಬಾ ಕೂತ್ಕೋ ಅಂತ ಹೇಳಿಕೊಂಡು ಅವನಿಗೆ ಗೌರವ ಕೊಡಿಸಲಿಕ್ಕೆ ನಾವು ಶುರು ಮಾಡಿದರೆ ಸಂತೋಷದಿಂದ ಸ್ವೀಕರಿಸ್ತಾನೆ ಅವನು? ನಮ್ಮ ಗೌರವವನ್ನು ಸ್ವೀಕರಿಸ್ತಾನೋ ಇಲ್ಲ ಕೋಪಗೊಳ್ತಾನೋ? ನನ್ನ ಹಿರಿಯರ ಮುಂದೆ ನನ್ನನ್ನು ಗೌರವಿಸುವ ಮೂಲಕ, ಅವನಿಗಿಂತ ಹೆಚ್ಚು ಗೌರವಿಸುವ ಮೂಲಕ ಅವನನ್ನು ಅವಮಾನ ಮಾಡ್ತಾ ಇದ್ದಿ ಅಂತ ಹೇಳಿಕೊಂಡು ಕೋಪಿಸ್ಕೋತಾನೋ ಇಲ್ಲ ನಮಗೆ ಕೊಟ್ಟ ಪೂಜೆಯನ್ನು ಸಂತೋಷ ಸ್ವೀಕರಿಸ್ತಾನೆ? ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿಶ್ವಸನ ವಿಹಗಪ ಅನಂತ ರುದ್ರ ಇಂದ್ರಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಂ ಅವತಿ ಸದಾ ವಾಯು ಅಸ್ಮದ್ ಗುರುಸ್ತಂ. ಅವರವರ ತಾರತಮ್ಯವನ್ನು ಅರಿತು ಅವರೊಳಗಿರುವ ಭಗವಂತನ ಆರಾಧನೆಯನ್ನು ಶಾಸ್ತ್ರ ವಿಹಿತವಾದ ರೀತಿಯಲ್ಲಿ ಮಾಡಬೇಕು. ಇದು ಶ್ರೀಮದ್ ಆಚಾರ್ಯರು ನಮಗೆ ಕೊಟ್ಟಿರುವಂತಹ ಸಿದ್ಧಾಂತ. ಅವರ ಕಿಸೆಯಿಂದ ಎತ್ತಿ ಹೇಳಲಿಲ್ಲ. ಶಾಸ್ತ್ರದಲ್ಲಿ ಇರುವ ತತ್ವವನ್ನು, ಇದು ವಾಸ್ತವ, ಅದಕ್ಕೆ ಅದು ತತ್ವ, ಅದಕ್ಕೆ ಅದು ತತ್ವ. ತತ್ವ ಅಂದರೆ ಏನು? ವಾಸ್ತವ ಅಂತ ಅರ್ಥ. ಅನಾರೋಪಿತಂ ತತ್ವಂ ಅಂತ ಹೇಳ್ತಾರೆ. ಆರೋಪಿಸೋದಲ್ಲ, ಏನು ಇದೆ ಅದನ್ನು ಹೇಳಿ. ತತ್ವವನ್ನು ತಿಳಿದು ಅನುಷ್ಠಾನ ಮಾಡಬೇಕು. ಆಚಾರ್ಯರ ಮೇಲೂ ಆಕ್ಷೇಪಗಳು. ಏನೋ ತಮ್ಮ ಕಿಸೆಯಿಂದ ಎತ್ತಿ ಇದನ್ನು ವಿಚಾರವನ್ನು ಹೇಳಿದ್ದಾರೆ. ಆಚಾರ್ಯರ ಕುರಿತಾಗಿರತಕ್ಕಂತಹ ಒಂದು ಶ್ಲೋಕ ನಾವು ನಿತ್ಯ ಅನ್ನುವಂತಹದ್ದು ಗಮನಿಸಿ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ರಮಾಪತಿಂ ಪೂರ್ಣಗುಣಂ, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಆ ಮೂಲಕ ಅವನ್ನ ಹಾಗೆ ಚಿಂತನೆ ಮಾಡಿದರೆ ನಮ್ಮ ಎಲ್ಲರ ಬಯಕೆ ಮೋಕ್ಷ ಬೇಕು ಅಂತ ಮುಕುಂದಂ, ಮೋಕ್ಷವನ್ನು ಕೊಡುವವನಾಗಿದ್ದಾನೆ.
ಭಗವಂತನ ಇಂತಹ ಸ್ವರೂಪವನ್ನು ತೋರಿಸಿಕೊಟ್ಟವರು ಯಾರು? ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ. ವಿಜ್ಞಾನ ಸಹಸ್ರಭಾನುಂ. ಸಹಸ್ರಭಾನುಂದು 1000 ಕಿರಣವುಳ್ಳವ ಸೂರ್ಯ. ವೇದವ್ಯಾಸದೇವರೆಂಬ ಸೂರ್ಯ ಈ ವಿಚಾರವನ್ನು, ಸೂರ್ಯ ಏನು ಮಾಡ್ತಾನೆ? ಕತ್ತಲು ತುಂಬಿದ ಊರೊಳಗೆ ಕಿರಣಗಳ ಮೂಲಕ ಎಲ್ಲ ಇಲ್ಲಿರುವ ವಸ್ತುಗಳನ್ನು ನೋಡಿ, ಹೀಗೆ 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 ಹೀಗೆ, ಇದು ಗುಡ್ಡ, ಇದು ಬೆಟ್ಟ, ಇದು ಕಲ್ಲು, ಇದು ಕಾಡು, ಇದು ಮರ, ಇದು ಹೊಂಡ, ಇದು ತಗ್ಗು, ಇದನ್ನೇ ತೋರಿಸಿಕೊಡ್ತಾನೆ. ವೇದವ್ಯಾಸ ದೇವರು ಮಾಡಿದ ಅನುಗ್ರಹ, ಆಧ್ಯಾತ್ಮಿಕ ಲೋಕದ ಪರಿಚಯ ಮಾಡಿಕೊಡಬಲ್ಲಂತಹ ಸಾಹಿತ್ಯ ಅಂತ ಏನಿದೆ ಎಲ್ಲವನ್ನು ಕೊಟ್ಟವರು ವೇದವ್ಯಾಸ ದೇವರು. ಒಂದಲ್ಲ ಎರಡಲ್ಲ 4 ವೇದಗಳು, ಒಂದಲ್ಲ ಎರಡಲ್ಲ 18 ಪುರಾಣಗಳು. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸಿ ನದತ್ ಕ್ವಚಿತ್ ಅನ್ನೋ ಬಿರುದಿಗೆ ಪಾತ್ರವಾಗಿರತಕ್ಕಂತಹ ಮಹಾಭಾರತ ಕೊಟ್ಟವರು ವೇದವ್ಯಾಸ ದೇವರು. ಯಾಕೋಸ್ಕರ ಕೊಟ್ಟಿದ್ದಾರೆ? ಅದುಃಖಮಿತರತ್ ಸರ್ವಂ ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಶ ಪ್ರವರ್ತತೆ. ದುಃಖದ ಮಡುವಿನಲ್ಲಿ ಮುಳುಗಿರತಕ್ಕಂತಹ ಜೀವರಾಶಿಗಳ ಉದ್ಧಾರಕ್ಕೋಸ್ಕರ ಇಷ್ಟೆಲ್ಲ ಸಾಹಿತ್ಯವನ್ನು ವೇದವ್ಯಾಸ ದೇವರು ನಮಗೆ ಕೊಟ್ಟಿದ್ದಾರೆ. ದುಃಖ ಅಂತ ಅನ್ನೋದೊಂದು ಇದೆ ಅಂತಂದರೆ ಇದೆಯೋ ಇಲ್ಲೋ ಹೇಳಿ? ದುಃಖ ಅನ್ನೋದೊಂದು ಇದೆಯೋ ಇಲ್ಲೋ? ಇದೆ. ಇದೆ ಅಂತಂದರೆ ಯಾರಲ್ಲಿದೆ? ಸುಮ್ಮನೆ ಒಂದು ಮರದ ಹಾಗದು ಇರೋದಿಲ್ಲ, ಅದೊಂದು ಭಾವ. ಯಾರಲ್ಲಿದೆ? ಇರೋರೇ 3: ಈಶ, ಜೀವ, ಜಡ ಅಂತ ಹೇಳಿಕೊಂಡು. ಈಶನಲ್ಲಿದೆಯೋ ದುಃಖ ಇದ್ರೆ ಅವನು ಈಶನೇ ಅಲ್ಲ. ಜಡದಲ್ಲಿದೆಯೋ ಇದ್ದರೆ ಅದು ಜಡ ಅಲ್ಲ. ಜಡದಲ್ಲಿ ಒಂದು ವೇಳೆ ದುಃಖ ಇದೆ ಅಂತಂದ್ರೆ ಅದು ಜಡ ಅಲ್ಲ, ಈಶನಲ್ಲಿದೆ ಅಂದ್ರೆ ಅವನು ಈಶ ಅಲ್ಲ. ಹಾಗಾಗಿ ಈಶ ಅಂತಂದ ಮೇಲೆ ಅಲ್ಲಿ ಇಲ್ಲ, ಜಡ ಅಂತಂದ ಮೇಲೆ ಇಲ್ಲಿ ಇಲ್ಲ. ಉಳಿದದ್ದು ಯಾರು? ಸುಮ್ಮನೆ ಒಂದು ಕಲ್ಲಿನ ಹಾಗೆ ಅದು ಇರೋದಿಲ್ಲ, ಯಾರೊಬ್ಬ ವ್ಯಕ್ತಿಯನ್ನು ಆಶ್ರಯಿಸಿಕೊಂಡೇ ಇರಬೇಕು. ಯಾರಲ್ಲಿದೆ ಹಾಗಾದರೆ? ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ. ಅವರ ದುಃಖ ದೂರ ಆಗಬೇಕು ಅಂತಿದ್ರೆ ನಾವು ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಭಗವಂತ ಅನುಗ್ರಹದಿಂದ ಆಗಬೇಕು. ಭಗವಂತ ಅನುಗ್ರಹ ಆಗಬೇಕು ಅಂದರೆ ತತ್ವಜ್ಞಾನ ಬೇಕು. ಭಕ್ತಿಯೈವ ತುಷ್ಟಿಮಭ್ಯೇತಿ. ಭಕ್ತಿ ಅಂದರೆ ಏನು? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ದೃಢ ಸರ್ವತೋಧಿಕ ಸ್ನೇಹ. ಆ ತತ್ವಜ್ಞಾನವನ್ನು ಹೇಗೆ ಕೊಡಬೇಕು? ತಗೋ ಒಂದು ಹೇಳಿಕೊಂಡು ವೇದವ್ಯಾಸ ದೇವರು ಇಷ್ಟೆಲ್ಲ ಸಾಹಿತ್ಯವನ್ನು ಕೊಟ್ಟದ್ದು ಅದಕ್ಕೋಸ್ಕರ. ಹೇಳ್ತಾರೆ ರಮಾಪತಿಂ ಪೂರ್ಣಗುಣಂ. ನಮ್ಗೆ ಯಾಕೆ ಬೇಕವನು? ಮುಕುಂದಂ. ಇಂತಹ ಭಗವಂತರು ಯಾರು ತೋರಿಸಿಕೊಟ್ಟಿದ್ದಾರೆ? ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ. ಜ್ಞಾನವೆಂಬಂತಹ ಕಿರಣಗಳನ್ನು ಹೊಂದಿರತಕ್ಕಂಥ ಸೂರ್ಯ. ನಮ್ಮ ದುರಾದೃಷ್ಟ, ಸೂರ್ಯ ಬೆಳಗಾಗಿದೆ, ಆದರೆ ಕಾರ್ ಮೋಡ ತುಂಬಿ ಹೋದರೆ ಗ್ರಹಣ ಸಮಯದಲ್ಲಿ ಏನು ಖಗ್ರಾಸ ಸೂರ್ಯಗ್ರಹಣ ಆಗಿಬಿಡ್ತು. ಕತ್ತಲು ಕತ್ತಲು ಕತ್ತಲು, ಏನೊಂದು ತಿಳಿತಾ ಇಲ್ಲ. ಇಂತಹ ಹೊತ್ತಿಗೂ ಸಹಾಯ ಮಾಡುವಂತಹದ್ದು ಟಾರ್ಚ್, ದೀಪ ಸಹಾಯ ಮಾಡುತ್ತೆ. ಹಾಗೆ ವೇದವ್ಯಾಸ ದೇವರು ಇಷ್ಟು ಕೊಟ್ಟಿರತಕ್ಕಂಥ ವಿಚಾರಗಳು ಕೂಡ 21 ಭಾಷೆಗಳಿಂದ ದೂಷಿತವಾಗಿ ಹೋದಾಗ ಮತ್ತೆ ಪುನಃ ಶ್ರೀಮದ್ ಆಚಾರ್ಯರು ಪೂರ್ಣ ಪ್ರಬೋಧಂಚ ಸುತತ್ವ ದೀಪಂ, ದೀಪದ ಹಾಗೆ ಕೆಲಸ ಮಾಡಿದವರು ಶ್ರೀಮದ್ ಆಚಾರ್ಯರು. ಪೂರ್ಣ ಪ್ರಬೋಧಂಚ ಸುತತ್ವ ದೀಪಂ, ಅವರೊಂದು ದೀಪ ಅಂತ ಕರೆದರು. ಏನಿದ್ರು ಮಹತ್ವ ಗಮನಿಸಿ ಆ ಶಬ್ದದ ಹಿನ್ನೆಲೆ. ದೀಪದ ಕೆಲಸ ಯಾವಾಗ ಕತ್ತಲು ಇದ್ದಲ್ಲಿ, ಕತ್ತಲು ಇತ್ತು, ಒಂದು ಕತ್ತಲು ತುಂಬಿದ ಕೋಣೆಯೊಳಗೆ ಏನೇನು ಕಾಣಿಸೋದಿಲ್ಲ. ದೀಪ ತಗೊಂಬಂದ್ವಿ, ಎಲ್ಲ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಈಗ ಆ ದೀಪ ಏನು ಮಾಡಿತು? ಇಷ್ಟು ತನಕ ಆ ಕೋಣೆಯೊಳಗೆ ಒಂದೊಂದೊಂದು ಸೊತ್ತು ಏನೇನೇನೂ ಇರಲಿಲ್ಲ. ಈ ದೀಪ ಬಂದಾಕ್ಷಣ ಅಲ್ಲೆಲ್ಲ, ಇಲ್ಲಿ ಮಂಚ, ಪುಸ್ತಕ, ಅದು ಇದು ಪೆನ್ನು ಮಾಡಿ ಇಡ್ತು. ಹೌದಾ? ಅಲ್ಲ. ಮತ್ತೇನು ಮಾಡ್ತು? ಅದೆಲ್ಲ ಮೊದಲು ಅಲ್ಲೇ ಇದೆ. ಕತ್ತಲು ಆವರಿಸಿತ್ತು, ಇದ್ದದ್ದು ಕಾಣ್ತಾ ಇರಲಿಲ್ಲ. ದೀಪ ಏನು ಮಾಡಿತು? ಆ ಕತ್ತಲನ್ನು ದೂರ ಮಾಡಿತು, ಇದ್ದ ವಸ್ತು ಕಾಣುವ ಹಾಗೆ ಮಾಡಿತು. ಪೂರ್ಣ ಪ್ರಬೋಧಂಚ ಸುತತ್ವ ದೀಪಂ, ಶ್ರೀಮದ್ ಆಚಾರ್ಯರು ಮಾಡಿದ ಕೆಲಸ ಅದು. ದೀಪ ಏನು ಮಾಡುತ್ತೆ? ಶಾಸ್ತ್ರಗಳಲ್ಲಿ ಅಡಕವಾಗಿದ್ದಂತಹ ವಿಚಾರಗಳನ್ನು 21 ಭಾಷೆಗಳಿಂದ ಮುಚ್ಚಿ ಹೋದದ್ದನ್ನು ತೆರೆದು ತೋರಿಸಿದರು.
ಆಚಾರ್ಯರು ಕೊಟ್ಟಿರೋ ಸಿದ್ಧಾಂತ ಏನೋ ಕಿಸೆನ್ ತೆಗೆದು ಹಾಕಿದ ಸಿದ್ಧಾಂತ ಅಲ್ಲ, ಗಮನಿಸಿ. ಒಂದಲ್ಲ ಎರಡಲ್ಲ, ಆಚಾರ್ಯರು ಕೊಟ್ಟಿರುವ ಅಷ್ಟೂ ಸಿದ್ಧಾಂತ ಅದು ಇಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ಇದೆ, ಪ್ರಮಾಣಗಳ ಹಿನ್ನೆಲೆಯಲ್ಲಿ ಇದೆ. ಸಮಸ್ಯೆ ಬರೋದು ಇನ್ನೊಂದು, ಶಾಸ್ತ್ರದಲ್ಲೇ ಇದ್ದ ವಿಚಾರ ಹೌದು ಅಂತಾದರೆ ಆಚಾರ್ಯರು ಅನಿಸಿಕೊಂಡವರು ಅದೆಷ್ಟು ಮಂದಿ ಬಂದು ಹೋದರೂ ಅವ್ರು ಯಾಕೆ ತೋರಿಸಿಲ್ಲ? ಹಾಗಾದರೆ ಅಲ್ಲೇ ಇರೋದು ಹೌದು ಅಂತಾದರೆ ಇವ್ರು ಯಾಕೆ ತೋರಿಸಿಲ್ಲ? ಅದಕ್ಕೆ ಯಾರೇನು ಮಾಡೋದು? ಅದಕ್ಕೋಸ್ಕರ ಕರೆದದ್ದು ಅವರೇನು ನಾವು ಹೇಳೋದಿಲ್ಲ, ಇವರೇನು ನಾವು ಹೇಳ್ತೇವೆ. ಪೂರ್ಣ ಪ್ರಬೋಧಂಚ ಸುತತ್ವದೀಪಂ. ಯಾರು ಪೂರ್ಣ ಪ್ರಬೋಧರೋ ಅವರು ಸುತತ್ವದೀಪ ಆಗ್ತಾರೆ. ಯಾರು ಪೂರ್ಣ ಬೋಧರಲ್ವೋ ಅವರು ಇದನ್ನು ತೋರಿಸಲಿಲ್ಲ ಅಷ್ಟೇ. ಈಗ ಇಷ್ಟೇ ಹೇಳಿ, ಈ ವಿಚಾರ ಇಲ್ಲಿ ಇದ್ದದ್ದು ಹೌದೋ ಅಲ್ಲೋ ಒಂದು ಹೇಳಿ. ಆದರೆ ಅವರೇ ಹೇಳಿಲ್ಲ ಅಂದರೆ ಯಾರೇನು ಮಾಡಬೇಕು ಅದಕ್ಕೆ? ಇವರೇ ಹೇಗೆ ಹೇಳಿದರು? ಪೂರ್ಣ ಪ್ರಬೋಧಂಚ ಸುತತ್ವದೀಪಂ. ಆಚಾರ್ಯರು ಕೊಟ್ಟಿರೋ ಸಿದ್ಧಾಂತ ಒಂದೆರಡು ಹಿನ್ನೆಲೆಯಲ್ಲೆಲ್ಲ ಏನು ಬೇಕು ಏನು ಬೇಕು ಏನು ಬೇಕು. ಇವತ್ತಿನ ವ್ಯವಹಾರದಲ್ಲಿ ನಾವು ಸಮಾಜ ದೃಷ್ಟಿಯಿಂದ ಗಮನಿಸಿದರೂ ಕೂಡ ಅದು ಇಷ್ಟು ಪ್ರಮಾಣಬದ್ಧವಾಗಿರುತ್ತೆ. ಸರಿ, ದೇವರು ಅಂತಂದರೆ ಇವರು ಯಾರೂ ಅಲ್ಲ, ಕಾಣೋದಿಲ್ಲ, ಒಳಗಿದ್ದಾನೆ, ಪ್ರತಿಮೆಯೇ ದೇವರ ಅಲ್ಲ, ಪ್ರತಿಮೆಯೊಳಗೆ ಭಗವಂತನ ಸನ್ನಿಧಾನ. ಮಗುವಿನ ಮನೆಯಿಂದ ಕರ್ಕೊಂಬರ್ತೇವೆ. ಮಗು ಹೇಳ್ತೆ, ಎಲ್ಲಿ ಹೋಗ್ತಾ ಇದ್ದೇವೆ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಯಾಕೆ ಹೋಗಬೇಕು? ದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸರಿ, ದೇವಸ್ಥಾನಕ್ಕೆ ಹೋದ್ವಿ, ಕರ್ಕೊಂಡು ಹೋದ್ವಿ. ಮಗು ಕೇಳುತ್ತೆ, ದೇವರು ಬೇಕು, ದೇವರು ಎಲ್ಲಿದ್ದಾನೆ? ನೋಡು ದೇವರಿದ್ದಾನೆ ನೋಡಲಿ. ಇಂಥ ಗರ್ಭಗುಡಿಯ ಒಳಗೆ ನೆಲೆಸಿರತಕ್ಕಂತಹ ಕುಳಿದಿರತಕ್ಕಂತಹ ಪ್ರತಿಮೆಯನ್ನು ತೋರಿಸಿ ನೋಡಲಿ ದೇವರು ಅಂತ ಹೇಳ್ತೇವೆ. ಅದು ದೇವರೋ? ಅಲ್ಲ, ಅದು ಪ್ರತಿಮೆ. ಈಶ ಬೇರೆ, ಜಡ ಬೇರೆ. ಮತ್ತು ಮಗುವನ್ನು ಕರ್ಕೊಂಡು ಹೋಗಿ ನೋಡೋದು ದೇವರು ಅಂತ ತೋರಿಸಿದ್ದು ನಾವು ಏನನ್ನು ತೋರಿಸಿದ್ದೇವೆ? ಪ್ರತಿಮೆಯನ್ನು. ಅಲಂಕಾರ ಜಾಸ್ತಿ ಇದ್ದರೆ ಪ್ರತಿಮೆಯೂ ಕಾಣಲ್ಲ. ಮೈ ಮೇಲೆ ಹಾಕಿದ ಹೂ ಕಾಣಬಹುದು, ಅದು ಇಲ್ಲ ಅಂದರೆ ಒಂದು ಕವಚದ ಮೂಲಕ ಅದನ್ನು ಪೂರ ಮುಚ್ಚಿಟ್ಟಿರ್ತೇವೆ. ಆ ಪ್ರತಿಮೆಯನ್ನು ಮುಚ್ಚಿಟ್ಟಿರ್ತೇವೆ ಕಾಣದ ಹಾಗೆ. ಮಗುಗೆ ಹೇಳ್ತೇವೆ ನೋಡಲಿ ದೇವರು. ನಾವು ಹೇಳಿದ ಹಾಗಾದರೆ ತಪ್ಪೋ ಸರಿನೋ? ಯಾಕೆ ತಪ್ಪು ಹೇಳಿದ ಹಾಗಾದರೆ? ಎಳೆಯ ಮಗುವಿಗೆ ತಪ್ಪು ತಿಳಿಸ್ಕೊಟ್ಟದ್ದು ಯಾಕೆ? ವಿಮರ್ಶಿಸ್ಕೋಬೇಕು. ವಿಚಾರ ಇದೆ. ಏನು? ನಾಳೆ ದಿವಸ ದ್ವಾದಶಿ, ಬೆಳಿಗ್ಗೆ ಗಂಜೂಟ ಮಾಡಬೇಕು. ಹಾಗೆ ಅದು ಸೇರೋದಿಲ್ಲ, ಅದಕ್ಕೊಂದು ಕಾಯಿ ಹಾಲು ಹಾಕಬೇಕಾಗಿದೆ. ಹಾಗಾಗಿ ತಾಯಿ ಹೇಳ್ತಾಳೆ ಆಳಿನ ಹತ್ರ, ನೋಡು ಒಂದು ಕಾಯಿ ಕೊಯ್ದು ಕೊಡು. ಎಲ್ಲಿದೆ? ನೋಡಲ್ಲಿ ಮೇಲೆ ಇದೆ, ಈ ಕಾಯಿ ಕೊಯ್ದು ಕೊಡು. ಕಾಯಿ ಕೊಯ್ದು ಕೊಟ್ಟದ್ದಾಯಿತು. ಮರುದಿವಸ ಮಗುವಿನ ಹತ್ರ ಹೇಳ್ತಾಳೆ, ಬೆಳಿಗ್ಗೆ ಹೇಳ್ತಾಳೆ, ನಾನಿವತ್ತು ಗಂಜಿಗೆ ಒಂದು ಇಡೀ ಕಾಯಿ ಹಾಕಿದ್ದೇನೆ, ಒಂದು ಇಡೀ ತೆಂಗಿನಕಾಯಿ ಹಾಕಿದ್ದೇನೆ. ಕಾಯಿ ಯಾವುದು? ಮರದ ಮೇಲಿರುವ ಆ ಸಿಪ್ಪೆ ಸಹಿತವಾಗಿರುವ ಕಾಯಿ, ಅದು ತೆಂಗಿನಕಾಯಿ. ಅದನ್ನು ಹಾಗೆ ಹಾಕ್ಲಿಕ್ಕಾಗತ್ತಾ? ಅದೇ ಅಳತ್ರ ಹೇಳ್ತಾನೆ, ಅದು ಸುಲಿದು ಕೊಡು. ಆ ಸಿಪ್ಪೆದಷ್ಟು ತೆಗೆದಿಟ್ಟದ್ದಾಯಿತು, ಕೊಟ್ಟ. ಅದನ್ನು ಹಾಗೆ ನಾವು ಇದಕ್ಕೆ ಗಂಜಿಗೆ ಹಾಕ್ತೇವೋ? ಇಲ್ಲ. ಅದನ್ನು ಒಡೆದದ್ದಾಯಿತು, ಒಡೆದ ಮೇಲೆ ತುರಿದದ್ದಾಯಿತು, ತುರಿದ ಮೇಲೆ ಅದು ಕರಟ, ಇದಷ್ಟೇ ತೆಂಗಿನ ತುರಿ. ಅದನ್ನು ಹಾಗೆ ಹಾಕ್ತೇವೋ? ಇಲ್ಲ. ಅದನ್ನು ಮತ್ತೆ ರುಬ್ಬಿದ್ದಾಯಿತು, ರುಬ್ಬಿದ ಮೇಲೆ ಅದರ ಹಾಲನ್ನಷ್ಟೇ ತೆಗೆದು ಉಳಿದದ್ದು ಚರಟ, ಅದನ್ನೇ ಎಸೆದದ್ದಾಯಿತು. ಈ ಹಾಲನ್ನಷ್ಟೇ ಹಾಕಿ ಮಗುವಿಗೆ ಹೇಳ್ತೇವೆ, ನಾನಿವತ್ತು ಗಂಜಿಗೆ ಒಂದು ಇಡೀ ತೆಂಗಿನಕಾಯಿ ಹಾಕಿದ್ದೇನೆ. ಹಾಗಾದರೆ ತೆಂಗಿನಕಾಯಿ ಯಾವುದು? ತೆಂಗಿನಕಾಯಿ ಯಾವುದು? ಈ ಹಾಲಷ್ಟೇ ಈಗ ಹೇಳಿದ ಸುಳ್ಳು. ತೆಂಗಿನಕಾಯಿ ಯಾವುದು? ಇದು ಆ ಹಾಕಿದ ಹಾಲು ಏನಿದೆ ಅದು ತೆಂಗಿನಕಾಯಿ. ಮತ್ತು ಹಾಗಾದರೆ ಮೊದಲಿದ್ದದ್ದು ಅದರಲ್ಲಿ ಚರಟ ಇತ್ತು, ಕರಟ ಇತ್ತು. ಅದಕ್ಕೂ ಮೊದಲು ನೋಡಿದರೆ ಸಿಪ್ಪೆ ಇತ್ತು.
ಆದರೆ ತೋರಿಸೋದು ನೋಡು ತೆಂಗಿನಕಾಯಿ, ಸುಲಿದ ಮೇಲೂ ನೋಡು ಇದು ತೆಂಗಿನಕಾಯಿ, ತುರಿದ ಮೇಲೂ ಇದು ತೆಂಗಿನಕಾಯಿ, ರುಬ್ಬಿದ ಮೇಲೂ ಹಾಲಷ್ಟೇ ಇದು ತೆಂಗಿನಕಾಯಿ. ಆದರೆ ಈ ಹಾಲನ್ನು ಆ ಮರದ ಮೇಲೆ ಇರುವ ಹೊತ್ತಿಗೆ ತೋರಿಸ್ಲಿಕ್ಕೆ ಬರತ್ತಾ? ಇಲ್ಲ. ಆ ಹಂತದಲ್ಲಿ ಅದೇ ತೆಂಗಿನಕಾಯಿ, ಸುಲಿದ ಮೇಲೆ ಇದು ತೆಂಗಿನಕಾಯಿ, ತುರಿದ ಮೇಲೆ ಇದು ತೆಂಗಿನಕಾಯಿ, ರುಬ್ಬಿದ ಮೇಲೆ ಅಷ್ಟೇ ಇದು ತೆಂಗಿನಕಾಯಿ. ಹಾಗಾದರೆ ಮಗುವಿಗೆ ನಾವು ಇಷ್ಟು ತನಕ ಹೇಳಿದ್ದು ಸುಳ್ಳೋ? ಇಷ್ಟು ತನಕ ಹೇಳಿದ್ದು ಸುಳ್ಳೋ ಕೇಳಿದರೆ ಅಲ್ಲ, ಆ ಹಂತದಲ್ಲಿ ಅದನ್ನು ತೋರಿಸಲಿಕ್ಕೆ ಬರೋದಿಲ್ಲ ಎಂಬ ಕಾರಣಕ್ಕೋಸ್ಕರ ಅದನ್ನು ತೋರಿಸಿ ನೋಡಿ ಇದು ತೆಂಗಿನಕಾಯಿ ಅಂತ ಹೇಳೋದು ಲೋಕದಲ್ಲಿದೆ. ನಿನ್ನ ಎದೆ ಯಾವುದು ನೋಡು, ಇದು ಎದೆ. ನಾವು ಮುಟ್ಟಿದ್ದು ಯಾವುದನ್ನು? ಬಟ್ಟೆಯನ್ನು. ಆ ಬಟ್ಟೆ ಎದೆಯಾ? ಅಲ್ಲ. ಏನರ್ಥ? ಆ ಎದೆಯ ಒಳಭಾಗದಲ್ಲಿ ಇರುವ ಭಾಗ ಏನಿದೆ ಅಲ್ಲ, ಅದು ಎದೆ, ಅದು ಎದೆ. ಹಾಗೆಯೇ ನಾವು ತೋರಿಸುವಂತಹ ಪ್ರತಿಮೆ ಏನಿದೆ ಅಲ್ಲ, ಆ ಪ್ರತಿಮೆಯೊಳಗೆ ಭಗವಂತನ ಸನ್ನಿಧಾನ ವಿಶೇಷವಾಗಿದೆ ಎಂಬ ಕಾರಣಕ್ಕೋಸ್ಕರ ಅದನ್ನೇ ದೇವರು ಅಂತ ಹೇಳೋದು. ಜಡ ಬೇರೆ, ಈಶ ಬೇರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನೈ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಗುಹಾಶಾಯ ಏವ ನ ದೇಹಮಾನಿನೇ. ದೇಹದ ಮೇಲೆ ಅಭಿಮಾನ ಹೊತ್ತಿರತಕ್ಕಂತಹ ವ್ಯಕ್ತಿಗಲ್ಲ, ಒಳಗೆ ಸನ್ನಿಹಿತನಾಗಿರತಕ್ಕಂತಹ ಪರಸ್ಮೈ ಪುರುಷಾಯ, ಆ ಪರಪುರುಷನಿಗೆ ಇದು ಸಲ್ಲುವಂತಹದ್ದು. ನ ದೇಹದ ಮಾನಿನೇ, ದೇಹದ ಮೇಲೆ ಅಭಿಮಾನ ಹೊತ್ತಿರತಕ್ಕಂತಹ ಜೀವನಿಗಲ್ಲ. ಸರಿ, ಇವಾಗ ಅಲ್ಲೇನಾಯಿತು? ರುದ್ರದೇವರು ಮನೋನಿಯಾಮಕರು. ಯಾರೊಳಗೆ ಏನು ಚಿಂತನೆ ನಡೀತಾ ಇದೆ ಅನ್ನೋದು ಅವರಿಗೆ ಗೊತ್ತು. ರುದ್ರದೇವರು ನೋಡ್ತಾ ಇದ್ದಾರೆ, ಆ ಪ್ರಜಾಪತಿ ಏನು ಸಭಾ ಪ್ರವೇಶ ಮಾಡುವಾಗಲೇ ಹಾಗೆ ಬಂದಿದ್ದಾನೆ. ಮೊದಲೇ ಹೋಗಿ ಕೂತ್ರೆ ಬಂದದ್ದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಕೊನೆಯಲ್ಲಿ ಬಂದರೆ ಎಲ್ರಿಗೂ ಗೊತ್ತಾಗತ್ತೆ, ಎಲ್ಲರ ಗೌರವ ಸಮ್ಮಾನ ನಮ್ಗೆ ಸಿಗತ್ತೆ. ಇಂಥ ಅಹಂಕಾರದಿಂದ ಎಲ್ಲಿ ಒಳಗೆ ಪ್ರವೇಶ ಮಾಡಿದ್ದಾನೆ, ಅವನೊಳಗೆ ಭಗವಂತ ಸನ್ನಿಧಾನ ಎಲ್ಲಿಂದ ಇರಬೇಕು? ಯಾಕೆ? ದೇವರು ಅಂದರೆ ಯಾರು? ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಂ, ದೋಷದ ಲೇಷಕ್ಕೂ ಅಲ್ಲಿ ಎಡೆಯಿಲ್ಲ. ಅಂಥ ಭಗವಂತ ಎಲ್ಲಿರ್ತಾನೆ? ಎಲ್ಲಿ ದೋಷ ಇಲ್ವೋ ಅಲ್ಲಿರ್ತಾನೆ, ಎಲ್ಲಿ ದೋಷ ಇದೆಯೋ ಅಲ್ಲಿ ಭಗವಂತ ಇರಲ್ಲ. ಇವನೊಳಗೆ ಇಂತಹ ಅಹಂಕಾರ ಮನೆ ಮಾಡಿದೆ ಅಂತಂದರೆ ಒಳಗೆ ಭಗವಂತನ ಸನ್ನಿಧಾನ ಇಲ್ಲ. ಭಗವಂತ ಸನ್ನಿಧಾನ ಇದ್ದದ್ದಾದರೆ ಇದು ಬರ್ತಾ ಇರಲಿಲ್ಲ. ಕತ್ತಲು ತುಂಬಿದೆ ಅಂತಂದರೆ ಒಂದೋ ಸೂರ್ಯ ಅಸ್ತಂಗತನಾಗಿದ್ದಾನೆ ಅಂತ ಅರ್ಥ, ಇಲ್ಲ ಇನ್ನೂ ಸೂರ್ಯ ಹುಟ್ಟೇ ಇಲ್ಲ ಅಂತ ಅರ್ಥ. ಸೂರ್ಯೋದಯ ಆಗಿದೆ ಅಂತಂದರೆ ಕತ್ತಲು ಇಲ್ಲ, ಕತ್ತಲು ಇದೆ ಅಂತಂದರೆ ಸೂರ್ಯ ಉದಿತನಾಗಿಲ್ಲ. ದಕ್ಷ ಪ್ರಜಾಪತಿಯೊಳಗೆ ಇಷ್ಟು ಅಹಂಕಾರ ಮನೆ ಮಾಡಿದೆ ಅಂತಂದರೆ ಭಗವಂತನಿಲ್ಲ. ರುದ್ರದೇವರು ಕೇಳ್ತಾ ಇದ್ದಾರೆ, ನನಗೆ ಯಾರಿಗೆ ನಮಸ್ಕಾರ ಸಲ್ಲಿಸಲಿ? ನಾನು ಹೇಗೆ ಗೌರವ ಸಲ್ಲಿಸಲಿ? ಎಲ್ಲಿ ಭಗವಂತ ದೋಷಕ್ಕೆ ಕಿಂಚಿತ್ತೂ ಅವಕಾಶ ಇಲ್ಲ. ಪಕ್ಕದಲ್ಲಿ ಬ್ರಹ್ಮದೇವರಿದ್ದಾರೆ. ಅವರಂತಾರೆ, ನನ್ನ ಮನಸ್ಸು ಯಾವತ್ತೂ ಕೂಡ ದುಷ್ಟಪಥದಲ್ಲಿ ಸಾಗಿದ್ದೇ ಇಲ್ಲ. ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರಾದವರು. ಅಲ್ಲಿ ಭಗವಂತ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ನಾನು. ಎಲ್ಲಿ ಇಲ್ವೋ ಅಲ್ಲಿ ಮಾಡಬಾರದು, ಎಲ್ಲಿ ಇದೆಯೋ ಅಲ್ಲಿ ಮಾಡಲೇಬೇಕು. ತಿಳಿದು ಮಾಡಬೇಕು. ಗುರುಗಳಿಗೆ ನಮಸ್ಕಾರ ಮಾಡುವಾಗ ಗುರುಗಳು ಏನು ಹೇಳ್ತಾರೆ? ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಯಾಕೆ? ನೀ ಮಾಡಿದ ನಮಸ್ಕಾರ ಏನಿದೆ ಅದು ನನಗಲ್ಲ, ಒಳಗೆ ಸನ್ನಿಹಿತನಾಗಿರುವ ಭಗವಂತರಿಗೆ ಇದನ್ನು ಅರ್ಪಿಸಿಬಿಡ್ತಾ ಇದ್ದೇನೆ. ಈ ಅನುಸಂಧಾನ ನಮಸ್ಕಾರ ಮಾಡಿಕೊಂಡವರಿಗೆ ಅಲ್ಲ, ಮಾಡುವವರಿಗೂ ಬೇಕು. ಮಾಡಿಸಿಕೊಂಡವರಿಗಲ್ಲ, ಮಾಡುವವರಿಗೂ ಬೇಕು. ಅದಕ್ಕೋಸ್ಕರವೇ
ಆ ಅನುಸಂಧಾನವನ್ನು ಜಾಗೃತಗೊಳಿಸೋದಕ್ಕೋಸ್ಕರವೇ ನಮಸ್ಕಾರದ ಪೂರ್ವದಲ್ಲಿ ಒಂದು ಹೇಳುವ ಶ್ಲೋಕ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಮಳೆ ಮೂಲಕ ಆಕಾಶದ ನೀರು ಕೆಳಗೆ ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಬೇಕಾದಲ್ಲಿ ಬೀಳಬಹುದು. ಗುಡ್ಡದ ತುದಿಯಲ್ಲಿ, ಹೊಲ ಗದ್ದೆಯಲ್ಲಿ, ಮನೆ ಅಂಗಳದಲ್ಲಿ, ಎಲ್ಲಿ ಬಿದ್ದರೂ ತೋಡಾಗಿ, ತೊರೆಯಾಗಿ, ನದಿಯಾಗಿ ಯಥಾ ಗಚ್ಚತಿ ಸಾಗರಂ, ಸಮುದ್ರನೂ ಹೋಗಿ ಸೇರತ್ತೆ. ಅದರಂತೆ ಸರ್ವದೇವ ನಮಸ್ಕಾರ, ಯಾವುದೇ ದೇವತೆಗಳಿಗೆ ಸಲ್ಲಿಸಿರುವಂತಹ ಗೌರವ ಅದು ಕೇಶವಂ ಪ್ರತಿಗಚ್ಚತಿ, ಭಗವಂತನಿಗೆ ಹೋಗಿ ಸಲ್ಲತ್ತೆ. ಈ ಅನುಸಂಧಾನ ನಮ್ಮಲ್ಲಿ ಜಾಗೃತವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮಸ್ಕಾರದ ಪೂರ್ವದಲ್ಲಿ ಆ ಶ್ಲೋಕವನ್ನು ಪಠಿಸಿ ಅರ್ಥಾನುಸಂಧಾನ ಮಾಡಿಕೊಂಡು ನಮಸ್ಕರಿಸೋದು. ನಮಸ್ಕಾರ ಮಾಡಿಸಿಕೊಂಡವರಿಗೆ ಅಲ್ಲ, ಮಾಡುವವರಿಗೂ ಅನುಸಂಧಾನ ಇಲ್ಲ ಅಂತಂದರೆ ಮಾಡಿಸಿಕೊಂಡವ ಸಚೇಲ ಸ್ನಾನ ಆಚರೇತ್. ಮಾಡುವವರಿಗೂ ಮಾಡಿಸಿಕೊಳ್ಳುವವರಿಗೂ ಇಬ್ಬರಿಗೂ ಕೂಡ ಅದು ಜಾಗೃತವಾಗಿರಬೇಕು. ಮಹಾರುದ್ರದೇವರು ಸತೀದೇವಿಗೆ ಕೊಟ್ಟಿರುವಂತಹ ಉಪದೇಶ, ಸತೀದೇವಿಗೆ ಕೊಟ್ಟಿರತಕ್ಕಂಥ ಉಪದೇಶ, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ತತ್ವ ಇದು. ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ತತ್ವ. ಶ್ರೀಮದ್ ಆಚಾರ್ಯರು ಇಂಥ ಸಿದ್ಧಾಂತವನ್ನು ನಮಗೆ ಕೊಟ್ಟಿದ್ದಾರೆ. ಬದುಕಿನಲ್ಲಿ ನಾವೆಲ್ಲದನ್ನು ಅನುಷ್ಠಾನ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಹರಿವಾಸರದ ಈ ಪವಿತ್ರ ಕಾಲದಲ್ಲಿ ಶ್ರೀಮದ್ ವಿದ್ಯಾಮಾನ್ಯ ತೀರ್ಥರ ಆರಾಧನೆಯ ಪರ್ವಕಾಲದಲ್ಲಿ ಈ ಭಾಗವತ ಮಹಾಯಜ್ಞ ಇದು ನಡೀತಾ ಇದೆ. ಗುರುಗಳು ನಮಗೆ ಅಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಭಗವಂತನ ಆರಾಧನೆಯ ಪ್ರಕಾರಗಳು ಅನೇಕ. ಅವುಗಳಲ್ಲಿ ಭಗವಂತನೇ ಅಂದಿರುವಂತಹದ್ದು ಜ್ಞಾನಯಜ್ಞ, ಹೆಚ್ಚು ಇಷ್ಟತಮವಾಗಿರತಕ್ಕಂತಹ ಯಜ್ಞ. ಗುರುಗಳು ನಿರಂತರವಾಗಿ ಅದನ್ನು ಮಾಡಿಕೊಂಡು ಬಂದವರು. ಆಗ ಹೇಳಿದಂತೆ ಪೂರ್ಣ ಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ ಗುರುಂಶ್ಚ. ಆಚಾರ್ಯರನ್ನು ಮೊದಲುಗೊಂಡು ಆ ತತ್ವ ಇಂದಿನ ತನಕ ನಮಗೆ ಹರಿದು ಬಂದಿದೆ ಅಂತಂದರೆ ನಡುವೆ ಕೊಂಡಿಯಾಗಿ ನಮಗೆ ಅನುಗ್ರಹಿಸಿದವರು ಎಲ್ಲ ಮಹಾನುಭಾವರು. ಹಾಗಾಗಿ ಗುರುಗಳೆಲ್ಲ ಮಾಡಿರತಕ್ಕಂಥ ಉಪಕಾರವನ್ನು ನಾವು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಚತುರ್ಥ ಸ್ಕಂದದ ಕೊನೆಯಲ್ಲಿ ಆ ಪುರಂಜನೋಪಾಖ್ಯಾನ ಬರುತ್ತೆ. ಯಾವೊಂದು ವಿಚಾರವನ್ನು ಕೂಡ ನಾವು ಸುಮ್ಮನೆ ಹೀಗೆ ಸ್ಪರ್ಶಿಸಿ ಮುಂದೆ ಹೋದೆವು ಅಂತಂದರೆ ಅದನ್ನು ಏನೂ ಕೂಡ ಹೇಳಿದಾಗ ಆಗೋದಿಲ್ಲ. ಬದುಕಿನ ಸಾರ್ಥಕ್ಯ ಎಲ್ಲಿ? ಇಲ್ಲಿನ ಈ ವೈಭವನ್ನೆಲ್ಲ ಕಂಡು ನಾವು ಮರಳಾಗಿ ಹೋಗ್ತೇವೆ. ಗುರುಗಳು ಸುಂದರವಾದ ಒಂದು ದೃಷ್ಟಾಂತ ಕೊಡ್ತಾ ಇದ್ರು. ಮಗನನ್ನು ಚೆನ್ನಾಗಿ ಕಲಿಬೇಕು ಅಂತ ಹೇಳಿಕೊಂಡು ದೊಡ್ಡ ಪೇಟೆಗೆ ಕೊಟ್ಟು ಕಳಿಸಿದ್ದಾನೆ ಅಪ್ಪ. ದೊಡ್ಡ ಪೇಟೆಗೆ ಕೊಟ್ಟು ಕಳಿಸಿದ್ದಾನೆ. ತಿಂಗಳು ಅವನು ಕೇಳಿದಷ್ಟು ಫೀಸ್ ತುಂಬಲಿಕ್ಕೆ, ಅವನ ವಾಸಕ್ಕೆ, ಏನೋ ಬೇಕಾದ ಪುಸ್ತಕಗಳನ್ನು ತಗೊಳ್ಳಿಕ್ಕೆ, ಸಲಕರಣೆ ತಗೊಳ್ಳಿಕ್ಕೆ ಅಂತ ತಿಂಗಳು ಕೊಡ್ತಾ ಇದ್ದಾನೆ. ವರ್ಷದ ಕೊನೆಯಲ್ಲಿ ಮಗ ಫೇಲ್ ಆಗಿ ಬಂದ. ಕೇಳ್ತಾ ಇದ್ದಾನೆ, ದೊಡ್ಡ ಪೇಟೆಗೆ ಕೊಟ್ಟು ಕಳಿಸಿದ್ದೇನೆ, ದೊಡ್ಡ ಸ್ಕೂಲಲ್ಲಿ ನಾನು ಸೇರಿಸಿದ್ದೇನೆ, ನೀ ಅಲ್ಲಿ ಹೋಗಿ ಏನೆಲ್ಲ ಮಾಡಿ ಬಂದಿ? ಲಿಸ್ಟು ಕೊಡ್ತಾ ಇದ್ದಾನೆ. ಯಾವ್ಯಾವ ಬೀದಿಯಲ್ಲೆಲ್ಲ ಅಲೆದಾಡಿದೆ,
ಎಷ್ಟು ಹೋಟೆಲ್ಗಳನ್ನು ಒಳಹೊಕ್ಕೆ, ಯಾವ್ಯಾವ ಥಿಯೇಟ್ರ್ಗಳಿಗೆ ಹೋದೆ, ಯಾವ್ಯಾವ ಮಾಲ್ಗಳನ್ನೆಲ್ಲ ತಿರುಗಾಡಿದೆ. ಸರಿ, ಬೇಡ ಅನ್ನೋದಿಲ್ಲ, ಇಲ್ಲ ಮಾಡಬೇಕಾದ ಮುಖ್ಯ ಕೆಲಸ ಏನಿತ್ತಲ್ಲ ಅದು ಒಂದು ಮಾಡಲಿಕ್ಕಾಗಿಲ್ಲ. ಕಾಲೇಜಲ್ಲಿ ಅಟೆಂಡ್ ಆಗಿ ಪಾಠ ಎಲ್ಲ ಓದಬೇಕಾಗಿತ್ತು, ಅದೊಂದು ಮಾಡಿಲ್ಲ. ಈ ಬಾಹ್ಯ ವೈಭವಗಳಿಗೆಲ್ಲಕ್ಕೂ ಮರುಳಾಗಿ ಬದುಕನ್ನು ಹಾಳು ಮಾಡಿಕೊಂಡ ಮಗನಿಗೆ ಮುಂದಿನ ವರ್ಷ ಫೀಸ್ ಕೊಡಲ್ಲಪ್ಪ, ಬಾ ಇಲ್ಲೇ ದುಡಿ ಅಂತ ಹೇಳಿಕೊಂಡು ಹೊಲಗದ್ದೆ ನೋಡ್ಕೊ ಅಂತ ಹೇಳಿಬಿಡ್ತಾನೆ. ಭಗವಂತ ನಮ್ಮನ್ನು ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತು ಇಷ್ಟ ಕಾಮಧುಕ್ ತೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. ದೊಡ್ಡ ಯಜ್ಞದ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊರಿಸಿ ಭಗವಂತ ನಮ್ಮನ್ನು ಭೂಮಿ ಕೊಟ್ಟು ಕಳುಹಿಸಿದ್ದಾನೆ. ಇಲ್ಲಿ ಬಂದಾಗ ಯಜ ದೇವಪೂಜಾಯಾಮ್, ಋಷಿಯಜ್ಞ ವಿಶೇಷವಾಗಿ. ಏನು ಋಷಿಯಜ್ಞ? ಋಷಿಋಣ ಪರಿಹಾರಕ್ಕೋಸ್ಕರ ಮಾಡುವಂತಹ ಋಷಿಯಜ್ಞ. ಋಷ ಅಂತ ಹೇಳಿದರೆ ಜ್ಞಾನ. ಇವತ್ತು ನಾವು ಭೌತಿಕವಾಗಿರಬಹುದು, ಆಧ್ಯಾತ್ಮಿಕವಾಗಿರಬಹುದು, ಯಾವುದೇ ನೆಲೆಯಲ್ಲಿ ಏನು ಎತ್ತರದಲ್ಲಿ ನಿಂತುಕೊಂಡು ಏನು ನಾವು ಆನಂದವನ್ನು ಅನುಭವಿಸ್ತಾ ಇದ್ದೇವೆ, ಅದರ ಹಿನ್ನೆಲೆ ಜ್ಞಾನ. ಅದು ಭೌತಿಕವಾಗಿದ್ದಿರಬಹುದು, ಆಧ್ಯಾತ್ಮಿಕವಾಗಿದ್ದಿರಬಹುದು, ಯಾವುದೇ ಇರಬಹುದು. ಏನು ಎತ್ತರವನ್ನು ಏರಿದ್ದೇವೆ ಅದರ ಹಿನ್ನೆಲೆ ಅಡಿಪಾಯ ಯಾವುದು? ಜ್ಞಾನ. ಆ ಜ್ಞಾನ ಪಡ್ಕೊಂಡು ಈ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಂಡು ಹೋಗಿ ಕೇಳಿದರೆ ಇಲ್ಲ. ನಮ್ಮ ಪೂರ್ವಿಕರು ಕೊಟ್ಟಿರುವ ಆ ಜ್ಞಾನ ಏನಿದೆ ಅದನ್ನು ಎಷ್ಟೋ ಮಂದಿಯ ಜ್ಞಾನವನ್ನು ಪಡ್ಕೊಳ್ಳೋದಿಲ್ಲ, ಆ ಜ್ಞಾನದ ಲಾಭವನ್ನು ಮಾತ್ರ ನಾವು ಹಾಗೆ ಎರವಲು ಪಡ್ಕೊಂಡಿರ್ತೇವೆ. ಆ ಜ್ಞಾನದ ಉಪಯೋಗ ಏನಿದೆ, ಲಾಭ ಏನಿದೆ, ಭೌತಿಕ ಲಾಭ ಅದನ್ನಷ್ಟೇ ಪಡೆದಿರ್ತೇವೆ. ಇಲ್ಲ, ಆ ಜ್ಞಾನವನ್ನು ಪಡ್ಕೋಬೇಕು, ಆ ಜ್ಞಾನವನ್ನು ಪಡ್ಕೊಳ್ಬೇಕು. ಅವರು ಏನು ಸಾಧನೆ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಅದನ್ನು ನಾವು ಪಡ್ಕೋಬೇಕು, ನಾವು ಅದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು, ಮುಂದಿನ ತಲೆಮಾರಿಗೂ ಹಸ್ತಾಂತರಿಸಬೇಕು. ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಒಬ್ಬಾತ ತಂದೆ ಹಿರಿಯರು ಮಾಡಿಟ್ಟ ಆಸ್ತಿ 10 ತಲೆಮಾರಿಗೆ ಸಾಕಾಗುವಷ್ಟಿತ್ತು. ಅದನ್ನು ಇವನು ಒಬ್ಬನೇ ಇವನ ಕಾಲದಲ್ಲಿಯೇ ದುಂದು ವೆಚ್ಚ ಮಾಡಿ, ದುಂದುಕಾರಿ ಅಂತ ಹೇಳ್ತಾರಲ್ಲ, ಇದೇ ದುಂದುಕಾರಿ. ಭಾಗವತ ಪ್ರಾರಂಭದಲ್ಲಿ ದುಂದುಕಾರಿ ಅಂತ ಬರುತ್ತೆ. ಏನು ಮಾಡಿದ? ದುಂದು ವೆಚ್ಚ ಮಾಡಿದ. ಮಕ್ಕಳ ಕಾಲಕ್ಕೆ ಕೈಲೊಂದು ಕೋಲು, ಕೈಲೊಂದು ಕರಾಟೆ ಅಷ್ಟೇ. ಏನಂತಾರೆ ಮಕ್ಕಳು? ನಮ್ಮ ಹಿರಿಯರು ಮಾಡಿಟ್ಟ ಆಸ್ತಿ ಸಾಕಷ್ಟಿತ್ತು, ಇವನ ಕಾಲದಲ್ಲಿ ನಮಗೆ ಹೀಗಾಯಿತು, ಇವನ ಕಾಲದಲ್ಲಿ ನಮಗೆ ಹೀಗಾಯಿತು. ಇದು ಭೌತಿಕ ಸಂಪತ್ತಿನ ವಿಷಯದಲ್ಲಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಸಂಪತ್ತಿನ ವಿಷಯದಲ್ಲೂ ಇದು ಅನ್ವಯಿಸುವಂತಹದ್ದು. ಹಾಗಾಗಿ ನಮ್ಮ ಮಕ್ಕಳ ಕೈಯಿಂದ ನಾಳೆ ನಾವು ಊಹಿಸ್ಕೊಳ್ಬಾರ್ದು ಅಂತಿದ್ರೆ ಆ ತತ್ವವನ್ನು ನಮ್ಮ ಅಭಿವೃದ್ಧಿಗೆ, ನಮ್ಮ ಏಳಿಗೆಗೆ ಅವರು ಮಾಡಿಟ್ಟದಿದೆ, ಅದನ್ನು ನಾವು ಪಡ್ಕೊಳ್ಬೇಕು, ಅದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು, ಮುಂದಿನ ತಲೆಮಾರಿಗೂ ಹಸ್ತಾಂತರಿಸಬೇಕು. ಇದು ಜ್ಞಾನಯಜ್ಞ. ಇದರಿಂದ ಭಗವಂತ ಸಂತೃಪ್ತನಾಗ್ತಾನೆ. ಗುರುಗಳು ಸಂತೃಪ್ತಿ ಇದರಿಂದ ಆಗೋದು. ನೋಡಿ, ಅವರು ನಾವು ಗುರುಗಳು ಅಂತ ಹೇಳ್ತೇವೆ, ನಾವೇನಾಗಿಬಿಟ್ವಿ? ಅವರನ್ನು ಗುರುಗಳು ಅಂತ ಕರೆದರೆ ಶಿಷ್ಯರಾಗಿಬಿಟ್ವಿ. ಗುರು ಶಿಷ್ಯರ ಸಂಬಂಧ ಯಾವುದರಲ್ಲಿ? ಅಂಗಡಿಯಲ್ಲಿ ಅಲ್ಲಿಬ್ಬರು ವ್ಯವಹಾರ ಮಾಡ್ತಾ ಇದ್ದಾರೆ, ವರ್ತಕ, ಇನ್ನೊಬ್ಬ ಕಸ್ಟಮರು. ಅವನು ಗುರು ಶಿಷ್ಯರು ಅಂತ ಕರಿತೀವೋ? ಇಲ್ಲ. ಮತ್ತು ಎಲ್ಲಿ ಅಧ್ಯಯನ ಇದೆ, ಜ್ಞಾನದ ಹಿನ್ನೆಲೆಯಲ್ಲಿ ಅವನು ಕೊಟ್ಟವನನ್ನು ಗುರು ಅಂತಲೂ, ಪಡೆದವನನ್ನು ಶಿಷ್ಯ ಅಂತಲೂ ಕರಿತೇವೆ. ಹಾಗಾದರೆ ಗುರುಗಳಿಗೆ ಖುಷಿ ಆಗೋದು ಯಾವಾಗ? ಗುರುಗಳಿಗೆ ಸಂತೋಷ ಆಗುವುದು ಜ್ಞಾನ ಸಂಪಾದನೆ ಮಾಡಿದಾಗ.
ಅಂತಹ ಜ್ಞಾನಯಜ್ಞದಿಂದ ಗುರುಗಳು ಸಂತೃಪ್ತರಾಗ್ತಾ ಇದ್ದಾರೆ. ಗುರುಗಳ ಆರಾಧನಾ ಮಹೋತ್ಸವವನ್ನು ಇದನ್ನು ಆರಾಧನೆ ಅಂತ ಆಗಬೇಕು ಅಂತಾದರೆ ನಾವು ಹೀಗೆ ಕೂತು ಜ್ಞಾನಯಜ್ಞವನ್ನು ನಡೆಸಿದೆವು ಅಂತಾದರೆ ಆವಾಗ ಗುರುಗಳಿಗೆ ಸಂತೋಷ ಆಗತ್ತೆ. ನಮ್ಮ ಗುರುಗಳು ಅಂತಹ ಒಂದು ಒಳ್ಳೆಯ ಅವಕಾಶವನ್ನು ಅಖಂಡ 24 ಗಂಟೆ ಪರೀಕ್ಷಿತ್ ಮಹಾರಾಜ 7 ದಿವಸಗಳ ಕಾಲ ಅಖಂಡವಾಗಿ ಇದನ್ನು ಮಾಡಿದಂತೆ ಅಷ್ಟೆಲ್ಲ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಇಷ್ಟನ್ನಾದರೂ ಮಾಡಿ ಅಂತ ಹೇಳಿಕೊಂಡು ಗುರುಗಳು ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಗುರುಗಳಿಗೆ ಭೂಯಿಷ್ಠಾಂತೇನು ಮೌಕ್ತಿಂ ವಿಧೇಮ ಅಂತ ನಮಸ್ಕಾರವನ್ನು ಸಲ್ಲಿಸ್ತಾ ನಾವು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತಮಸ್ತು. ಚತುರ್ಥ